ನನ್ನೆಲ್ಲ ಪ್ರಯತ್ನದೊಂದಿಗೆ ಸದ್ಗುರುವಿನ ಕಾರುಣ್ಯ, ಸದ್ಗುರುವಿನ ಕೃಪೆ ಸದಾ ನನ್ನೊಂದಿಗೆ ಇರಲಿ ಅನ್ನುವಂಥ ಭಕ್ತಿಯ ಪ್ರಾರ್ಥನೆ. ನಮಸ್ಕಾರ ಮಿತ್ರರೆ, ಎಲ್ಲರೂ ಒಟ್ಟಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನುವಂಥ ಗುರು ಮಹಾಮಂತ್ರವನ್ನು ಒಟ್ಟಿಗೆ ಹೇಳುವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆ ಮಂತ್ರದ ಗುರು ಮಂತ್ರದ ಸ್ಪಂದನವನ್ನು ಗಮನಿಸಿಕೊಳ್ಳ್ರಿ. ನಿಮಗೆಷ್ಟು ಮನಕ್ಕೆ ವೇದ್ಯ ಆಗುತ್ತಲ್ಲ, ಅಷ್ಟು ಮೈಂಡ್ ಸೆಟಲ್ ಡೌನ್, ಅಷ್ಟು ಖುಷಿಯಾಗಿರುತ್ತೆ. ಅರ್ಥಾತ್ ನಿಮ್ಮ ಸ್ಥೂಲ ಶರೀರ ನಿಮ್ಮ ಮನಸ್ಸಿಗೆ, ಇಚ್ಛಾಶಕ್ತಿಗೆ ಪೂರಕವಾಗಿ ನಿರ್ಮಾಣ ಆಗ್ತದೆ. ಎನ್ನ ನಡೆವ ಚೇತನ, ಎನ್ನ ನುಡಿವ ಚೇತನ, ಎನ್ನ ನಡೆನುಡಿಯೊಳಗಿಪ್ಪ ಸರ್ವಚೈತನ್ಯಾತ್ಮಕಲಿಂಗವು ಬಸವಣ್ಣನಯ್ಯ. ಅಂತಪ್ಪ ಬಸವಣ್ಣನ ಶ್ರೀಪಾದದಲ್ಲಿ ಅಡಗಿ ಭವಾಣವ ದಾಟಿದೆನು ಕಾಣ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ನಿಧಾನವಾಗಿ ಎರಡು ಕೈ ಬಿಸಿ ಮಾಡಿಕೊಳ್ರಿ. ಆ ಬಿಸಿಯ ಸ್ಪರ್ಶವನ್ನು ಹಗುರವಾಗಿ ಕಣ್ಣಿನ ಹುಬ್ಬುಗಳಿಗೆ ಹಾಗೆ, ಕಣ್ಣಿಗೆಲ್ಲ ಕಣ್ಣಿನ ಹುಬ್ಬು, ಕೆಳಭಾಗ, ಕಿವಿ, ಕುತ್ತಿಗೆ, ಕೆನ್ನೆಗಳು, ಎರಡು ಭುಜ, ಮೊಳಕೈ, ಮುಂಗೈ, ಅಲ್ಲಿಂದ ನಿಧಾನವಾಗಿ ಹಿಂದ್ಗಡೆ ಬೆನ್ನು, ಸೊಂಟ ಭಾಗದ ಕಡೆ ಗಮನ ತೆಗೆದುಕೊಂಡು ಹೋಗ್ರಿ. ತಲೆ ಎತ್ತಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಸಾವಕಾಶವಾಗಿ ಉಸಿರು ಬಿಡ್ತಾ ತಲೆ ಸ್ವಲ್ಪ ಮುಂದ್ಗಡೆ ಬಾಗಿಸಿಕೊಳ್ರಿ. ಕೈ ಕೆಳಗಡೆ ತೆಗೆದುಕೊಂಡು ಹೋಗ್ರಿ. ಮೊಳಕಾಲತ್ತ ನಿಧಾನವಾಗಿ ಹಗುರವಾಗಿ ಕಣ್ಬಿಡಿತಾ ಕಣ್ಬಿಡ್ರಿ. ನಿಧಾನವಾಗಿ ಕಾಲು ಮುಂದ್ಗಡೆ ಚಾಚ್ಕೊಂಡ್ಬಿಡಿ. ಸ್ವಲ್ಪ ಸಿಡ್ಲಿಸ್ಕೊಂಡ್ಬಿಟ್ರಿ. ದಿನವೂ ಮನೆಯೊಳಗೆ ಹೀಗೆ ಹೋಗ್ಬೇಕು, ನೀವು ಹೀಗೆ ರೆಡಿ ಆಗ್ಬೇಕು. ಬಂದ ತಕ್ಷಣ ಮಾಡೋದೆಲ್ಲ ಒಂದಷ್ಟು ಶರೀರವನ್ನು ಸಿದ್ಧಗೊಳಿಸ್ಕೋಬೇಕು. ಈ ರೀತಿ ಈ ಪ್ರೋಸೆಸ್ಸಲ್ಲಿ ಅವಾಗ ಮಸಲ್ಸ್, ನರಗಳ ವ್ಯವಸ್ಥೆ ಸಡಿಲ ಆಗ್ತದೆ, ಮಸಲ್ಸ್ಗಳು ಸಡಿಲ ಆಗ್ತದೆ, ಜಾಯಿಂಟ್ಸ್ಗಳು ಸಡಿಲ ಆಗ್ತದೆ. ನೀವು ಯಾವುದೇ ಅಭ್ಯಾಸ ಮಾಡಿದ್ರೆ ಸಪೋರ್ಟ್ ಕೊಡುತ್ತೆ, ನಿಮಗೆ ಸಹಕರಿಸ್ತಾ ಹೋಗ್ತದೆ. ಇಲ್ಲಾಂದರೆ ಮಸಲ್ಸ್ ತುಂಬ ಸ್ಟಿಫ್ ಆಗಿರುತ್ತೆ, ಬೋನ್ಸ್ ಸ್ಟಿಫ್ ಆಗಿರುತ್ತೆ, ಸಪೋರ್ಟ್ ಕೊಡೋದಿಲ್ಲ ನಿಮಗೆ. ತೀರ ಜಗ್ಗದಂಗೆ ಎಳೆದಾಟ ಆಗುತ್ತೆ. ಫೀಲ್ ಜಾಸ್ತಿ ಪೇನ್ ಕಾಣಿಸ್ಕೊಳ್ಳೋದ ಸಾಕು ನಿಲ್ಲಿಸ್ಬಿಡ್ತೀರಿ. ಹಾಗೆ ಹಾಕಬಾರ್ದಾದ್ರೆ ಈ ರೀತಿ ಕೂತ್ಕೊಂಡು ನಿಧಾನವಾಗಿ ಉಸಿರಾಟ, ಮನ, ಭಾವ ಹಗುರಗೊಳಿಸ್ತಾ ಬರ್ಬೇಕು. ಸಿದ್ಧ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಎದ್ದಿದ್ಕೊಳ್ಳುವ. ನೀವು ಮಾಡ್ರಿ, ನಾನು ನೋಡ್ತಾ ಹೋಗ್ತೇನೆ. ಒಂದಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ, BA ಸ್ಟೂಡೆಂಟ್ಸ್, ನಾಳೆ ಒಳ್ಳೆ ಮಾಸ್ಟರ್ಸ್ ಆಗೋಸವರೆಲ್ಲ. ಸೊ ಹಾಗಾಗಿ ನಿಮ್ಮನ್ನು ನೋಡಿ ಅವ್ರು ಮಾಡ್ತಾ ಹೋಗ್ತಾರೆ. ಮಾಡ್ರಿ. ಇದು ಈಗ ಲಾಸ್ಟ್ ಕೊನೆ ದಿನ ಇವತ್ತು ಮತ್ತು ನಾಳೆ ಹೌದಿಲ್ಲ. ಇದು ಮಾಡಿ ತೋರಿಸೋದಲ್ಲ, ನೀವು ಮಾಡೋದನ್ನು ನೋಡೋದು. ನಾವೀಗ ರೆಡಿ ಹೇಳ್ರಿ. ಫಸ್ಟ್ ಮೊದಲಿಗೆ ಯಾವ್ದು ಮಾಡೋದು? ಗುಡ್. ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್. ಎರಡು ಪಾದಗಳ ಮಧ್ಯೆ ಇದೆಷ್ಟು ಅಗಲ ಇಟ್ಕೊಂಡ್ಬಿಡ್ರಿ. ಎರಡು ಕೈ ಲಾಕ್ ಮಾಡ್ಕೊಳ್ರಿ. ಹಂಗೆ ಕೆಳಮುಖ ಮಾಡ್ಕೊಂಡ್ಬಿಡ. ನಿಧಾನವಾಗಿ ಉಸಿರು ತೆಗೆದುಕೊಂತ ಎದೆ ಮುಂದ್ಗಡೆಯಿಂದ ಮೇಲೆ. ಗುಡ್. ಸೊಂಟದಿಂದ ಚೆನ್ನಾಗಿ ಚಾಚಬೇಕ್ರಿ ಮೇಲ್ಗಡೆ. ಗುಡ್. ಹಾಗೆ ಸಾವಕಾಶ ಉಸಿರು ಬಿಡ್ತಾ ಮುಂದ್ಗಡೆಯಿಂದ ಕೆಳಗಡೆ.
ಗುಡ್. ದೆನ್ ಸೆಕೆಂಡ್ ರೌಂಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮುಂದ್ಗಡೆಯಿಂದ. ಕೈಲಿರೋ ಫೋರ್ಸ್ ಕಡಿಮೆ ಆಗಬಾರ್ದು ಮೇಲ್ಗಡೆ ಹೋಗುವವರೆಗೂ. ಗುಡ್. ಇನ್ನೊಂದು ಚೂರು ಜಿಟ್ರಿ ಮೇಲ್ಗಡೆ. ಸೊಂಟದಿಂದ ಎದ್ದೇಳಬೇಕು ಇಲ್ಲಿಂದ. ಗುಡ್. ಹಾಗೆ ಸಾವಕಾಶವಾಗಿ ಉಸಿರು ಬಿಡ್ತಾ. ಹೇಗೆ ಉಸಿರಿನ ಪ್ರಮಾಣ ಕಡಿಮೆ ಆಗುತ್ತಾ ಬರುತ್ತಲ್ಲ ಹಾಗೆ ಕೈ ಫೋರ್ಸ್ ಇರುತ್ತಲ್ಲ ಸ್ವಲ್ಪ ನಿಧಾನಗೊಳಿಸ್ತಾ ಬರಬೇಕು. ಗುಡ್. ದೆನ್ ಥರ್ಡ್ ರೌಂಡ್. ಗುಡ್. ವೆರಿ ಗುಡ್. ಹಿಡ್ಕೊಳ್ರಿ ಹಾಗನ. ನಿಧಾನಕ್ಕೆ ಉಸಿರಾಟ ಮಾಡ್ರಿ. ನಿಧಾನಕ್ಕೆ ಮತ್ತೊಂದ್ಸಲ ಒಳಗಡೆ ಉಸಿರು ತೆಗೆದುಕೊಳ್ರಿ. ಉಸಿರು ಬಿಡ್ತಾ ಬಲಭಾಗಕ್ಕೆ ಒಂಚೂರು ಬೆಂಡ್ ಆಗ್ಬಿಡ್ರಿ. ಗುಡ್. ಫೋರ್ಸ್ ಲೂಸ್ ಬಿಡ್ಬೇಡ್ರಿ, ಹಾಗೆ ಹಿಡ್ಕೊಳ್ರಿ. ಗಿವ್ ನೈಸ್ ಸ್ಟ್ರೆಚ್. ಮತ್ತೆ ನಿಧಾನಕ್ಕೆ ಉಸಿರು ತೆಗೆದುಕೊಳ್ತಾನೆ ಇಲ್ಲ. ಇನ್ನು ಉಸಿರು ಬಿಡ್ತಾ ಎಡಭಾಗಕ್ಕೆ. ಗುಡ್. ಮತ್ತೆ ನಿಧಾನ ಉಸಿರು ತೆಗೆದುಕೊಳ್ತಾನೆ ಇಲ್ಲ. ಉಸಿರು ಬಿಡ್ತಾ ಬಲಭಾಗಕ್ಕೆ. ಫೋರ್ಸ್ ಲೂಸ್ ಬಿಟ್ರೆ ಸೊಂಟದ ಮೇಲೆ ತೀರಾ ಜಾಸ್ತಿ ಭಾರ ಬೀಳುತ್ತೆ, ನೋವು ಕಾಣಿಸ್ಕೊಳ್ಳುತ್ತೆ. ಗುಡ್. ವಾಪಸ್ ಉಸಿರು ತೆಗೆದುಕೊಳ್ತಾನೆ ಇರ ನಿಧಾನವಾಗಿ. ಮತ್ತೊಂದ್ಸಲ ಉಸಿರು ತೆಗೆದುಕೊಳ್ತಾ ಜಗ್ ಬಿಡ್ರಿ. ನಿಧಾನವಾಗಿ ಉಸಿರು ಬಿಡ್ತಾ ಕೈ ಕೆಳಗಡೆ. ಗುಡ್. ರಿಲ್ಯಾಕ್ಸ್. ಗಮನಿಸ್ಕೊಳ್ರಿ ಹೇಗೆ ಅನಿಸ್ತಾ ಇದೆ. ಜಸ್ಟ್ 5 seconds. ನಿಂತ್ಕೊಂಡಲ್ಲೇ ಡೈಲಿ ಇದನ್ನ ರೂಢಿಸ್ಕೊಳ್ರಿ. ಸ್ವಲ್ಪ ಶರೀರಕ್ಕೆ ಉತ್ಸಾಹ ಬರುತ್ತಾ ಹೋಗುತ್ತೆ. ಸ್ಪಿರಿಟ್ ಒಳಗಡೆ ಒಂದಷ್ಟು ರಕ್ತದಲ್ಲಿ ವಿಷಯ ಆಗ್ತಾ ಬರುತ್ತಾ. ಸ್ಪಿರಿಟ್ ಇನ್ನರ್ ಎಲಿವೇಟ್ ಆಗ್ತಾ ಹೋಗುತ್ತೆ. ಆ ಒಳಗಡೆ ನ್ಯಾಚುರಲ್ ಏನಾರ ಉತ್ಸಾಹ ಇದೆ ಅಲ್ಲ ಅದೇ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ರೆಡಿ? ಎರಡು ಪಾದಗಳು ಜೋಡಿಸ್ಕೊಳ್ರಿ. ಹೆಬ್ಬೆಟ್ಟು ಒಳಗಡೆ ಹೀಗೆ ಇಟ್ಕೋಬೇಡಿ. ದೆನ್ ಸ್ಟಾರ್ಟ್ ಸ್ಮಾಲ್ ಜಾಗಿಂಗ್. ಸ್ಮೂತ್ ಆಗಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕ್ರಿ. ಏಕಕಾಲಕ್ಕೂ ಸ್ಪೀಡ್ ಮಾಡ್ಲಿಕ್ಕೆ ಹೋಗಲ್ಲ. ಸ್ವಲ್ಪ ಹಗುರ. ಹೀಗಿರ್ಲಿ ಕೈ ಇಟ್ಕೊಂಡ್ಬಿಡಿ ಆರಾಮಾಗಿ. ನಿಮಗೊಂದು ಗ್ರಿಪ್ ಸಿಗತ್ತ, ಸೊಂಟಕ್ಕೆ ಗ್ರಿಪ್ ಸಿಗತ್ತೆ. ಇದು ನಿಮ್ಗೆ ಎದೆಗೊಂದು ಗ್ರಿಪ್ ಸಿಗತ್ತೆ. ಬ್ರೀತ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಗುಡ್. ಸ್ವಲ್ಪ ಮೂಮೆಂಟ್, ಇನ್ನೊಂದು ಸ್ವಲ್ಪ ಸ್ಪ್ರಿಂಗ್ ಮೂಮೆಂಟ್ ಕೊಡ್ರಿ ಚೆನ್ನಾಗಿ. ಹೀಲ್ಸ್ಗೆ ಅಪ್ ಅಂಡ್ ಡೌನ್ ಮೂಮೆಂಟ್ ಕೊಡ್ರಿ. ಗುಡ್. ಏಕಂ ದ್ವಿ ತ್ರೀಣಿ ಚತ್ವಾರಿ ಪಂಚ ಷಡ ಸಪ್ತ ಅಷ್ಟ ನವ ದಶ. ಒಂಚೂರು ಪಾದ ಮೇಲ್ಗಡೆ ಐತೆ, ಒಂಚೂರು. ಗುಡ್. ಗೊತ್ತಾಗ್ಬಾರ್ದು ನಿಮ್ಗೆ. ಎಸ್, ಇಟ್ಟಾಗಲೇ ಗೊತ್ತಾಗಬೇಕು ಎಷ್ಟು ನಾನು ನೆಲ ಬಿಡ್ತಾ ಇದ್ದೀನಿ ಅಂತ. ಗುಡ್. ಗುಡ್. ಇನ್ನೊಂಚೂರು ಮೇಲ್ಗಡೆ, ಇನ್ನೊಂಚೂರು. 1 2 3 4 5 6 7 8 9 10 9 10 11 12 13 14 15 16 17 18 19 20 21 22 23. ಇನ್ನೊಂಚೂರು ಮೇಲೆ. ಇನ್ನೊಂಚೂರು. 1 2 3 4 5 6 1 2 3 4 5. ಬಾಯಿ ಬಿಡಂಗಿಲ್ಲ. ಮುಗಿದು ಉಸಿರಾಟ ಮಾಡ್ತಾರೆ. ರೆಡಿ? 1 2 3 4 5. ಇದನ್ನ ಇನ್ನೊಂದು ಮೂಮೆಂಟ್ ಅಲ್ಲಿ ಮಾಡ್ಬೋದು. ನಿಮಗೆ ಈಸಿ ಆಗಲಿ ಅಂತ ಜಸ್ಟ್ ನಿಂತಲ್ಲಿ ಮೂಮೆಂಟ್ ಕೊಡ್ತಾ ಇದೆ ನಿಮಗೆ. ಇಲ್ಲಾಂದ್ರೆ ಹೀಗೆ ಕೊಡ್ಬೇಕಾಗತ್ತೆ. ಈಗ 1 2 3 4 ಈಗ ಕಷ್ಟ ಆಗತ್ತೆ. ಸ್ವಲ್ಪ ಸ್ಮೂತ್ ಆಗಿ ಜಸ್ಟ್ 1 2 3 4 5 6 7. ಇನ್ನೊಂಚೂರು ಬೇಕಡೆ. ಇನ್ನೊಂಚೂರು. 1 2 3 4 5 6.
ಸ್ಮೈಲ್ ಮಾಡ್ತಾ ಹೋಗ್ರಿ. ಗುಡ್. ನಿಧಾನಕ್ಕೆ ಸ್ಲೋ ಮಾಡ್ರಿ. ಗುಡ್. ಮತ್ತೆ ನಿಧಾನಕ್ಕೆ ಸ್ಲೋ ಜಾಗಿಂಗ್. ಇನ್ನೊಂಚೂರು ಡಿಫ್ರೆಂಟ್ ವೇರಿಯೇಷನ್. ರೆಡಿ? ಬ್ಯಾಕ್ ಗ್ರೌಂಡ್ ಒಂಚೂರು ಮುಂದ್ಗಡೆ ಬಾಗ್ಬಿಟ್ರೆ. 1 2 3 4. ವೆರಿ ಗುಡ್. ಇನ್ನೊಂಚೂರು ಹೇಗೆ 1 2 3 4 5 6. ಗುಡ್. ಇನ್ನೊಂಚೂರು ಮಾಡುವ ಬೇರೆ ಡಿಫ್ರೆಂಟ್ ವೇ. ರೆಡಿ? ಸ್ಲೋ. ಮೇಕ್ ಇಟ್ ಸ್ಲೋ. ರೆಡಿ? ಹೀಗೆ 1 2 3. ಸುಮ್ಮನೆ 1 2 3. ಸುಮ್ಮನೆ ಗೊತ್ತಿರಲಿ ಅಂತ ಸ್ಮೂತ್ ಆಗಿ. ರೆಡಿ? ವಾಪಸ್ ಮೇಲ್ಗಡೆ ಕ್ಲಾಸ್. ಸ್ಟಾರ್ಟ್ ಕ್ಲಾಸ್. 1 2 3 4 5 6. ಈ ಕೋರ್ಸ್ ಅಬ್ಸರ್ವ್ ಮಾಡಿ. Small, keep jogging. ಇಳಿಸ್ಬೇಡಿ. ಸಣ್ಣಗೆ ಸಣ್ಣಗೆ. ಗುಡ್. ನಿಧಾನಕ್ಕೆ ಹಾಗೆ ವಾಕ್ ಮಾಡ್ರಿ ಒಂಚೂರು. 4 ಹೆಜ್ಜೆ ಮುಂದ್ಗಡೆ, ವಾಪಸ್ 4 ಹೆಜ್ಜೆ ಬಂದ್ಬಿಡಿ. ಹಂಗ ಹೋಗಿದ್ರಿ ಮತ್ತೆ. ವಾಯುಗುಣ ಚಲನೆ ಇದು. ಕೀಪ್ ಆನ್ ಮೂವಿಂಗ್. ಹಾಗಾಗಿ ಅದು ಓಡಾಟ ಮಾಡಿದ್ರೆ ಕಂಟ್ರೋಲ್ ಬರುತ್ತೆ. ಅದು ಮೂವ್ ಮಾಡಿಸುತ್ತೆ ಶರೀರ. ಇಲ್ಲ ಅಂದ್ರೆ ಒಂದಷ್ಟು ಸುತ್ತಿಸ್ಬಿಡುತ್ತೆ. ಹೇಗೆ ನಿಂತಲ್ಲೇ ಸುತ್ತಿಸ್ಬಿಡ್ತದೆ. ನೀವೇನ ಗಾಳಿಯಲ್ಲಿ ಹಾಕಿ ಸುತ್ತಿಸ್ತದ, ಬರೀ ಜಸ್ಟ್ ಸುತ್ತಿಸ್ತದ. ಇಲ್ಲ ಹರಿಸ್ಬಿಡ್ತದೆ. ಹೇಗೆ ರೆಡಿ? ಒಂಚೂರು ನಿಧಾನಕ್ಕೆ 2 ಕಾಲ ಅಗಲಿಸ್ಕೊಳ್ರಿ. ಕೈ ಎತ್ತಿ ದೀರ್ಘವಾಗಿ ಉಸಿರು ತೀರ್ಕೊಳ್ರಿ. ಹೋಗಿದ್ದ ನಿಧಾನವಾಗಿ 2 ಕೈ ಮೊಳಕಾಲ್ ಮೇಲೆ ಇಟ್ಕೊಳ್ರಿ. ಬಾಯಿಂದ ಉಸಿರು ಹೊರಗಡೆ ಹಾಕ್ಬಿಡ್ರಿ. ವಾಪಸ್ ಒಂದು ಓಂಕಾರವನ್ನು ಹೇಳೋ ಹೊತ್ತಿಗೆ ಈ ಸಡಿಲ ಎಲ್ಲರೂ ಕಾಣಿಸ್ಬಿಡ್ರಿ. ಕ್ಲೋಸ್ ಯುವರ್ ಐಸ್. ನಿಧಾನವಾಗಿ ಉಸಿರು ತೀರ್ಕೊಳ್ರಿ. ನಿಮ್ಮ ಬ್ರೀತ್ ಉಸಿರಾಡು ಕಡೆ ಗಮನ ತಿಳ್ಕೊಂಡು ಹೋಗ್ರಿ. ನಿಮ್ಮ ಉಸಿರಾಟದ ಗತಿಯನ್ನು ಗಮನಿಸ್ಕೊಳ್ರಿ. ವೇಗವಾಗಿದೆನಾ, ನಿಧಾನವಾಗಿದೆನಾ, ಅಥವಾ ವೇಗವಾಗಿದ್ದು ಗಾಢವಾಗಿದೆ? ಶ್ವಾಸಕೋಶ ಬಲಿತಾ ಇರೋದನ್ನ ಗಮನಿಸ್ಕೊಳ್ರಿ. ಹಿಗ್ಗುತ್ತಾ ಇರೋದನ್ನ ಗಮನಿಸ್ಕೊಳ್ರಿ. ನಿಮ್ಮ ಚೆಸ್ಟ್ ಏರಿಯಾ ಎಷ್ಟು ಎಕ್ಸ್ಪಾನ್ಷನ್ ಆಗತ್ತಲ್ಲ, ಎಷ್ಟು ವಿಸ್ತಾರ ಆಗತ್ತಲ್ಲ, ಅದನ್ನು ಗಮನಿಸ್ಕೊಳ್ರಿ. ಶ್ವಾಸಕೋಶದ ಒಳಭಾಗದಿಂದ ಉಸಿರಾಟದ ಪ್ರಕ್ರಿಯೆ ನಡೀತಾ ಹೋಗ್ತದೆ. ಅಲ್ಲಿರ್ತಕ್ಕಂಥ ಎಲ್ಲ ಡಿಆಕ್ಸಿನೇಟೆಡ್ ಏರ್, ಕಲುಷಿತ ಎಲ್ಲವೂ ಕೂಡ ಹೊರಗಡೆ ತಗೊಂಡಿರುತ್ತೆ. ಟಾಕ್ಸಿನ್ಸ್ ಶುದ್ಧ ಗಾಳಿ ಒಳಗಡೆ
ಪ್ರತಿ ಈಚ್ ಆ್ಯಂಡ್ ಎವ್ರಿ ಸೆಲ್ಸ್ ರೀಚ್ ಮಾಡ್ತಾ ಹೋಗುತ್ತೆ. ಪ್ರಾಣಕ್ಕೆ ಚೈತನ್ಯ ಬರ್ತಾ ಹೋಗ್ತದೆ, ಶರೀರ ನವಿರೇಳ್ತದೆ, ಉತ್ಸಾಹ ಬೀಳ್ತಾ ಹೋಗ್ತದೆ, ಮನ ಖುಷಿ ಆಗಿರುತ್ತೆ, ಭಾವಗಳು ಹಗುರವಾಗಿ, ನಿರಾಳವಾಗಿ, ನಿರಾತಂಕವಾಗಿ ಒಂದಷ್ಟು ಆತ್ಮವಿಶ್ವಾಸ, ಒಂದಷ್ಟು ಗಟ್ಟಿತನ, ಒಂದಷ್ಟು ಭರವಸೆ, ನಿಶ್ಚಿಂತತೆ, ಒಂದಷ್ಟು ಸ್ಲೈಟ್ಲಿ ಶರೀರ ಬಿಸಿಯಾಗಿರೋದನ್ನ ಗಮನಿಸ್ಬೋದು. ಎಸ್, ನಿಧಾನಕ್ಕೆ ಕಂಡ್ಬಿಟ್ರೆ ಕುತ್ಕೊಂಡ್ಬಿಟ್ರೆ ಆರಾಮಾಗಿ. ಏನ್ ನಿಂತ್ಕೊಂಡ್ಬಿಡ್ರಿ ಹಾಗೆ. ಹೀಗೆ ನಿಂತ್ಕೊಂಡ್ಬಿಡಿ. ಒಂಚೂರು ಕೈ ಮೇಲ್ಗಡೆ ತಿಳ್ಕೊಂಬಿಡಿ. ಕೂತ್ಕೊಳ್ರಿ ಇವಾಗ. ಗುಡ್ 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 ಗುಡ್. ಎದ್ದೇಳ್ರಿ ಹಾಗೆ ವಾಪಸ್. ಕಾಲಲ್ಲೇ ಇರಲಿ, ಕಾಲು ಫಿಕ್ಸ್ಡ್ ಆಗಿರಲಿ. ಜಸ್ಟ್ ಮೂವ್ ಕೊಡ್ರಿ ಅಷ್ಟೇನೆ, ತಿರುಗಿಸ್ರಿ. ಗುಡ್. ಕಾಲು ಹಾಗೆ ಕ್ರಾಸ್ ಅಲ್ಲಿರಲಿ. ಗುಡ್. ಮತ್ತೆ ವಾಪಸ್. ಗುಡ್. ಸುಮ್ಮನೆ ಸಣ್ಣ ಪ್ರಯತ್ನ ನೋಡುವ ಎಷ್ಟು ನಮ್ಮ ಶರೀರ ನಮ್ಮ ಕಂಟ್ರೋಲಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಒಂಚೂರು ಕಂಟ್ರೋಲ್ ಇರದೇ ಇದ್ರೂ ತೊಂದರೆ ಇಲ್ಲ, ಗಾಬರಿ ಆಗ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ. ಮತ್ತೆ ಕುತ್ಕೊಂಡ್ಬಿಡ್ರಿ ಆರಾಮಾಗಿ ಕಾಲು ಚಾಚ್ಕೊಂಡು. ಒಂಚೂರು ಪಾದ ಬೆಳೆಗಳು ಹಾಗೆ ಒಳಗಡೆ ಹೊರಗಡೆ. ಇವತ್ತೊಂದಷ್ಟು ಬೆಳಗಿನ ಜಾವ ಬೇಗ ಹೋಗ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ನನಗಲ್ಲ, ನಿಮ್ಗೆ. ಇಲ್ಲೆಲ್ಲ ಹೋಗ್ಬೇಕಾಗಿಲ್ಲಲ್ಲ, ಕೂಡ್ಬೋದಲ್ಲ ಆರಾಮಾಗಿ. ಒಂದು 10 ಗಂಟೆ ತನಕ ಕೂಡ್ಬೋದಲ್ಲ. ಇಲ್ಲ ಕೆಲಸ ಇಲ್ಲ. ಎಲ್ಲ ಕೆಲಸ ಹೆಂಗಿರುತ್ತಂದ್ರೆ ಇಲ್ಲೊಂದ್ ಕಡೆ ಕೆಲಸಕ್ಕೆ ಬೇಗ ಹೋಗಿ ರೆಡಿಯಾಗಿ ಹೋಗ್ಬೇಕಾಗಿರುತ್ತೆ. ಏನೋ ಒಂದು ಕಾರ್ಯಕ್ರಮ ಬೆಳಗಿನ ಜಾವ, ಹಂಗಂತೀವಿ ಯೋಗ ಸ್ಕಿಪ್ ಮಾಡಂಗಿಲ್ಲ, ಯಾವುದೇ ಕಾರಣಕ್ಕೆ ಬಿಡಂಗಿಲ್ಲ. ಬಿಟ್ರೆ ಅಂದ್ರೆ ನಿಮ್ಮ ಶರೀರ ಯಾವ ವೇಯಲ್ಲಿ ಫ್ಲೆಕ್ಸಿಬಿಲಿಟಿ ಇತ್ತಲ್ಲ, ಸ್ಟ್ರೆಂತ್ ಇತ್ತಲ್ಲ, ಕೆಪಾಬಿಲಿಟಿ, ಉತ್ಸಾಹ ಇತ್ತಲ್ಲ, ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇತ್ತಲ್ಲ, ಒಂದು ಗಟ್ಟಿತನ ಇತ್ತಲ್ಲ, ಆ ಭರವಸೆ ಇತ್ತಲ್ಲ, ಅದನ್ನು ಕಳ್ಕೊಂತೀರಿ, ಲೂಸ್ ಆಗ್ತೀರಿ, ಅಲ್ಲಿಂದ ಕೆಳಗಡೆ ಇಳ್ಕೊಂಡ್ ಬರ್ತೀರಿ. ಇವನ್ ಸಿಂಗಲ್ ಡೇನೂ ಮಿಸ್ ಮಾಡಂಗಿಲ್ಲ. ಮ್ಯಾಕ್ಸಿಮಮ್ ಮಾಡೋದನ್ನ ಮಿನಿಮೈಸ್ ಮಾಡ್ತಾ ಹೋಗ್ಬೇಕು. ಬ್ರೀಫ್ ಆಗಿ ಕೊಡೋದಲ್ಲಿ ಜಸ್ಟ್ ಶಾರ್ಟ್ ನೋಟಲ್ಲಿ ಕೊಡ್ತಾ ಹೋಗ್ಬೇಕು. ಗೊತ್ತಾಯ್ತಲ್ಲ? ಪಾದಗಳು ಒಂದಷ್ಟು ಒಳಗಡೆ ಹೊರಗಡೆ ಮಾಡ್ಕೊಡ್ರಿ. ಸೊ ಅದನ್ನ ಆ ರೀತಿಯಲ್ಲಿ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ಸುಮ್ಮನೆ ಆ ರೀತಿ ಪ್ರಾಕ್ಟೀಸಸ್ ಮಾಡೋದ್ರೆ. ಯಾಕಂದ್ರೆ ಇನ್ನೊಂದಷ್ಟು ವಿಷಯಗಳು ಹೇಳ್ಬೇಕಾಗಿದೆ, ಆ ದೃಷ್ಟಿಯಿಂದ ಒಂದಷ್ಟು ಮಿನಿಮೈಸ್ ಮಾಡೋದು ನಿಮಗೆ. ಈ ರೀತಿ ಎಮರ್ಜೆನ್ಸಿಯಲ್ಲಿ ಎಲ್ಲೋ ಕಡೆ ಒತ್ತಡದಲ್ಲಿ ಇದೆ. ಸೊ ಏನು ಮಿನಿಮಮ್ ಅಂದ್ರೆ ಏನೇನು ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಸೊ ಕ್ಲಾಪಸ್ ರೊಟೇಷನ್ ಮಾಡ್ತಾ ಬನ್ನಿ ಹೀಗೆ. ಹಾಗಂತ ಮೈಂಡ್ ಸ್ಪೀಡ್ ಇಟ್ಕೊಂಡು ಮಾಡೋದಲ್ಲ. ಮೊದಲೇ ಮುನ್ನೆಚ್ಚರಿಕೆಗೆ ನಾನು ಇಷ್ಟು ಗಂಟೆಗೆ ಹೋಗ್ಬೇಕಾಗಿದೆ, ಇಷ್ಟು ಗಂಟೆಗೆ ಎದ್ರೆ ಇಷ್ಟು ಸಮಯ ಹೋಗಕ್ಕಾಗತ್ತೆ, ಹಾಗಾಗಿ ನಾನು ಎಷ್ಟು ಗಂಟೆಗೆ ಎದ್ದೇಳ್ಬೇಕು, ಎಷ್ಟು ನಿಮಿಷ ನಾನು ಆರಾಮಾಗಿ ಕಾಮಾಗಿ ಕೂತ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು. ಹೇಳೋದೇ ಬೇಗ ಲೇಟ್ ಮಾಡಿದ್ದು ಗಡಿಬಿಡಿ ಮಾಡಿಕೊಂಡು ಹೆಂಗಂಗ ಮಾಡಿಕೊಂಡು ರೆಡಿ ಯೂಸ್ ಇಲ್ಲ. ಹೌದಲ್ಲ? ಮಿನಿಮಮ್ ಒಂದು 10-15 ಮಿನಿಟ್ಸ್ ನಮ್ಮ ಕೈಯೊಳಗೆ ಇರಬೇಕು. ಒಂಚೂರು ವ್ಯತ್ಯಾಸ ಆದರೂ ಸರಿ ದುಗಿಸ್ಕೊಳ್ಳಿಕ್ಕೆ. ಗುಡ್. ಕಾಲು ಚಾಚ್ಕೊಂಡ್ಬಿಡಿ ಹೇಗೆ. ರೆಡಿ? ನಿಧಾನಕ್ಕೆ 2 ಕೈ ಮುಂದ್ಗಡೆ ಚಾಚ್ಕೊಂಡ್ಬಿಡಿ ಹೇಗೆ. ನಿಧಾನಕ್ಕೆ ಉಸಿರು ತೆಗೆದುಕೊಳ್ರಿ. ಉಸಿರು ಬಿಟ್ಕೊಂತ ಟ್ವಿಸ್ಟ್ ಆಗ್ತಾ ಅವ್ರಿ. ಭೂನಮನಾಸನ ಟೆಸ್ಟಿಂಗ್. ಉಸಿರು ಬಿಟ್ಕೊಂತ ತಲೆ ಹಿಂದ್ಗಡೆ ನೆಲಕ್ಕೆ ಹಚ್ಚಲಿ ಪ್ರಯತ್ನ ಮಾಡಿ. ಮತ್ತೆ ನಿಧಾನ ಉಸಿರು ತೆಗೆದುಕೊಂತಾನೆ ಉಸಿರು ಬಿಟ್ಕೊಂತ ಎಡ ಭಾಗಕ್ಕೆ. ಯಾಕೆಂದ್ರೆ ಮುಖ್ಯವಾಗಿ ಹೊಟ್ಟೆ ಭಾಗದಲ್ಲಿ ರಾತ್ರಿ ಚೆನ್ನಾಗಿ ಕಂಠಪೂರ್ತಿ ಒಂಚೂರು ಜಾಗ ಖಾಲಿ ಇರೋದಾಗ ಒಂದಷ್ಟು ಮಾಡಿರ್ತೀವಿ, ಹೋಗಲ್ಲ. ಸೊ ಆ ರೀತಿಲಿ ಮಾಡಿದ್ರೆ ನಿದ್ದೆ ಬರಲ್ಲ. ಮಾಡಿದ್ರೆ ಬೆಳಗ್ಗೆ ಹೇಳಕ್ಕಾಗಲ್ಲ. ಸೊ ಅವಸ್ಥೆ ಒಳಬಿಡ್ತದೆ. ಸೊ ಹಾಗಾಗಿ ಒಂದಷ್ಟು ಹಗುರಕ್ಕೆ ಮಸಲ್ಸು
ನಿಮ್ಮ ಹೊಟ್ಟೆ ತುಂಬಾ ಭಾರ ಆಗ್ಬಿಡತ್ತೆ. ಇದು ಎದ್ರ ಮೇಲೆ ಪ್ರಭಾವ ಆಗುತ್ತೆ ಗೊತ್ತಾ? ನಿಮ್ಮ ಕಿಡ್ನಿ ಮೇಲೆ ಪ್ರಭಾವ ಆಗುತ್ತೆ, ನಿಮ್ಮ ಪ್ಯಾನ್ಕ್ರಿಯಾಸ್ ಮೇಲೆ ಪ್ರಭಾವ ಆಗುತ್ತೆ, ನಿಮ್ಮ ಲಿವರ್ ಮೇಲೆ ಪ್ರಭಾವ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಶ್ವಾಸಕೋಶಕ್ಕೆ ತೊಂದರೆ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಶ್ವಾಸಕೋಶ ತನ್ನ ಎದೆ ತುಂಬಾ ದೀರ್ಘವಾಗಿ ಆಳವಾಗಿ ಡೀಪ್ ಉಸಿರಾಟ ಮಾಡ್ತಾ ಹೋಗುತ್ತೆ. ಹೆಚ್ಚಾಗಿ ಊಟ ಮಾಡಿದ್ರೆ ನಿಜವಾಗ್ಲೂ ಶ್ವಾಸಕೋಶದ ಒಳಭಾಗದ ಉಸಿರು ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಮೇಲ್ಭಾಗದಲ್ಲಿ ಈ ನಾಯಿಗಳು ಉಸಿರಾಟ ಮಾಡ್ತಾವಲ್ಲ ಮೇಲ್ಗಡೆ, ಆ ತರನಾಗಿ ಬ್ರೀತ್ ಆಗ್ತಾ ಹೋಗುತ್ರಿ. ಅತಿಯಾಗಿ ಊಟ ಮಾಡೋದ್ರಿಂದ ನೆನ್ಪಿಟ್ಕೊಳ್ರಿ. ಗುಡ್. ಇನ್ನು 2 ಸಲ ಮಾಡ್ಬಿಡ್ರಿ. ಎಡಗಡೆ 2 ಸಲ, ಬಲಗಡೆ 2 ಸಲ. ರೆಡಿ? ಒಂದ್ಸಲ ಎಲ್ಲರೂ ನೇರವಾಗಿ ಕುತ್ಕೊಂಡ್ಬಿಡಿ. ನೇರವಾಗಿ ಕುತ್ಕೊಂಡ್ಬಿಡಿ. ಕ್ಯಾಮ್ರಾ ನಿಮ್ಮನ್ನೇ ನೋಡ್ತಿದೆ. ರೆಡಿ? ಸ್ಟ್ರೈಟ್ ಆಗಿ ಕುತ್ಕೊಂಡ್ಬಿಡ್ರಿ. ಎಲ್ಲರೂ ಟುವರ್ಡ್ಸ್ ದಿ ರೈಟ್ ಸೈಡ್. ಬಲ ಯಾವ್ದ್ರಿ? ಪಕ್ಕ ಒಂದಷ್ಟು ಎಡಗೆ ಚಾಚಿದ್ರಲ್ಲಿ. ರೆಡಿ? ಬಲಭಾಗಕ್ಕೆ ಉಸಿರು ಕೇಳ್ಕೊಡ್ರಿ. ಉಸಿರು ಬಿಡ್ತಾ ಬಲಭಾಗಕ್ಕೆ ಆಗ್ತಾ ಬನ್ನಿ. ಬಲಭಾಗ ಟುವರ್ಡ್ಸ್ ರೈಟ್ ಸೈಡ್. ಎಕ್ಸೈಲ್. ಗುಡ್. ಹಣೆಭಾಗ ನಿಧಾನಕ್ಕೆ ನೆಲಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂತಾನೆ ಇರ. ಎಲ್ಲರೂ ಮಧ್ಯೆ ಬಂದ್ಬಿಡಿ. ಎಲ್ಲರೂ ಮಧ್ಯೆ ಬಂದ್ಬಿಡಿ. ಮಧ್ಯೆ ಕಮ್ ಟು ಸೆಂಟರ್. ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ಎಡಭಾಗಕ್ಕೆ ಹೋಗ್ಬಿಡ್ರಿ. ಟುವರ್ಡ್ಸ್ ಲೆಫ್ಟ್ ಸೈಡ್. ನಿಧಾನಕ್ಕೆ ಉಸಿರು ಬಿಡ್ತಾ ಹಣೆಯನ್ನು ನೆಲಕ್ಕೆ ಹಚ್ಚಲಿಕ್ಕೆ ಪ್ರಯತ್ನ. ಸಣ್ಣ ಪ್ರಯತ್ನ, ಒತ್ತಡ ಬೇಡ. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂತಾನೆ ಇರ. ಇನ್ನೊಂದ್ಸಲ ಬಲಭಾಗಕ್ಕೆ. ಗುಡ್. ವೆರಿ ಗುಡ್. ಸೂಪರ್. ಮತ್ತೆ ನಿಧಾನ ಉಸಿರು ತೆಗೆದುಕೊಂತ ಮಧ್ಯೆ. ಕೊನೆಯದಾಗಿ ಎಡಭಾಗಕ್ಕೆ ಹೋಗ್ಬಿಡಿ. ವೆರಿ ಗುಡ್. ಸೂಪರ್. ವಾಪಸ್ ಮಧ್ಯೆ ಬಂದ್ಬಿಡಿ. ರಿಲ್ಯಾಕ್ಸ್. ಇದನ್ನ ಕಂಪಲ್ಸರಿ ಮಾಡ್ರಿ. ಇದನ್ನ ಮಾಡಿದಾಗ ಹೊಟ್ಟೆ ಹಗುರ ಆಗ್ತಾ ಹೋಗುತ್ತೆ, ಅಗ್ನಿ ತತ್ವ ಜಾಗ್ರ ಆಗುತ್ತೆ. ಇನ್ನೊಂದಷ್ಟು ಡೈಜೆಷನ್ ಆಗ್ಲಿಲ್ಲ ಅಂದ್ರೂ ಅಜೀರ್ಣ ಆಗುತ್ತೆ, ಕೂಡ ಜೀರ್ಣ ಆಗ್ಲಿಕ್ಕೆ ಪ್ರೊಸೆಸ್ ಮಾಡುತ್ತೆ. ಶರೀರ ಒಂದಷ್ಟು ಬಿಸಿ ಆಗಿ ಹದ ಆಗ್ಬಿಡತ್ತೆ. ಈ ಭೂ ನಮನಾಸನ ಆದ ನಂತರದಲ್ಲಿ ಇನ್ನ ಯಾವ್ದು ಮಾಡ್ಬೇಕು ಅಂದ್ರೆ ವಾಪಸ್ ಹೀಗೆ ಬಲಗಾಲು ಮಡ್ಚ್ಕೊಂಡ್ಬಿಡಿ, ಹಾಗೆ ಎಡಗಾಲು ಮಡ್ಚ್ಕೊಂಡ್ಬಿಡಿ. ಹಾಗಂತ ಹೇಳಿ ದಿನ ಸಮಯ ಇದ್ರು ಮತ್ತೆ ಈ ಮೂರೇ ಮಾಡ್ಕೊಂಡು ಕೂತೀರಿ ಹಂಗನ ಸರಿ ಹೊಂದಂಗಿಲ್ಲ. ಅದು ಗೊತ್ತಲ್ಲ? ಗುಡ್. ನಿಧಾನವಾಗಿ ಮುಂದ್ಗಡೆ ಮೊಳಕಾಲ ಬೀಳಿಸ್ಕೊಳ್ಳಿ. ಮುಂದ್ಗಡೆ ಮೊಳಕಾಲ ಬೀಳಿಸ್ಕೊಂಡು ಕೈ ಚಾಚ್ಕೊಂಡು ಶಶಂಕಾಸನ ಕಡೆ ಬಂದ್ಬಿಡಿ. ಹಣೆನ ನೆಲಕ್ಕೆ ಹಚ್ಚ್ರಿ. ಶಶಂಕಾಸನ. ಹೀಲ್ಸ್ ಮೇಲೆ ಕೂತ್ಕೊಳ್ಳಿ ಆರಾಮಾಗಿ. ಗುಡ್. ಬಲ ಕಪಾಲ ಭಾಗವನ್ನು ನೆಲದ ಮೇಲೆ ಇಡಿ. ಬಲ ಕಪಾಲ ಭಾಗ ನೆಲದ ಮೇಲೆ ಇಡಿ. ನಿಮ್ಮ ಕಪಾಲ ಗೊತ್ತಾಗತ್ತಲ್ಲ, ಬೇಗ ಗೊತ್ತಾಗತ್ತೆ. ಜಾಸ್ತಿ ಬೆಳೆಸ್ತಿರ್ತೀರಿ ಮನೆಯೊಳಗೆಲ್ಲ, ಹೌದಿಲ್ಲ? ಗುಡ್. ಹಾಗೆ ಎಡ ಕಪಾಲ ಭಾಗ ಇಟ್ಕೊಂಡ್ಬಿಡ್ರಿ. ಎಡ ಕಿವಿ ಭಾಗ, ಕೆನ್ನೆ ಭಾಗ ಇಟ್ಕೊಡ್ರಿ ನೆಲದ ಮೇಲೆ. ಗುಡ್. ದಿಸ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಹೆಡ್ಏಕ್, ಮೈಗ್ರೇನ್ ರೀ ಇದು. ಇಮಿಡಿಯೇಟ್ಲಿ ತಲೆಗೆ ರಿಲ್ಯಾಕ್ಸೇಷನ್ ಕೊಡೋತ್ರಿ. ಗುಡ್. ನಿಧಾನಕ್ಕೆ ಕೌ ಪೋಸ್ ಬಂದ್ಬೇಡಿ. ಈ ರೀತಿ ನಿಧಾನಕ್ಕೆ ಬಲಪಾದವನ್ನ ನಿಮ್ಮ ಬಲ ಅಂಗೈ ಹತ್ರ ತಂದ್ಕೊಳ್ಳಿ. ಗುಡ್. ಸುಮ್ಮನೆ ಇಟ್ಕೊಳ್ಳೋ ಕೆಲಸ ಅಷ್ಟೇನಾ? ಗುಡ್. ವಾಪಸ್ ಸ್ವಲ್ಪ ಮನೆಯಲ್ಲಿ ಮಾಡ್ಬೇಕಾದ್ರೂ ಈ ಪ್ರಿಕಾಷನ್ ಸ್ವಲ್ಪ ಪ್ರಿಪರೇಟರಿ ಪ್ರಾಕ್ಟೀಸಸ್ ಮಾಡ್ಕೊಂಡು ಹೋಗ್ರಿ. ಈಸಿ ಆಗ್ಬಿಡುತ್ತೆ ನಿಮಗ್ರಿ, ಈಸಿ ಆಗ್ಬಿಡುತ್ತೆ. ಮತ್ತೆ ವಾಪಸ್ ಮತ್ತೆ ಬಲಗಾಲ ತೀರ್ಕೊಳ್ರಿ. ಗುಡ್. ವಾಪಸ್ ಉಸಿರು ತೆಗೆದುಕೊಂತ ಎಡಗಾಲ ಮುಂದೆ. ವೆರಿ ಗುಡ್. ವಾಪಸ್ ಇನ್ನು ಬಲಗಾಲ ಮತ್ತೆ ಉಸಿರು ತೆಗೆದುಕೊಂತ ಮುಂದ್ಗಡೆ ಇಟ್ಕೊಳ್ರಿ. ಒಂಚೂರು ಈಗ ಸೊಂಟ ಹೀಗೆ ಇಟ್ಕೊಂಡಿವಲ್ಲ, ಸ್ಟ್ರೈಟ್ ಇಟ್ಕೊಡಿ. ಒಂಚೂರು ಒಳಗಡೆ ಪುಷ್ ಮಾಡ್ರಿ. ಒಂಚೂರು 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 ಮೇಲ್ಗಡೆ ನೋಡ್ರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಂಚೂರು ಮೇಲ್ಗಡೆ. ವೆರಿ ಗುಡ್. ವಾಪಸ್ ಉಸಿರು ಬಿಡ್ತಾ ಮತ್ತೆ ವಾಪಸ್ ನಿಧಾನಕ್ಕೆ ಮೊಳಕಲ್ಲಿ ಇಟ್ಕೊಂಡ್ಬಿಡಿ. ಇನ್ನು ಎಡಗಾಲ ತೆಗೆದುಕೊಳ್ರಿ. ಉಸಿರು ತೆಗೆದುಕೊಳ್ತಾ ಎಡಗಾಲ. ಗುಡ್. ಒಂಚೂರು ಸೊಂಟ ಒಳಗಡೆ, ಒಂಚೂರು ಒಂಚೂರು ಹಿಂದ್ಗಡೆ ಕಾಚಿ ಹಾಚ್ಕೊಂಡಿರ್ಲಿ. ಗುಡ್, ಗುಡ್, ವೆರಿ ಗುಡ್. ಮತ್ತೆ ವಾಪಸ್ ಮತ್ತೆ ಬಲಗಾಲ ತೆಗೆದುಕೊಳ್ರಿ. ಹಾಗೆ ಸಾವಕಾಶ ಒಂಚೂರು ಸೊಂಟ ಒಳಗಡೆ, ಒಂಚೂರು ಸೊಂಟ. ಗುಡ್, ಗುಡ್. ಈ ಕೂಸು ಹೆಂಗ್ ಮಾಡಿಟ್ಟಿದ್ರೆ ಹೇಳಿದ್ ಕೇಳಾರ್ದಂಗೆ ಮಾಡ್ಬಿಟ್ಟಿವಿ, ಹೌದಿಲ್ಲ?
ಹಾಗಾಗಿ ಇದು ಏನಾರ ಹೇಳಿದ್ರೆ ಹೆಂಗೆ ಕೇಳ್ತದ ಸ್ಮೂತ್ ಆಗಿ ಕುಸು ಇದೊಂಚೂರು ಮಾಡಿ ಕುಸು ತಾನೇ ಕೇಳ್ತದ. ಹೌದಲ್ಲ? ಈಗ ಕಾಲ ಕೊಡಕ್ ಹೋದ್ರೆ ವಾಪಸ್ ರಿವರ್ಸ್ ಗೀರ್ ಆಗ್ತದ. ಗುಡ್ ಗುಡ್. ಹಾಗೆ ಎಡಗಾಲ ಇಟ್ಕೊಂಡ್ಬಿಡಿ. ಕೇಳೋದಿಲ್ರಿ, ನೋವು ಆಗ್ತದ, ಹಿಂಸೆ ಆಗ್ತದೆ, ಮದ್ದಿಸ್ ಮಾಡ್ಲಿಕ್ಕೆ ಅವಕಾಶನೇ ಬಿಡೋದಿಲ್ಲ. ಗುಡ್ ಗುಡ್. ವಾಪಸ್ ಮತ್ತೇನೊಂತ ತೀರ್ಕೊಳ್ಳಿ, ಕೂತ್ಕೊಳ್ರಿ ಪಾದ ಮೇಲೆ ಆರಾಮಾಗಿ. ನಿಧಾನಕ್ಕೆ ಮೊಳಕಲ್ ನೇರ ಮಾಡ್ತಾ ಮೇಲ್ಗಡೆ. ನಮಸ್ಕಾರ. ಈ ರೀತಿ ಮನೆಯಲ್ಲಿ ಈ ಪ್ರೊಸೆಸ್ ಮಾಡ್ಕೊಂಡೆ ಸ್ವರಮ್ಸ್ ಕಡೆ ಬಂದ್ಬಿಡ್ಬೇಕು. ಈಸಿ ಆಗತ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಏಕಕಾಲಕ್ಕೆ ಡಿಫಿಕಲ್ಟಿ ಆಗತ್ ಮಾಡ್ಲಿಕ್ಕೆ. ರೆಡಿ? ನಮಸ್ಕಾರ ಮುದ್ರ. ನಿಧಾನವಾಗಿ ಉಸಿರು ತೆಗೆದುಕೊಂತ ಎರಡು ಕೈ ತಿಲ್ಲ ನೇರದ ಕಡೆ ಹಗುರವಾಗಿ ಇಟ್ಕೊಳ್ರಿ. ಬಿಗಿ ಹಿಡಿಬೇಡ್ರಿ, ಟೈಟ್ ಹಿಡಿಬೇಡ್ರಿ, ಹಗುರಕ್ಕೆ ಇಟ್ಕೊಳ್ರಿ. ಗುಡ್. ಉಸಿರು ತೆಗೆದುಕೊಂತ ಎರಡು ಕೈ ತಿಲ್ಲ ನೇರದ ಕಡೆ. ಸ್ವಲ್ಪ ಹಿಂದ್ಗಡೆ ಬಾಗಿ ಒಂಚೂರು. ಗುಡ್. ಹಾಗೆ ಉಸಿರು ಬಿಡ್ತಾ ಮುಂದ್ಗಡೆ ನೋಡ್ತಾ ಕೆಳಗಡೆ. ವೆರಿ ಗುಡ್. ನಾ ಹೇಳಿದ್ದೀನಿ, ಮೊಳಕಾಲ ಮೇಲೆ ಜಾಸ್ತಿ ಭಾರ ಬೀಳ್ತಿದೆ ಅನ್ಸಿದ್ರೆ ಒಂಚೂರು ಮೊಳಕಾಲ ಬೆಂಡ್ ಮಾಡೋದು. ಪಾದ ಹಸ್ತಾಸನ. ಉಸಿರು ಹೊರಗಡೆ ಬಿಟ್ಟಿದ್ವಿ, ನಿಧಾನ ಕೆಳಗಡೆ ಕೂತ್ಕೊಳ್ಳಿ. ಕೆಳಗಡೆ. ಗುಡ್. ಉಸಿರು ತೆಗೆದುಕೊಂತ ಬಲಗಾಲ ಹಿಂದ್ಗಡೆ. ಅಶ್ವಸಂಚಲನಾಸನ. ಉಸಿರು ಒಳಗಡೆ ತೆಗೆದುಕೊಂಡಿವಿ. ಇನ್ನ ಹಿಂದ್ಗಡೆ ಕಾಲು ನೇರ ಮಾಡ್ಕೊಳ್ಳಿ. ಮೊದಲನೇ ಕೆಲಸ ಹಿಂದ್ಗಡೆ ಕಾಲು ನೇರ. ಗುಡ್. ಉಸಿರು ತೆಗೆದುಕೊಂಡಿವಲ್ಲ, ಉಸಿರು ಬಿಡ್ತಾ ಎಡಗಾಲ ಹಿಂದ್ಗಡೆ ಸ್ಟ್ರೈಟ್ ಆಗಿರಲಿ. ಫ್ರಮ್ ಹೀಲ್ಸ್ ಟು ಹೆಡ್ ಸಿಂಗಲ್ ಲೈನ್. ಹಿಮ್ಮಡಿಯಿಂದ ತಲೆವರೆಗೂ. ಗುಡ್. ಇದು 4. ಉಸಿರು ಬಿಟ್ಟಿದೀವಿ, ಮತ್ತೆ ಉಸಿರು ತೆಗೆದುಕೊಂತ ಮೊಳಕಾಲ ಕೆಳಗಡೆ. ಉಸಿರು ಬಿಡ್ತಾ ಶಶಂಕಾಸನ ಕಡೆ, ರಿಲ್ಯಾಕ್ಸೇಷನ್ ಪೋಸ್. ಮತ್ತೆ ನಿಧಾನಕ್ಕೆ ಉಸಿರು ತೆಗೆದುಕೊಂತ ಮೊಳಕಾಲ ನೇರ ಮಾಡ್ಕೊಂಡ್ಬಿಡಿ. ಇಲ್ಲಿ ಎದೆ ಭಾಗ ಕೆಳಗಡೆ, ಎದೆ ಮಾತ್ರ. ಅಲ್ಲಿ ಹಿಂದ್ಗಡೆ ಪಾದ ಬೇಳುಗಳು, ಇಲ್ಲಿ ಮೊಳಕಾಲು. ಇಲ್ಲಿ ಎದೆ ಮಾತ್ರ ಬರ್ಬೇಕ್ರಿ. ರೆಡಿ? ಉಸಿರು ಬಿಡ್ತಾ ನಿಧಾನವಾಗಿ ಎದೆ ಕೆಳಗಡೆ. ಅಷ್ಟಾಂಗ ನಮಸ್ಕಾರ. ಗುಡ್. ಘಟ ನೆಲಮೇಲೆ ಇರಲಿ. ಮತ್ತೆ ನಿಧಾನಕ್ಕೆ ಉಸಿರು ತೆಗೆದುಕೊಂತ ಭುಜಂಗಾಸನ. ವೆರಿ ಗುಡ್. ಸ್ವಲ್ಪ ಸೊಂಟ ನೋವಿದ್ರೆ ಎಚ್ಚರ, ಜಾಗ್ರ. ಗುಡ್. ಒಂಚೂರು ಮೇಲ್ಗಡೆ. ವೆರಿ ಗುಡ್. ಉಸಿರು ತೆಗೆದುಕೊಂಡಿವಲ್ಲ, ಉಸಿರು ಬಿಡ್ತಾ ನಿಧಾನವಾಗಿ ಪರ್ವತಾಸನ, ಮೌಂಟೇನ್ ಪೋಸ್. ವೆರಿ ಗುಡ್. ಹಿಮ್ಮಡಿನ ನೆಲಕ್ಕೆ ಹತ್ತಲು ಪ್ರಯತ್ನ ಮಾಡ್ಬೇಕು. ಏನು ನೋವಿಲ್ಲ ಅಂದ್ರೆ, ಮೊಳಕಾಲಲ್ಲಿ ಸೆಳೆತಾ ಇದೆ, ತೀರಾ ನೋವು ಇರ್ತದೆ ಅಂದ್ರೆ ಸ್ಟ್ರೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊಳಕಾಲು ಒಂಚೂರು ಮಡ್ಚ್ಕೊಂಡು ಇಟ್ಕೊಡ್ರಿ ಹಾಗೇನೆ. ಮತ್ತೆ ವಾಪಸ್ ಉಸಿರು ಬಿಟ್ಟಿದೀವಲ್ಲ, ಉಸಿರು ತೆಗೆದುಕೊಂತ ಮೊಳಕಾಲ ಕೆಳಗಡೆ. ಉಸಿರು ಬಿಡ್ತಾ ನಿಧಾನವಾಗಿ ಶಶಂಕಾಸನ ಕಡೆ ಬಂದ್ಬಿಡಿ. ರಿಲ್ಯಾಕ್ಸ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂತ ಬಲಗಾಲ ಮುಂದ್ಗಡೆ. ವೆರಿ ಗುಡ್. ಅಶ್ವಸಂಚಲನಾಸನ. ಒಂದು ಊರ್ಧ್ವ ಹಸ್ತೋತ್ತಾನಾಸನ. ಊರ್ಧ್ವಮುಖವಾಗಿ ಎರಡು ಹಸ್ತನ ಚಾಚೋದು. ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ಉಸಿರಾಟ ಜೊತೆ ಮಾಡಿದ್ರೆ ಅಂದ್ರೆ ನಿಮ್ಮ ಮೂವ್ಮೆಂಟ್ಗೆ, ಜಾಯಿಂಟ್ಸ್ ಮೂವ್ಮೆಂಟ್ಗೆ ಮಸಲ್ಸ್ ಹಿಗ್ತಾ ಹೋಗ್ತದೆ, ಈಸಿ ಮೂವ್ಮೆಂಟ್ ಕೊಡ್ತಾ ಹೋಗುತ್ತೆ. ರೆಡಿ? ಉಸಿರು ತೆಗೆದುಕೊಳ್ತಾ ಉಸಿರು ಬಿಡ್ತಾ ಮುಂದ್ಗಡೆ ಬಾಗ್ತಾ ಬನ್ನಿ. ಪಾದ ಹಸ್ತಾಸನ. ಗುಡ್. ಮುಂದ್ಗಡೆ ನೋಡ್ರಿ, ಮುಂದ್ಗಡೆ. ಲುಕ್ ಫಾರ್ವರ್ಡ್. ಗುಡ್. ಗೋ ಡೌನ್. ಗುಡ್. ನಿಧಾನವಾಗಿ ಎರಡು ಮೊಳಕಾಲು ಮುಡ್ಸ್ಕೊಂಡು ಹಾಗೆ ಕೂತ್ಕೊಂಡ್ಬಿಡಿ ಪಾದ ಮೇಲೆ. ಉಸಿರು ತೆಗೆದುಕೊಳ್ತಾ ಎಡಗಾಲ ಹಿಂದ್ಗಡೆ ಚಾಚ್ಕೊಂಡ್ಬಿಡಿ. ಅಶ್ವಸಂಚಲನಾಸನ. ವೆರಿ ಗುಡ್. ಒಂಚೂರು ಸೊಂಟ ಕೆಳಗಡೆ, ಒಂಚೂರು ಪುಷ್ ಮಾಡ್ರಿ ಒಳಗಡೆ. ಮೇಲ್ಗಡೆ ನೋಡ್ರಿ. ಭಾರಿ ಅದ್ಭುತ ಕಲ್ತಿದ್ರಲ್ಲ, ಭಾರಿ ಸೂಪರ್. ರೆಡಿ? ಉಸಿರು ತೆಗೆದುಕೊಂಡ್ರಿ, ಬಿಟ್ಟಿದ್ರಿ, ತೆಗೆದುಕೊಂಡಿವಿ. ಇನ್ನು ಉಸಿರು ಬಿಡ್ತಾ ಹಿಂದ್ಗಡೆ ಕಾಲು ನೇರ ಮಾಡ್ಕೊಳ್ರಿ. ಮೊದಲನೇ ಕೆಲಸ ಹಿಂದ್ಗಡೆ ಕಾಲು ಸ್ಟ್ರೈಟ್ ಮಾಡೋದು. ಮುಂದ್ಗಡೆ ಪಾದ ಹಿಂದ್ಗಡೆ ಒಯ್ದು ಜೋಡಿಸ್ಬಿಡೋದು. ಮುಂದ್ಗಡೆ ಪಾದ ಹಿಂದ್ಗಡೆ ಒಯ್ದ್ಬಿಡ್ರಿ. ಚದುರಂಗ ದಂಡಾಸನ. ಗುಡ್. ಬೋತ್ ಪಾಮ್ಸ್ ಅಂಡ್ ಟೋಸ್. ಗುಡ್. ನಿಧಾನವಾಗಿ ಉಸಿರು ಬಿಟ್ಟಿವಲ್ಲ, ಉಸಿರು ತೆಗೆದುಕೊಂತ ಮೊಳಕಾಲ ಕೆಳಗಡೆ. ಉಸಿರು ಬಿಡ್ತಾ ಹಿಂದ್ಗಡೆ ಶಶಂಕಾಸನ ಕಡೆ ಹೋಗ್ಬಿಡಿ. ರಿಲ್ಯಾಕ್ಸ್. ವೆರಿ ಗುಡ್. ಖುಷಿ ಆಯ್ತು. ಸೊ ಮರ್ದಿಸಿಂದ ನೀಟಾಗಿ ಮಾಡ್ತೀರಿ ಅಂತ. ಮರ್ದಿಸಿಂದ ನಾಳೆ ಬರಲಾರ್ದ ಉಳಿದಿರಿ. ಮತ್ತೆ ನೆಕ್ಸ್ಟ್ ಡೇ ಆನ್ವರ್ಡ್ಸ್, ನಾಳೆಯಿಂದ ಬಿಟ್ಟು ನಾಡಿದ್ದು ಉಸಿರು ಬಿಟ್ಟಿದೀವಿ.
ಒಂಚೂರು ಉಸಿರು ತೆಗೆದುಕೊಂತ ಮೊಳಕಾಲ ಮೇಲೆ ನಿಂತ್ಕೊಂಡ್ಬಿಡಿ, ಮೊಳಕಾಲ ಸ್ಟಾರ್ಟ್ ಮಾಡಿಬಿಡಿ. ಗುಡ್. ಉಸಿರು ತೆಗೆದುಕೊಂಡಿವಲ್ಲ, ಉಸಿರು ಬಿಡ್ತಾ ಎದೆ ಭಾಗ ಎರಡು ಅಂಗೈ ಮಧ್ಯೆ. ರೆಡಿ? ಗುಡ್. ಅಷ್ಟಾಂಗ ನಮಸ್ಕಾರ. ವೆರಿ ಗುಡ್. ಹಿಂದೆ ಪಾದ ಬೆಳೆಗಳು, ಮೊಳಕಾಲು, ಅಂಗೈ, ಎದೆ, ಗಟಾಯಿ. ಮತ್ತೆ ನಿಧಾನಕ್ಕೆ ಉಸಿರು ತೆಗೆದುಕೊಂತ ತಲೆ ಮೇಲೆ. ವೆರಿ ಗುಡ್. ಭುಜಂಗಾಸನ ಮೇಲ್ಗಡೆ ನೋಡ್ರಿ, ಒಂಚೂರು ಒಂಚೂರು. ಗುಡ್. ವೆರಿ ಗುಡ್. ಸ್ಮೈಲಿಂಗ್ ಫೇಸ್. ವೆರಿ ಗುಡ್. ಮತ್ತೆ ನಿಧಾನಕ್ಕೆ ಉಸಿರು ಬಿಡ್ತಾ ಪರ್ವತಾಸನ, ಸೊಂಟ ಮೇಲ್ಗಡೆ. ವೆರಿ ಗುಡ್. ನಿಮ್ಮ ತಲೆ ಎರಡು ರಟ್ಟೆಗಳ ಮಧ್ಯೆ ಇರ್ಬೇಕ್ರಿ. ಗುಡ್. ಉಸಿರು ಬಿಟ್ಟಿದೀವಿ, ಉಸಿರು ತೆಗೆದುಕೊಂತ ಮೊಳಕಾಲ ಕೆಳಗಡೆ. ಉಸಿರು ಬಿಟ್ಟ ಶಶಾಂಕಾಸನ. ವೆರಿ ಗುಡ್. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂತ ಮೊಳಕಾಲ ಮೇಲೆ ಬಂದ್ಬಿಡ್ರಿ, ಎಡಗಾಲ ಮುಂದ್ಗಡೆ. ವೆರಿ ಗುಡ್. ಉಸಿರು ತೆಗೆದುಕೊಂಡಿವಲ್ಲ, ಉಸಿರು ಬಿಡ್ತಾ ಬಲಗಾಲ ಮುಂದ್ಗಡೆ. ಹೀಗೆ ಕೂತ್ಕೊಂತಾನೆ ನಿಧಾನಕ್ಕೆ ನಿಂತ್ಕೊಂತ ಹೋಗ್ಬೇಕು. ಕೈ ಚಾಚ್ಕೊಂಡು ಉಸಿರು ತೆಗೆದುಕೊಂತ ತಲೆ ನೇರದ ಕಡೆ. ನಮಸ್ಕಾರ ಮಾತ್ರ. ಗುಡ್. ರೆಡಿ? 10 ಕೌಂಟ್ಸ್ ಮಾಡುವ, 12 ಕೌಂಟ್ಸ್ ಮಾಡುವ? ಹೇಳ್ರಿ. 10 ಕೌಂಟ್ಸ್ ಮಾಡ್ಬಿಡುವ? ಈಗೇನು ರೂಢಿ ಮಾಡ್ಕೊಂಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬಿಡ್ರಿ. ರೆಡಿ? 12 ಕೌಂಟ್ಸ್ ಮಾಡ್ಬಿಡುವ. ನಮಸ್ಕಾರ ಮಾತ್ರ. 1, 2, ನಿಧಾನ ಕೂತ್ಕೊಂಡ್ಬಿಡ್ರಿ. 3, ರೈಟ್ ಲೆಗ್ ಬ್ಯಾಕ್. ಗುಡ್. ಉಸಿರು ಬಿಡ್ತಾ ಎಡಗಾಲ ಹಿಂದ್ಗಡೆ, ಚದುರಂಗ ದಂಡಾಸನ. ನಿಧಾನಕ್ಕೆ ಇಲ್ಲಿಂದ ಶಶಾಂಕಾಸನ. ವೆರಿ ಗುಡ್. 5, ಇನ್ನು 6 ಅಷ್ಟಾಂಗ ನಮಸ್ಕಾರ. ಉಸಿರು ಬಿಡ್ತಾ ನಿಧಾನವಾಗಿ. ವೆರಿ ಗುಡ್. ಉಸಿರನ್ನ ತೆಗೆದುಕೊಳ್ತಾ ಭುಜಂಗಾಸನ. ಇನ್ನು ಉಸಿರು ಬಿಡ್ತಾ ಪರ್ವತಾಸನ, ಎಂಚು. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ಶಶಾಂಕಾಸನ. ಗುಡ್. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಅಶ್ವ ಸಂಚಲನಾಸನ. ಲೆಫ್ಟ್ ಲೆಗ್ ಫಾರ್ವರ್ಡ್, ರೈಟ್ ಲೆಗ್? ಓಕೆ, ರೈಟ್ ಲೆಗ್ ಫಾರ್ವರ್ಡ್. ಅಶ್ವ ಸಂಚಲನಾಸನ. ಮತ್ತೆ ನಿಧಾನಕ್ಕೆ ಉಸಿರು ತೆಗೆದುಕೊಂತ ಎಡಗಾಲ ಮುಂದ್ಗಡೆ. ಪಾದಹಸ್ತಾಸನ. ಇಲ್ಲಿಂದ ಉಸಿರು ತೆಗೆದುಕೊಂತ ಊರ್ಧ್ವ ಹಸ್ತೋತ್ಥಾನಾಸನ. ನಮಸ್ಕಾರ ಮುದ್ರೆ. ನೀವ ಮಾಡ್ಬೇಕು, ಇನ್ನ ಮಾಡೋದಿಲ್ಲ. ರೆಡಿ? 2 more ಕೌಂಟ್ಸ್ ಹೋಗ್ಬಿಡು. ಲಾಸ್ಟ್. ನಮಸ್ಕಾರ ಮುದ್ರೆ. 1, ವಾಪಸ್ ನಮಸ್ಕಾರ ಮುದ್ರೆ. ಸ್ಮಾಲ್ ಮ್ಯೂಸಿಕ್ ಹಾಕಿ ಮಾಡುವ. ರೆಡಿ? ರೆಡಿ? ನಮಸ್ಕಾರ ಮುದ್ರೆ. ನಮಸ್ಕಾರ ಮುದ್ರೆ. 1. ಗುಡ್. ವಾಪಸ್ ನಮಸ್ಕಾರ ಮುದ್ರೆ. 1. ಒಂಚೂರು ಹಿಂದ್ಗಡೆ ಬೆಂಡ್ ಹಾಕ್ಬಿಟ್ರೆ. ಮತ್ತೆ ಸಾವಕಾಶ ಉಸಿರು ಬಿಡ್ತಾ ನಮಸ್ಕಾರ ಮುದ್ರೆ. ನಾಟ್ ಬೆಂಡ್ ಫಾರ್ವರ್ಡ್, ಜಸ್ಟ್ ನಮಸ್ಕಾರ ಮುದ್ರೆ. ರೆಡಿ? 1, 2. ವೆರಿ ಗುಡ್. 3, ಲೆಫ್ಟ್ ಲೆಗ್ ಬ್ಯಾಕ್. 4, 5, ಶಶಾಂಕಾಸನ. 6, ಅಷ್ಟಾಂಗ ನಮಸ್ಕಾರ. 7, ಭುಜಂಗಾಸನ. 8, ಪರ್ವತಾಸನ. 9, ಶಶಾಂಕಾಸನ. ವೆರಿ ಗುಡ್. ಎಕ್ಸಲೆಂಟ್. ವೆರಿ ಗುಡ್. 10, ಅಶ್ವ ಸಂಚಲನಾಸನ. ಎಡಗಾಲ ಮುಂದ್ಗಡೆ. ವೆರಿ ಗುಡ್. ವೆರಿ ಗುಡ್. 10, ಪಾದಹಸ್ತಾಸನ. 11, ಊರ್ಧ್ವ ಹಸ್ತೋತ್ಥಾನಾಸನ. ನಮಸ್ಕಾರ ಮಾಡಿದ್ರೆ. ರೆಡಿ? ಲಾಸ್ಟ್ 1 more ರೌಂಡ್. ರೆಡಿ? ರೆಡಿ? ನಮಸ್ಕಾರ ಮಾಡಿದ್ರೆ. 1, ಕೈ ಹೀಗೆ ಹೋಗ್ಬೇಕು. ಹೇಗೆ ಹೋಗ್ಬೇಕು ಮುಂದೆ? ರೆಡಿ? ನಮಸ್ಕಾರ ಮಾಡಿದ್ರೆ. ನಮಸ್ಕಾರ ಮಾಡಿದ್ರೆ. 1, 2, ಬೆಂಡ್ ಫಾರ್ವರ್ಡ್. ವೆರಿ ಗುಡ್. ಪಾದಹಸ್ತಾಸನ. ರೈಟ್ ಲೆಗ್ ಬ್ಯಾಕ್. ಅಶ್ವ ಸಂಚಲನಾಸನ. ವೆರಿ ಗುಡ್. ವೆರಿ ಗುಡ್. ಚದುರಂಗ ದಂಡಾಸನ. 4, 5, ಶಶಾಂಕಾಸನ. ವೆರಿ ಗುಡ್. 6, ಅಷ್ಟಾಂಗ ನಮಸ್ಕಾರ. ವೆರಿ ಗುಡ್. ವೆರಿ ಗುಡ್. 7, ಭುಜಂಗಾಸನ. 8, ಪರ್ವತಾಸನ. ವೆರಿ ಗುಡ್. 9, ಶಶಾಂಕಾಸನ. ವೆರಿ ಗುಡ್. 10, ಅಶ್ವ ಸಂಚಲನಾಸನ. ಲೆಫ್ಟ್ ಲೆಗ್ ಫಾರ್ವರ್ಡ್. ಗುಡ್. 11, ಬಲಗಾಲ ಮುಂದ್ಗಡೆ ಪಾದಹಸ್ತಾಸನ.
12 ಊರ್ಧ್ವ ಹಸ್ತೋತ್ಥಾನಾಸನ. 13 ಬೆಂಡ್ ಫಾರ್ವರ್ಡ್ ಪಾದಹಸ್ತಾಸನ. ವೆರಿ ಗುಡ್. ಮತ್ತೆ ಬಲಗಾಲ ಚಾಚ್ಕೊಂಬಿಡಿ ಹಿಂದ್ಗಡೆ. ಗುಡ್. ಅಶ್ವ ಸಂಚಲನಾಸನ 3rd, 4th ಚದುರಂಗ ದಂಡಾಸನ, 5 ಶಶಂಕಾಸನ, 6 ಅಷ್ಟಾಂಗ ನಮಸ್ಕಾರ, 7 ಭುಜಂಗಾಸನ, 8 ಪರ್ವತಾಸನ, 9 ಶಶಂಕಾಸನ. ಗುಡ್. 10 ಅಶ್ವ ಸಂಚಲನಾಸನ. ಕರೆಕ್ಟ್ ನಾ? 11 ಪಾದಹಸ್ತಾಸನ, 12 2 bend forward padahastasana, 3 left leg back, 4 right leg back chaturanga dandasana, 6 shashankasana, 7 ashtanga namaskara. Very good, very good. 8 bhujangasana, 9 parvatasana, 10 shashankasana. Very good. 11 ashwashanchalasana. Good. Last down, just do well. Urdhva hastottanasana. Namaskara. Very good. This is a class for you. Good. Super. ಮಸ್ತ್ ಮಾಡೋರೆ ನಿಜವಾಗ್ಲೂ. ಆ ಫ್ಲೋಯೆನ್ಸ್ ಇದೆಯಲ್ಲ 1 2 3 4 5 6 7 8 ಈ ಫ್ಲೋಯೆನ್ಸ್ ಇದೆಯಲ್ಲ ಮಸ್ತ್ ಮಾಡೋರೆ. ಈ ಫ್ಲೋಯೆನ್ಸ್ ಬರಬೇಕಾದ್ರೆ ದಿನ ಮಾಡ್ತಾ ಹೋಗ್ಬೇಕು. ಆ ಪ್ರಿಪರೇಟಿವ್ ಪ್ರಾಕ್ಟೀಸ್ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಡೈಲಿ ಈ ತಾಲೀಮ್ ನಡೀತು ಅಂದರೆ ಆ ಅಖಾಡದಲ್ಲಿ ನಿಮ್ಮ ಶರೀರದ ಸಾಮರ್ಥ್ಯ, ನರಮಾಂಸಗಳ ಸಾಮರ್ಥ್ಯ, ಅದ್ರ ಜೊತೆಗೆ ನಿಮ್ಮ ಒಳಗಡೆ ಇರತಕ್ಕಂಥ ಒಂದು ಸೂಕ್ಷ್ಮದ ಮನಸ್ಸು, ಭಾವಗಳು ಕದ ತೆರೆಕೊಳ್ತಾ ಹೋಗ್ತದೆ. ವಿಶೇಷವಾದ ಒಂದು ಪರ್ಸೆಪ್ಷನ್, ದೃಷ್ಟಿಕೋನ ಬರ್ತಾ ಹೋಗುತ್ತೆ. ಎಲ್ಲರಿಗಿಂತ ಭಿನ್ನವಾಗಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡತ್ತೆ. ಅಷ್ಟು ಎಲ್ಲವನ್ನ ಆಸ್ವಾದಿಸುವನು, ಎಲ್ಲವನ್ನ ರಿಸೀವ್ ಮಾಡ್ಕೊಂಡು ಅದು ಬೇಕು ಬೇಡ ಅನ್ನೋ ಸ್ಪಷ್ಟತೆ ಒಳಗಡೆ ನಿರ್ಧಾರದ ಡಿಟರ್ಮಿನೇಷನ್ ಆಫ್ ಮೈಂಡ್ ಅಂತ ಹೇಳಿದರೆ ಪವರ್, ಆ ಶಕ್ತಿ ಬರ್ತಾ ಹೋಗುತ್ತೆ, ಆ ಬೌದ್ಧಿಕತೆ ಬೆಳೀತಾ ಹೋಗ್ತದೆ. ಬಟ್ ನಾನು ಹೆಜ್ಜೆ ಒಳಗಡೆ ಸ್ಪಷ್ಟೀಕರಣ ಇರುತ್ತೆ, ಅದಕ್ಕೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡ್ಬಿಡ್ತೇವೆ, ಇಲ್ಲಾಂದ್ರೆ ಲೂಸ್ ಆಗಿಬಿಡ್ತೇವೆ. 2 ಕೈ ಸೊಳ್ಳೆ ಬಿಟ್ಕೊಳ್ರಿ, ಕಾಸು ಸೊಳ್ಳೆ ಇಟ್ಕೊಳ್ರಿ. ನಿಮ್ಮ ಪ್ರೀತಿನ ಗಮನಿಸ್ಕೊಳ್ರಿ. 5 seconds. ಗುಡ್. ನಾವು ಹೌಸ್ ಯರ್ ಫೀಲ್, ನಿಮಗೆ ಹೇಗೆ ಅನಿಸ್ತಾ ಇದೆ? ನಿಜವಾಗ್ಲೂ ಆ ಹೇಳಿದಂಥ ಶಬ್ದಗಳು ನನಗೆ ಪೂರಕವಾಗಿದೆಯೇ ಇಲ್ವೋ, ನನಗೆ ಅನುಭವಿಸುತ್ತೆ ಇಲ್ವೋ, ನನಗೆ ಆಗ್ತಿದೆಯೇನೋ ಇಲ್ವೋ? ಬಿಟ್ರೆ ಆಕಾಶಕ್ಕೆ ಹಾರಬಲ್ಲಂತಹ ಒಂದು ಆ ಲೈಟ್ನೆಸ್, ಆ ಫೀಲ್, ಆ ಮಾನಸಿಕತೆ ಬಂದ್ಬಿಡುತ್ತೆ. ನಾನಂತರೂ ದಿನ ಹಾಗೆ ಎಂಜಾಯ್ ಮಾಡ್ತೀನಿ. 0 ಶೂನ್ಯ ಆಗಿ ನಿಂತ್ಕೊಂಡ್ಬಿಡ್ತೀನಿ ನಾನು. ಶೂನ್ಯ, ಆ ಸಂದರ್ಭದಲ್ಲಿ ಶೂನ್ಯ ಆಗಿಬಿಡ್ತೀನಿ ನಾನು. ಎಲ್ಲವನ್ನು ನಾನು ಮಾಡದೇ ಇದ್ರೂ ಕೂಡ ಎಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿ ಇರುತ್ತದದು. ಆ ಪೂರ್ವ ನಿಯೋಜಿತ ಭಾವ ನಮ್ಮ ಸಮಾಧಾನಕ್ಕೆ ಕಾರಣವಾಗಬೇಕೆ ಹೊರತು ನಮ್ಮ ನಿಷ್ಕ್ರಿಯೆಗೆ ಕಾರಣ ಆಗಬಾರದು, ನಮ್ಮ ಪ್ರಯತ್ನಕ್ಕೆ ಕುಂದು ತರಬಾರದು. ಒಂದು ಓಂಕಾರ. Smiling face. Gently open your eyes. ಲಹನಕ್ಕೆ ಕಂಡುಬಿಡಿ. ಕೂತ್ಕೊಳ್ರಿ ಆರಾಮಾಗಿ. ಹಿಂಗೆ ಕೂತ್ರಿ, ಕೈ ಊರು ಕೂತ್ಕೊಬೇಡ್ರಿ. ಒಂಚೂರು ಪ್ರಯತ್ನ ಮಾಡಿ ಹಂಗೆ ಕೂಲಿಕನೂ ಆಗತ್ತಾ ಅಂತ. ಗೈಡ್ ಮಸ್ತ್ ಆರಾಮಾಗಿ ಕೂಡ್ರಿ. ನಾವು ಕೂತ್ಕೊಂಡು ನೋಡಿದ್ರನ ಈಗ ಇವ್ರಂಗೆ ನಾನು ಕೂತ್ಕೋಬೇಕು ಅಂತ ಅನ್ಸ್ಬೇಕು.
ಒಂದಷ್ಟು ಹಂಗೆ ಕುತ್ಕೊಳ್ತೇವೆ ಅಂದ್ರೆ ಈಗ ಹಿಂಗೆ ಕುತ್ಕೊಳ್ಳೇಬಾರ್ದು ಅನ್ಸ್ಬಿಡ್ತದೆ, ಏನ ಕುತ್ಕೊಳ್ಳೇಬೇಡ ಅನ್ಸ್ಬಿಡ್ತದೆ. ಅಷ್ಟು ಕಷ್ಟದಿಂದ ಕೂತ್ಕೋತೇವೆ. ಹಾಗಾಗ್ಬಾರ್ದು. ಒಂಚೂರು ಡೈಲಿ ಪ್ರಾಕ್ಟೀಸಸ್ ನಡೀತಾ ಹೋಗ್ಬೇಕು. ಸ್ವಲ್ಪ ದೀರ್ಘಕಾಲ ನಿರಂತರ ಸತ್ಕಾರ ಸೇವಿತು ದೃಢಭೂಮಿ ಅಂತ ಹೇಳ್ತಾರೆ. ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ನಿರಂತರವಾಗಿ ಆ ಸಮಯಕ್ಕೆ ಆ ಸ್ಥಳದಲ್ಲಿ ಆ ಕಾರ್ಯ ನೆರವೇರ್ತಾ ಹೋಗ್ಬೇಕು. ಅದರಿಂದ ನಮ್ಮೊಳಗಡೆ ಆ ನೈಪುಣ್ಯತೆ, ಆ ಕಾರ್ಯಶೀಲತೆ, ಆ ಪಕ್ವತೆ ಬರ್ತಾ ಹೋಗ್ತದೆ. ಮತ್ತೆ ಅದು ನನ್ನೊಳಗಡೆ ಗಟ್ಟಿಯಾಗಿ ಸ್ಥಿರವಾಗಿ ನೆಲೆಯೂಡ್ತಾ ಹೋಗ್ತದೆ. ಅದ್ರಲ್ಲಿ ನಮ್ಮ ಪರ್ಫೆಕ್ಷನಿಟಿ, ಯೋಗ ಕರ್ಮಸ್ಸು ಕೌಶಲ್ಯಂ ಅಂತ, ಆ ಪರ್ಫೆಕ್ಷನಿಟಿ, ಆ ಪರಿಪೂರ್ಣತೆ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಗುಡ್. ಎರಡು ಕಾಲ ಮುಂದೆ ಚಾಚ್ಕೊಂಬಿಡಿ. ಒಂಚೂರು ಬಟರ್ಫ್ಲೈಗೆ ಬಂದ್ಬಿಡಿ. 1 2 3 4. Just smiling face and observation. Very good. ಎರಡು ಅಂಗೈ ಮಾಡ್ಕೊಂಡು ಇಟ್ಕೊಳ್ರಿ. ಇದು ಹಾನಿ ಖುಷಿ ತೆಗೆದುಕೊಂತ ಮಾಡ್ಕೊಂಡು ಜೋಡಿಸ್ಕೊಳ್ರಿ. ಸ್ವಲ್ಪ ಇಟ್ಕೊಂತ ಕೆಳಗಡೆ ಸ್ಮೂತ್ ಆದ್ರೆ ಅವ್ರು ಮಾಡಿದರೆ ನಾನು ಮಾಡಬೇಕಂತ ಪುಷ್ ಕೊಡ್ಲಿಕ್ಕೆ ಹೋದ್ರೆ ನಾಳೆ ನಿಮ್ಮ ಕೈಯಲ್ಲಿ ಇರಲ್ಲ ಅದು. ಸೊ ನಿಧಾನ ಖುಷಿ ತೆಗೆದುಕೊಂತ ಜೋಡಿಸ್ಕೊಳ್ಳಿ ಸ್ಮೂತಾಗಿ. ಒಂಚೂರು ಸಾಕನಿಸ್ತಾ ವಾಪಸ್. ರೆಡಿ? ಹೇಗೆ ಇಟ್ಕೊಂಬಿಡಿ. ಇಟ್ಕೊಂಡ್ವಾ? ಗುಡ್. ವಾಪಸ್ ಹಾಗೆ ಇನ್ನೊಂದು ಕಡೆ ಇಟ್ಕೊಂಬಿಡಿ. ವಾಪಸ್ ಮತ್ತೊಂದು ಸ್ವಲ್ಪ ಬಲಗಾಲ ಇಟ್ಕೊಂಬಿಡಿ. ಈ ಎಡಗಡೆ ಇದೆ, ಬಲಗಡೆ ಇದೆ. ಏನು ಮಾಡಬೇಕು ಗೊತ್ತಾ? ಎಡಗೈನ ಬೆನ್ನ ಹಿಂದ್ಗಡೆ ತಿಳ್ಕೊಂಬಿಟ್ರಿ. ಬ್ಯಾಕ್ ಸಪೋರ್ಟ್ ಆಗಿ ಇಟ್ಕೊಳ್ರಿ. ಬಲಗೈನ ನೇರವಾಗಿ ಎತ್ಬಿಡ್ರಿ. ಹೀಗೆ ತಗೊಳ್ಳಿ ನೋಡುವ, ಸ್ಟ್ರೈಟ್ ಆಗಿ. ಗುಡ್. ಗೊತ್ತಾಯ್ತಲ್ಲ? ವಾಪಸ್. ಇದು ಇಟ್ಕೊಳ್ಳೋದು ಮೊದಲನೇ ಕೆಲಸ. ಹೀಗೆ ಕುತ್ಕೋತೀವಲ್ಲ, ಇದು ಮೊದಲನೇ ಕೆಲಸ. ಇದು ಉಸಿರು ಇಟ್ಕೊಂಡು ಹೀಗೆ ಇಟ್ಕೊಂತೀವಲ್ಲ, ಎರಡನೇ ಕೆಲಸ ಇದು. ಗೊತ್ತಲ್ಲ? ಇನ್ನು ಮೂರನೇ ಕೆಲಸ ಪಕ್ಕ ನೋಡ್ರಿ, ಚಲೋ ನೋಡ್ರಿ. ನೋಡಿದ್ರೆ ಮಾಡ್ಲಿಕ್ಕಾಗತ್ತೆ, ಹೌದಿಲ್ಲ? ರೆಡಿ? ಕೈ ಹಿಂದ್ಗಡೆ ಎಲ್ಲ ಒಂಚೂರು ಹಿಂಗೆ ಸ್ವಲ್ಪ ಒಂಚೂರು ಮುಂದ್ಗಡೆ ತೊಗೊಂಡ್ಬಿಡ್ಬೇಕು. ಹೀಗೆ ಇಟ್ಕೊಂತೀವಲ್ಲ, ಕೈ ವಾಪಸ್ ಹಿಂಗೆ ಇಟ್ಕೊಂಡ್ಬಿಡಿ. ನೋಡ್ರಿ ಥರ್ಡ್ ಪೋಸ್ ಹೆಂಗೆ ಮಾಡಬೇಕು ಅಂತ. ಹಿಂಗಿರುತ್ತಲ್ಲ, ಹಿಂಗೆ ಕೆಳಗಡೆ ಇಟ್ಕೊಂಡು ಹಿಂಗೆ ಮಾಡಬೇಕು. ರೆಡಿ? ಭಾರಿ ಮಾಡಿದ್ರಲ್ಲ, ಅದ್ಭುತ. ಕೊಡೋದೇ ಒಂದು ಅದ್ಭುತ ರೀ, ಹೌದಿಲ್ಲ? ಈ ಕಲ್ಯಾಣದ ಅಂಗಳದಲ್ಲಿ ಕೊಡೋದೇ ಒಂದು ಅದ್ಭುತ ಇದೆ. ಕುತ್ಕೊಂಡ್ಬಿಡ್ರಿ, ಸುಖಾಸನ ಕುತ್ಕೊಂಡ್ಬಿಡ್ರಿ. ಪ್ರತಿನಿತ್ಯ ಕಪಾಲಭಾತಿ ಕ್ರಿಯಾ, ಆ ಕ್ಲೀನಿಂಗ್ ಟೆಕ್ನಿಕ್ಸ್ ಅದೊಂದು ಜೋಡಿಸ್ಕೊಳ್ಳಿ. ಜಸ್ಟ್ 10 seconds ಹೋಗ್ಬಂದ್ಬಿಡುವ. ಮೂಗಿನ ಉಸಿರು ಹೊರಗಡೆ ಹಾಕಬೇಕು, ಹೊಟ್ಟೆ ಒಳಗಡೆ ಹೋಗ್ಬೇಕು. ನಿಮ್ಮ ಫೋಕಸ್ ಮೂಗಿನ ತುದಿಯಲ್ಲಿರಲಿ. ಜಸ್ಟ್ ಫೋರ್ಸ್ಫುಲ್ ಎಕ್ಸಲೇಷನ್. ಏನೇ ಮಾಡಿದ್ರು ಒಂದಷ್ಟು ಅಬ್ಸರ್ವೇಷನ್ ಚೆನ್ನಾಗಿರಬೇಕು. ನೀವು ಎಷ್ಟು ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತೀವಿ ಅಷ್ಟು ನಿಮ್ಮ ಮೈಂಡ್ ಶಾರ್ಪ್ ಆಗ್ತಾ ಹೋಗುತ್ತೆ, ಅಷ್ಟು ತೀಕ್ಷ್ಣ ಆಗ್ತಾ ಹೋಗುತ್ತೆ. ಗ್ರಹಿಸಬಲ್ಲಂಥ ಕೆಪಾಸಿಟಿ ಬರ್ತಾ ಹೋಗ್ತದೆ. ಮತ್ತು ಪ್ರೆಸೆನ್ಸಲ್ಲಿ ಇರ್ತಾ ಹೋಗ್ತದೆ ಮೈಂಡ್. ಆವಾಗಲೂ ಹಿಂದೂ ನೆನಪು ಮಾಡೋದಿಲ್ಲ, ಹಿಂದಿನ ವಾಸನೆಗಳು ಹೇಳೋದಿಲ್ಲ, ಮುಂದಿನ ವಿಚಾರ ಮಾಡೋದಿಲ್ಲ. ಅದು ಪ್ರೆಸೆನ್ಸಲ್ಲಿ ಎಷ್ಟಿರುತ್ತೋ ಅಷ್ಟು ಹ್ಯಾಪಿನೆಸ್ ಆಗಿರ್ತೀರಿ. ಇಲ್ಲಿ ಕೂತಾಗ ಅದು ಮಾಡೋದು, ಅಲ್ಲಿ ಹೋದಾಗ ಇದ್ರ ವಿಚಾರ ಮಾಡೋದು, ಇಲ್ಲೂ ಸುಖ ಬೇಡ ಅಲ್ಲೂ ಸುಖ ಬೇಡ, ಎಲ್ಲ ಗದ್ದಲ. ಅದು ಬೇಡ. ಎಲ್ಲಿರ್ತೀವಿ? ಬಿ ಪ್ರೆಸೆಂಟ್. ಆ ಸ್ಥಳದಲ್ಲಿ ಪ್ರೆಸೆನ್ಸ್ ಆಗಿರೋದು. 100% ಪ್ರಯತ್ನ ಮಾಡೋದು. ನನ್ನ ಕೈಯೊಳಗೆ ಅದು ಮಾತ್ರ ಇದೆ, ಹಿಂದಿಂದೂ ಇಲ್ಲ ನನ್ನ ಕೈ ಒಳಗಡೆ, ಮುಂದಿಂದೂ ಇಲ್ಲ. ನಿಧಾನಕ್ಕೆ ನಿಲ್ಲಿಸ್ಬಿಡಿ. ಅದ್ಭುತ ರೀ, ಅದ್ಭುತ. ಪ್ರಾಣ ಈ ಪಂಚಭೂತಗಳ ಸಂಪರ್ಕದಲ್ಲಿ ಇರೋದ್ರಿಂದ ಸಹಜವಾಗಿ ಹಸಿವು, ತೃಷೆ, ನಿದ್ರೆ, ಭಯ
ವಿಷಯ ಮುಖವಾಗಿ ಹರಿತಾ ಹೋಗ್ತವೆ. ಕಣ್ಣಿಗೆ ಕಾಣೋದು, ಕಿವಿ ಕೇಳಿಸೋದು, ಮಾತನಾಡೋದು, ಯಾವುದು ತನಕ ವಿಷಯ ಸುಖದಲ್ಲ ಅದರೊಳಗೆ ಮಗ್ನನಾಗ್ಬಿಡ್ತಾ ಹೋಗ್ತದೆ. ಸೊ ಹಾಗಾಗಿ ಆ ಪ್ರಕೃತಿ ಗುಣ ಕಡೆ ಹರಿತಕ್ಕಂಥ ಪ್ರಾಣ ಊರ್ಧ್ವಮುಖವಾಗಿ ದೇವಮುಖವಾಗಿ ಹರಿತಾ ಹೋಗ್ತವೆ. ಸಹಸ್ರದಳ ಅಂತ ಹೇಳ್ತೀವಿ. 100 ಕಮಲದಳ ಇರತಕ್ಕಂಥ ಈ ಸಹಸ್ರ ಕುಂಭ, ಇಲ್ಲಿ ಅದ್ಭುತವಾದ ದೇವನ ಅಸ್ತಿತ್ವ ಇದೆ. ಅಲ್ಲೊಂದಷ್ಟು ರಸ ಇದೆ, ಭಕ್ತಿಯ ರಸ ಇದೆ, ಅಮೃತತ್ವ ಇದೆ. ಸೊ ಹಾಗಾಗಿ ಈ ಕೆಳಮುಖ ಹರಿತಕ್ಕಂಥ ಪ್ರಾಣ ಚಾನಲ್ಸ್, ಪ್ರಾಣನಾಡಿಗಳಲ್ಲಿ ಪ್ರಾಣಿಕ್ ಚಾನಲ್ಸ್ ಕೆಳಮುಖ ಹರಿಯೋದನ್ನ ಊರ್ಧ್ವಮುಖ ಮೇಲ್ಗಡೆ ಹರಿತಾ ಹೋಗ್ತದೆ. ಹರಿದಂಗೆಲ್ಲವೂ ಕೂಡ ಮನಸ್ಸು, ನಮ್ಮ ಮನ ನಿಶ್ಚಲವಾಗಿ ನಿಂತ್ಕೊಂಡ್ಬಿಡುತ್ತೆ. ಉಸಿರಾಟ ಗಾಢವಾಗಿ ನಡೀತಾ ಹೋಗುತ್ತೆ. ಪ್ರಾಣದ ಹರಿವಿಕೆ ಅಷ್ಟು ತೀಕ್ಷ್ಣವಾಗಿ ನಡೀತಾ ಹೋಗ್ತದೆ, ಗೊತ್ತಿಲ್ಲದಂತಹ ರೀತಿ. ಮನಸ್ಸು ವಿಶಾಲಗೊಳ್ತಾ ಹೋಗ್ತದೆ. ಭಾವ ಯಾವ ಭ್ರಮೆಯಲ್ಲಿ ಸಿಕ್ಕುಗಳ ನಿರಾಳದ ಭಾವ, ನಿಶ್ಚಿಂತತೆ ಭಾವ. ಎಲ್ಲ ಕ್ಲಚಸ್ ಯಾವುದು ನನ್ನ ಬಂಧನಕ್ಕೆ ಇಲ್ಲ ಅಂತ ರೀತಿಯಲ್ಲಿ ಅಷ್ಟು ವಿಶಾಲವಾಗಿ ನಿಂತ್ಕೊಳ್ತಾ ಹೋಗ್ತವೆ, ಹರಿತಾ ಹೋಗ್ತವೆ. ಇದು ಅನುಭವಕ್ಕೆ ಬರಬೇಕಾದ್ರೆ ನನ್ನ ಪ್ರಯತ್ನ ನಿರಂತರವಾಗಿ ನಡೀತಾ ಹೋಗ್ಬೇಕು. ಹೇಳಲ್ಲ, ಸ್ವಲ್ಪ ದೀರ್ಘಕಾಲ ನಿರಂತರವಾಗಿ ತೆಗೆದುಕೊಂಡು ಹೋಗ್ಬೇಕು. ಒಂದು ಅಭ್ಯಾಸವನ್ನ ಒಂದು ಸ್ಥಳದಲ್ಲಿ ಪ್ರತಿನಿತ್ಯವೂ ಮಾಡೋದ್ರಿಂದ ಅದ್ರ ಮೇಲೆ ನಮಗೆ ನಿಯಂತ್ರಣ ಬರ್ತಾ ಹೋಗ್ತದೆ. ಅದ್ರ ಮೇಲೆ ನಿಯಂತ್ರಣ ಹೋಗ್ಲಿ, ನನ್ನೊಳಗಡೆ ನಾನು ನಿಯಂತ್ರಣದಲ್ಲಿರ್ತೀನಿ. ನಮಗೆ ನನ್ನ ಬುದ್ಧಿ, ಮನ, ಭಾವ ಎಲ್ಲವೂ ಕೂಡ. ಕಪಾಲಭಾತಿಯನ್ನು ಕಂಪಲ್ಸರಿ ಜೋಡಿಸ್ಕೊಳ್ರಿ. ನಿಮ್ಮ ಎಂಟೈರ್ ಫೇಶಿಯಲ್ ಮಸಲ್ಸ್ ಅನ್ನ ಆಕ್ಟಿವ್ ಆಗಿರ್ತಾ ಹೋಗುತ್ತೆ. ಯಾವುದೇ ರೀತಿ ಬಳಲಿಕೆ ಬಿಡೋದಿಲ್ಲ. ಮುಖದಲ್ಲ ಫ್ರೆಶ್ನೆಸ್ ಕೊಡ್ತಾ ಹೋಗುತ್ತೆ. ಡಿಪ್ರೆಷನ್ಗೆ ಅವಕಾಶ ಕೊಡೋದಿಲ್ಲ. ಯಾವಾಗಲೂ ಏನಾದರೂ ಕುछ करना चाहिए ಅನ್ಸ್ಬೇಕು, ಏನಾದ್ರು ಮಾಡ್ಬೇಕು, ಆಕ್ಟಿವಿಸ್ಟ್ ತಂದು ಕೊಡ್ತಾ ಹೋಗ್ತದೆ. ದಣಿವು, ಆಯಾಸ, ಬಳಲಿಕೆನ ತಂದು ಕೊಡೋದಿಲ್ಲ, ನೀಗಿಸ್ತಾ ಹೋಗ್ತದೆ. ಅದು ಪ್ರಾಣ ಊರ್ಧ್ವಮುಖ ಹಿರಿಯೋದ್ರಿಂದ ನಿಮ್ಮ ಆ ಚೈತನ್ಯದ ಒಳಗಡೆ ಈ ಪಂಚಭೂತಗಳಿಂದ ಆವೃತವಾಗಿರ್ತಕ್ಕಂಥ ಶರೀರಕ್ಕೆ ಅದರಲ್ಲಿರ್ತಕ್ಕಂಥ ಅಂತಃಕರಣ ಚತುಷ್ಟಯಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲ ಸುಮ್ಮನೆಗೊಳಿಸ್ತಾ ಹೋಗ್ತದೆ. ಯಾವುದರಲ್ಲೂ ಕೂಡ ಅಹಂಕಾರ ಬರಲಿಕ್ಕೆ ಕೊಡೋದಿಲ್ಲ. ಚಿತ್ತದಲ್ಲಿ ವಾಸನೆಗಳ ಪ್ರಭಾವ ಇರೋದಿಲ್ಲ. ಮನ ಹಿಂಗಂಗೂ ಹರಿಯೋದಿಲ್ಲ, ನಿಶ್ಚಲ ನಿಂತ್ಕೊಂಡ್ಬಿಡುತ್ತಾ. ಬುದ್ಧಿ ಸರಿಯಾದ ವಿಚಾರ ಮಾಡ್ತಾ ಹೋಗುತ್ತೆ. ಮನುಷ್ಯನಿಗೆ ನಾವು ಅನ್ಕೊಂಡಿದ್ವಿ ರೋಗ ಬರೋದು ತಿನ್ನೋದ್ರಿಂದ ಅಂತ. ಖಂಡಿತವಾಗ್ಲೂ ಅತಿಯಾಗಿ ತಿನ್ನೋದ್ರಿಂದ ಬರಲ್ಲ, ಅತಿಯಾಗಿ ತಿನ್ನೋದ್ರಿಂದ ಬರುತ್ತೆ. ಗೊತ್ತಲ್ಲ. ಇನ್ನೊಂದು, ಯಾವುದನ್ನು ತಿನ್ಬೇಕು, ಯಾವುದನ್ನು ತಿನ್ನಬಾರ್ದು ಗೊತ್ತಿರ್ಬೇಕು ನಮಗೆ. ಹೌದಲ್ಲ? ಸುಮ್ಮನೆ ನೋಡ್ಕೊಳ್ರೆ ಇಷ್ಟು ಜನ ಕೂತಿದ್ರೆ ಒಂದಷ್ಟು ಜನಕ್ಕೆ ಸ್ವೀಟ್ ಅಂದ ತಕ್ಷಣ ಸ್ವೀಟ್ ಒಂದೇ ಇರತ್ತ. ಹಾಗಂತ ಎಲ್ರಿಗೂ ಇಷ್ಟ ಆಗತ್ತಾ? ಇಷ್ಟ ಆಗೋದಿಲ್ಲ. ಸ್ವೀಟ್ ಅಲ್ಲೇನೆ ಒಬ್ಬರಿಗೆ ಜಾಮೂನ್ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಬೇರೆ ಏನೋ ರಸಗುಲ್ಲ ಇಷ್ಟ ಆಗ್ಬೋದು, ಕೆಲವೊಬ್ಬರು ಮೈಸೂರು ಇಷ್ಟ ಆಗ್ಬೋದು. ಭಿನ್ನ ರೀತಿಯಲ್ಲಿ ಸ್ವೀಟ್ ಅಲ್ಲೇ ಭಿನ್ನ ನಿಮ್ಮ ಆಪ್ಷನ್ಸ್, ವೆರೈಟೀಸ್ ಇರುತ್ತೆ. ಹೌದಲ್ಲ? ಸೊ ಹಾಗೆ ಈ ರುಚಿ ಇದೆಯಲ್ಲ, ಒಂದು ಸಲ ನಿಮಗೆ ಅತ್ಯಂತ ಪ್ರಾಣಕ್ಕೆ ನಿಮಗೆ ಅತ್ಯಂತ ಇಷ್ಟಪಡತಕ್ಕಂಥ ಒಂದು ವಸ್ತು ನಿಮ್ಮ ತಂದು ಕೊಟ್ವಿ ಅಂತ ಕೊಟ್ರೆ, ಒಂದು ಜಾಮೂನ್ ನಿಮಗೆ ಅತ್ಯಂತ ಇಷ್ಟ, ಸುಮ್ಮನೆ ಎಕ್ಸಾಂಪಲ್ ತಂದು ಕೊಟ್ವಿ, ಒಂದು ತಿನ್ಕೊಂಡ್ರೆ ಖುಷಿಯಾಗಿ. ಎಷ್ಟು ಖುಷಿ ಗೊತ್ತಾ? ಒಂದು ಹಂತಕ್ಕೆ ಮೀರಿ ಖುಷಿ ಆಯ್ತು ನನಗೆ, ಸಮಾಧಾನ ಇಲ್ಲ, ಇನ್ನೊಂಚೂರು, ಇನ್ನೊಂದು ಬೇಕು, ಅದು ತಿನ್ಕೊಳ್ಳೋದು. ಅವಾಗ ಏನಾಗ್ತು? ಮೊದಲಿನ ಹಂತದಲ್ಲಿರ್ತಕ್ಕಂಥ ಪ್ರಭಾವಳಿ ಎರಡನೇ ಹಂತಕ್ಕೊಂಚೂರು ಕಡಿಮೆ ಆಗ್ತು. ಹೌದಲ್ಲ? ಇನ್ನೊಂದು ತಗೊಳ್ರಿ, ಏನಾಗತ್ತ? ಎರಡನೇ ಹಂತಕ್ಕೆ ಇರುವಂತ ಪ್ರಭಾವಳಿ ಮೂರನೇ ಹಂತಕ್ಕೆ ಇರೋದಿಲ್ಲ. ಅಲ್ಲಿ 4 ತಗೊಳ್ರಿ, ತಿಂತೀವಿ. 5 ತಗೊಳ್ರಿ, ತಿಂತೀವಿ. 6, 7, 8, 10 ತಿಂದಿವಿ. ಆ ಮೊದಲನೇ ಪ್ರಭಾವಳಿ ಇರುತ್ತೆ ಅಲ್ಲಿ. ಅರೆ, ನಿಮ್ಗೆ ಇಷ್ಟವಾದಿದ್ದದು ಜಾಮೂನು, ನಿನ್ ಪ್ರಾಣಕ್ಕೆ ನಿನ್ಗೆ ಅತ್ಯಂತ ಪಂಚಪ್ರಾಣ ಅಂತ ಹೇಳ್ಕೊತಾರಲ್ಲ, ನಿನ್ಗೆ ಇಷ್ಟವಾದಿದ್ದದು ತಿನ್ನಲ್ಲ. ಇನ್ನೊಂದಷ್ಟು ಯಾಕೊಲ್ಲ ಅಂತೀರಿ? ತಿನ್ಬೇಕಲ್ಲ. ಯಾಕೊಲ್ಲ? ವಿಷಯ ವಾಸನೆಗಳು ಮನುಷ್ಯನಿಗೆ ಬಹಿರ್ಮುಖದಲ್ಲಿ ಎಲ್ಲವೂ ಖುಷಿ ಕೊಡೋದು ಶಾಶ್ವತ ಅಲ್ಲ. ಸುಖದ ಹಿಂದೆ ದುಃಖ ಇದೆ. 1 ತಿಂದ್ರೆ ಯು ವಿಲ್ ಬಿ ಹ್ಯಾಪಿ, 2 ತಿಂದ್ರೆ ಒಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್, 3 ತಿಂದ್ರೆ ಕ್ಲೋಸ್, 10 ತಿಂದ್ರೆ ಶುಗರ್ದಲ್ಲಿ ರಿಪೇರ್ ಆಗುತ್ತೆ. ಆಸೆ, ಇದಕ್ಕೆ ಆಸೆ ಮಾಡಿದ್ರೆ ಮತ್ತೊಂದು ಕಡೆ ಆಸೆ ಮಾಡುತ್ತೆ, ಮತ್ತೊಂದು ಕಡೆ ಆಸೆ ಮಾಡ್ತಾ ಹೋಗುತ್ತೆ. ಹರಿಯುವಂಥ ಮನಸ್ಸನ್ನು ಎಷ್ಟು ವರ್ಷ ಹರಿಸ್ತೀರಿ? ಹೀಗೆ ಎಷ್ಟು ವರ್ಷ ಹರಿಸ್ತೀರಿ? ಅದಕ್ಕೋಸ್ಕರ ಬಂದಾತೇನೋ? ಬರಲಿಲ್ಲ. ಉಂಡು ಹೋಗಲು ಬಂದ ಕಾಯ ಪ್ರಸಾದವಲ್ಲದು, ಕಾಯ ಬಂದಿದ್ದಲ್ಲ ಇದು. ಹೌದಲ್ಲ? ನಾವು ಅಂತಿದ್ವಿ ಆಹಾರದಿಂದ ಬರುತ್ತೆ ಅಂತ. ಅತಿಯಾಗಿ ಮಾಡೋದ್ರಿಂದ ಬರುತ್ತೆ, ಖಂಡಿತ ಬರುತ್ತೆ. ಇನ್ನೊಂದು, ಈ ಪಂಚೇಂದ್ರಿಯಗಳದವಲ್ಲ, ಕಣ್ಣು, ಮೂಗು, ಮತ್ತೆ ನಾಲಿಗೆ, ಕಿವಿ, ಈ ಸ್ಪರ್ಶ, ಚರ್ಮ, ಪಂಚೇಂದ್ರಿಯಗಳು, ಇವುಗಳು ಹೇಗೆ ಬೆಳೆಸ್ತೀರಿ ಅನ್ನೋದ ಮೇಲೆ ಇದೆ. ಹೇಗೆ ಬೆಳೆಸ್ತೀರಿ ಅನ್ನೋದಂಥದ್ದು.
ಇದ್ರ ಜೊತೆಗೆ ಇದ್ರ ಹಿನ್ನೆಲೆ ಒಳಗಡೆ ಕೆಲಸ ಮಾಡುವಂತಹ ಸೂಕ್ಷ್ಮವಾದ ತರಂಗಗಳು, ಅಂಶಗಳು ಯಾವುವು? ಮನಸ್ಸು, ಬುದ್ಧಿ, ಇನ್ನೊಂದು ಚಿತ್ತ, ಅಹಂಕಾರ. ಇವು ಎರಡರ ಪಂಚೇಂದ್ರಿಯಗಳ ಸಂಬಂಧಪಟ್ಟಂತೆ ಪಂಚಕರ್ಮೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳು. ಪಂಚೇಂದ್ರಿಯಗಳು ಇವಕ್ಕೆ ಜ್ಞಾನೇಂದ್ರಿಯಗಳು ಅಂತ ಕೂಡ ಹೇಳ್ತಾರೆ. ಇದು ಸಂಬಂಧಪಟ್ಟಂತೆ ಅಂತಃಕರಣ ಚತುಷ್ಟಯಗಳು. ಇವೆರಡರ ಸಮಾಗಮದಿಂದ ನಮ್ಮ ಒಳಗಡೆ ರೋಗಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಆಹಾರ ಜೊತೆಗೆ ಇವುಗಳು, ಇದರಿಂದ ರೋಗಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಏನ್ ಬೇಕಾದ್ ಬರುತ್ತೆ, ಹೀಗೆ ಇದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನನ್ನ ಪರಿಶಿಷ್ಟಂ, ನನ್ನ ದೃಷ್ಟಿಕೋನ ನೀಟಾಗಿ ಇರಲಿಲ್ಲ ಅಂತ ಹೇಳಿದ್ರೆ, ನಾನು ನೋಡುವ ದೃಷ್ಟಿ ಬರೀ ವಿಷಯ ಮುಖ ಹರಿತು ಅಂದ್ರೆ ಅದ್ರ ಮುಖಾಲು ಕೂಡ ನನ್ನ ಚಿತ್ತದಲ್ಲಿ ವಾಸನೆಗಳು ಸ್ಟೋರ್ ಆಗ್ತಾ ಹೋಗುತ್ತೆ, ರೋಗಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ನಾನು ಮುಟ್ವಾರದ ಕೆಲಸ ಮಾಡಿದೆ ಅಂದ್ರೆ ಅದರ ಪ್ರಭಾವಳಿ ನಿಮ್ಮ ಮನಸ್ಸಿನ ಮೇಲೆ ಬೀಳ್ತಾ ಹೋಗುತ್ತೆ. ನಾನು ಮಾಡಿದ್ದೀನಿ, ಭಯ, ಆತುರ, ಗಡ್ಬಿಡಿ, ಯಾರೇನಂತಾರೋ ಹೇಗೋ ಒಂದು ವಿಶೇಷವಾದ ಕೆಟ್ಟ ಮನಸ್ಥಿತಿ ಪ್ರಾರಂಭ ಆಗುತ್ತೆ. ಅದು ಕೇವಲ ನಿಮ್ಮ ಮನಸ್ಸಿನ ಮೇಲೆ ಅಷ್ಟೇ, ಶರೀರದ ಮೇಲೆ ಪ್ರಭಾವ ಬೀಳ್ತಾ ಹೋಗುತ್ತೆ, ನಿಮ್ಮ ಪ್ರಾಣದ ಮೇಲೆ ಪ್ರಭಾವ ಬೀಳ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮುಂದ್ಗಡೆ ಹೇಳ್ತಾರೆ, ನಿಮ್ಮ ಮನಸ್ಸಿನೊಳಗೆ ಒಂದಷ್ಟು ಈಗೋ, ಅಹಂಕಾರ ಇತ್ತು ಅಂತ ಹೇಳ್ಬಿಟ್ಟು ಹೇಳಿಕಾವ ನನ್ನ ಕಡೆ ಇದೆ ಅಂತ ಹೇಳ್ಕೊಲಿಕ್ಕೆ ಆಗಲ್ಲ. ಆ ಸಂದರ್ಭ ಸತ್ಯವನ್ನೇ ವಾದಿಸ್ತಾ ಹೋಗ್ತೀವಿ, ಹೇಳಿದ್ದೆ ಖರೆ ಅಂತ ಹೇಳ್ತೇವೆ, ಅಂತಂದ್ ಬಿಡ್ತೇವೆ. ಹಾಗಲ್ಲ. ನಿಮ್ಮ ಆ ಶಿಲ ಕನ್ಸಿದ್ರೆ ಮತ್ತೊಂದಷ್ಟು ಅವಲೋಕನ ಮಾಡಿಕೊಡ್ಬೇಕು. ನಿಜವಾಗ್ಲೂ ನಾನು ಕಳ್ಕೋಬೇಕು. ನಿಮ್ಮಷ್ಟಕ್ಕೆ ನೀವು ರೆಕಗ್ನೈಸ್, ನಿಮ್ಮಷ್ಟಕ್ಕೆ ನಾವು ಅವಲೋಕನ ಮಾಡಿಕೊಂಡು ಅದನ್ನು ಗುರುತಿಸ್ಕೊಂಡು ಅದನ್ನ ಅಹಂಕಾರಕ್ಕೆ ಅವಕಾಶ ಕೊಡಬಾರ್ದು. ನಿರಹಂಕಾರದ ಭಾವದಲ್ಲಿ ಇರ್ತಿರಲ್ಲ, ಅದು ನಿಮಗೆ ರೋಗಗಳ ಅವಕಾಶ ಮಾಡಿಕೊಡೋದಿಲ್ಲ. ಸಿಟ್ಟು ನಿಮ್ಮ ನರಗಳ ವ್ಯವಸ್ಥೆಯನ್ನ ಟೈಟ್ ಮಾಡ್ತಾ ಹೋಗುತ್ತೆ. ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಕಂಪ್ಲೀಟ್ಲಿ ನರ್ವಸ್ ಸಿಸ್ಟಮ್ ಸ್ಟಿಫ್ ಆಗ್ತಾ ಹೋಗುತ್ತೆ. ನರ್ವಸ್ ಸಿಸ್ಟಮ್ ಸ್ಟಿಫ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮಸಲ್ಸ್ಗಳು ರೆಸ್ಪಾನ್ಸ್ ಮಾಡಲ್ಲ, ಅದು ಕೂಡ ಸ್ಪಾಸಮ್ ಸ್ಟಿಫ್ ಆಗ್ತಾ ಹೋಗುತ್ತೆ. ಜಾಯಿಂಟ್ಸ್ಗಳು ಸ್ಟಿಫ್ ಆಗ್ತಾ ಹೋಗುತ್ತೆ. ನಿಮ್ಮ ಒಳಗಡೆ ಇರತಕ್ಕಂಥ ಅಂಗಾಂಶಗಳು ಏನದಾವಲ್ಲ, ಲಂಗ್ಸ್, ಕಿಡ್ನೀಸ್, ಇನ್ ಮಿಕ್ಕಿದೆಲ್ಲ ಗ್ರಂಥಗಳು, ಹಾರ್ಟು, ಲಿವರು, ಪ್ಯಾನ್ಕ್ರಿಯಾಸು, ಇವೆಲ್ಲವೂ ಕೂಡ ತನ್ನ ಪ್ರಮಾಣವನ್ನು ಉಸಿರಾದ ಕ್ರಿಯೆಯನ್ನ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ. ಅದ್ರ ಕ್ರಿಯೆ ಫ್ಲೆಕ್ಸಿಬಲ್ ಆಗಿ ಖುಷಿಯಾಗಿರೋದಿಲ್ಲ. ಅಷ್ಟೇ ಅಲ್ಲ, ಇದಕ್ಕೆ ಹೊಂದಿಕೊಂಡಂತೆ ಎಂಡೋಕ್ರೈನಾಲಜಿ ಸಿಸ್ಟಮ್ ಅಂತ ಹೇಳ್ತಾರೆ. ಒಳಗಡೆ ಇರತಕ್ಕಂಥ ಅಂತಃಸ್ರಾವಕ ಗ್ರಂಥಿಗಳು ಕೆಟ್ಟದಾಗ ಹಾರ್ಮೋನ್ಸ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಅದರ ಪ್ರಭಾವಳಿಯ ಫಲವಾಗಿ, ಅಹಂಕಾರದ ಪ್ರಭಾವ ಫಲವಾಗಿ, ನಾನು ದೊಡ್ಡವನು ಅಂತಕ್ಕಂಥ, ನಾನು ಈ ಸ್ಥಾನದಲ್ಲಿದ್ದೀನಿ, ನಾನು ಅಧಿಕಾರದಲ್ಲಿದ್ದೀನಿ ಅಂತ, ನನಗೆ ಹೀಗಿದ್ದೀನಿ ಅಂತ, ಇವೆಲ್ಲವೂ ಭ್ರಮೆ. ಇದು ಅಧಿಕಾರ ಭ್ರಮೆ. ಒಂದು ಸಲ ಕೂತ್ಕೊಂಡು ನೋಡ್ರಿ, ಏನೊಂದು ಗೊತ್ತಾಗುತ್ತೆ. ಹಸಿವು, ತೃಷೆ, ಭಯ, ನೌಕರಿ, ನಾನು ಉಡು ತೊಡು, ನನ್ನ ಸೌಂದರ್ಯ ಇದೇನೆ ನಾನು, ಇದನ್ನ ಅರಿಬೇಕು. ಈ ಮೂಲ ನೆಲೆ ಇದಕ್ಕೆಲ್ಲಕ್ಕೂ ಕೂಡ ಆಶ್ರಯವಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ನೀವು ಕಣ್ಣಿಂದ, ಕಿವಿಯಿಂದ ಕೇಳಿದ್ದನ್ನ, ಕೈಯಿಂದ ಮಾಡಿದ್ದನ್ನ, ಮುಟ್ಟಿದ ಸ್ಪರ್ಶವನ್ನ, ರುಚಿ ಊಟ ಮಾಡಿದ್ದನ್ನ, ಇದೆಲ್ಲ ವಾಸನೆಗಳು ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಮೆಮೊರಿ, ಮೊಬೈಲ್ ಕಾರ್ಡಲ್ಲಿ ಮೆಮೊರಿ ಇರುತ್ತಲ್ಲ, ಬಂದಿವೆಲ್ಲ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಎಲ್ಲ ಬಂದಿದ್ರಲ್ಲಿ ಸ್ಟೋರ್ ಆಗಿರುತ್ತಲ್ಲ ಮೊಬೈಲ್ ಮೆಮೊರಿಯಲ್ಲಿ, ಯಾವಾಗ ತೆಗೆದುಕೊಂಡು ಕಾಣಿಸ್ಕೊಳ್ತಾ ಹೋಗುತ್ತೆ. ಅಲ್ಲಿ ಡಿಲೀಟ್ ಮಾಡಿದ್ರೆ ಮತ್ತೆ ಡಸ್ಟ್ಬಿನ್ ಅಲ್ಲಿ ಇರುತ್ತೆ, ಗೊತ್ತಲ್ಲ. ಸೊ ಹಾಗೆ ಇವೆಲ್ಲ ಪಂಚೇಂದ್ರಗಳಿಂದ ಮಾಡಿರ್ತಕ್ಕಂಥ ವ್ಯವಹಾರಗಳು, ಮನಸ್ಸಿನ ಮುಖಾಂತರ ಮಾಡಿರ್ತಕ್ಕಂಥ ವ್ಯವಹಾರಗಳು, ಮತ್ತೆ ಬುದ್ಧಿಯಿಂದ ಮಾಡಿರ್ತಕ್ಕಂಥ ವ್ಯವಹಾರಗಳು, ಇವೆಲ್ಲವೂ ಕೂಡ ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ, ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡ್ರೆ ಅಂದ್ರೆ ಇವುಗಳ ಪ್ರಭಾವಳಿಯ ಫಲವಾಗಿ ನಿಮ್ಮ ಶರೀರದ ಮೇಲೆ ಬೀಳ್ತಾ ಹೋಗುತ್ತೆ. ಅದು ರೋಗಗಳಿಗೆ ಕಾರಣವಾಗ್ತಾ ಹೋಗುತ್ತೆ. ನಿಜವಾಗ್ಲೂ ಏನೋ ವೈರಲ್ ಇನ್ಫೆಕ್ಷನ್ ಆಗಿ ಜ್ವರ ಬಂದಿತ್ತು, ಏನೊಂದಾಗಿತ್ತು ಅಂದ್ರೆ ಸಹಜವಾಗಿ ಹೊರಗಡೆ ಬರ್ಬೋದು, ಸಾಧ್ಯ ಇದೆ, ಪಾಸಿಬಿಲಿಟಿ. ನೀವು ಪಂಚೇಂದ್ರಿಯಗಳ ಮುಖಾಂತರ, ಅಂತಃಕರಣ ಚತುಷ್ಟಯಗಳ ಮುಖಾಂತರ, ಮನ, ಬುದ್ಧಿ, ಚಿತ್ತ, ಅಹಂಕಾರದಿಂದ ನೀವು ಕೆಟ್ಟದಾಗಿ ನೋಡೋ ದೃಷ್ಟಿ ಕೆಟ್ಟದಾಗಿತ್ತು. ಕೇಳೋ ಶಬ್ದಗಳು ಯಾವಾಗಲೂ ಇನ್ನೊಬ್ಬರ ನಿಂದೆಯನ್ನ ಮಾತಾಡುವಂತ ಕೇಳೋದಾಗ್ಲಿ, ಬೇಡವಾದದ್ದನ್ನೇ ಕೇಳುವಂಥದ್ದು ಮಾಡಿದ್ರೆ ಅಂದ್ರೆ, ಉಣಬಾರ್ದನ್ನೇ ಅತಿಯಾಗಿ ಊಟ ಮಾಡಿದ್ರೆ ಅಂದ್ರೆ, ಅದನ್ನೇ ಮತ್ತೆ ಸೇವಿಸ್ತಾ ಹೋದ್ರೆ ಅಂದ್ರೆ, ಮಾಡಬಾರ್ದ ಕೆಲಸವನ್ನು ಮತ್ತೆ ಮಾಡಿದ್ರೆ ಅಂದ್ರೆ ಏನಾಗತ್ತ? ಅವೆಲ್ಲವೂ ಕೂಡ ನಿಮಗೆ ಅತ್ಯಂತ ಪ್ರಭಾವಳಿಯಾಗಿ ನಿಮ್ಮ ನರಗಳ ಮೇಲೆ, ಮಸಲ್ಸ್ಗಳ ಮೇಲೆ, ನಿಮ್ಮ ಭಾವನೆಗಳ ಮೇಲೆ ಪ್ರಭಾವ ಬಿದ್ದು ಜ್ವರಕ್ಕೆ ಕಾರಣವಾಗುತ್ತೆ. ಅದು ಎಂಥ ಜ್ವರ ಬರುತ್ತೆ ಗೊತ್ತಾ? ಕಡಿಮೆ ಆಗಿ ತುಂಬಾ ಕಷ್ಟ. ಅದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಡಿಸಾರ್ಡರ್ಸ್, ಒಂದಷ್ಟು ಅಸ್ವಸ್ಥತೆ ಕಾಣಿಸ್ಕೊಳ್ತಾ ಹೋಗುತ್ತೆ ಸುದೀರ್ಘಾವಧಿ. ನಾನು ಏನಾದ್ರಲ್ಲಿ ಎಚ್ಚೆತ್ತುಕೊಳ್ಳೇ ಇಲ್ಲ, ನನ್ನ ಜರ್ನಿ ಹಾಗೇನೆ ವಿಷಯಮುಖವಾಗಿ ಹರಿತು ಅಂತಂದ್ರೆ, ಬೇಡವಾದ ಕಡೆನೆ ಹರಿತು ಅಂದ್ರೆ, ಪಂಚೇಂದ್ರಿಯಗಳು, ಅಂತಃಕರಣ ಚತುಷ್ಟಯಗಳು ಸರಿಯಾದ ದಾರಿಯಲ್ಲಿ ನಡೆಸಲಿಲ್ಲ ಅಂದ್ರೆ ನಿಜವಾಗ್ಲೂ ಇಸ್ ಕ್ರೋನಿಕ್ ಡಿಸೀಸ್ ಆಗಿ ಬರ್ತಾ ಹೋಗುತ್ತೆ. ಆರಾಮಾಗಲಾರಂತ ರೀತಿ ಇಡೀ ಜೀವನ ಪೂರ್ತಿ ಕೊನೆ ಲಾಸ್ಟ್ ಬ್ರೀತ್ವರೆಗೂ ಸಫರ್ ಆಗ್ಬೇಕು. ನಿಲ್ಲಲ್ಲ, ಅದು ಅಲ್ಲೇ ನಿಲ್ಲಲ್ಲ.
ಮತ್ತೆ ಆ ಎಲ್ಲಾ ವಾಸನೆಗಳು ನಿಮ್ಮ ಚಿತ್ತದಲ್ಲಿ ಸ್ಟೋರ್ ಆಗುತ್ತೆ, ಸಂದರ್ಭಗಳು ಬಂದ ವ್ಯಕ್ತ ಆಗುತ್ತೆ, ವ್ಯಕ್ತ ಆಗುತ್ತೆ, ವ್ಯಕ್ತ ಆಗುತ್ತೆ, ವಾಸನೆಗಳು ಎದ್ದೇಳ್ತಾ ಹೋಗುತ್ತೆ, ಎದ್ದೇಳ್ತಾ ಹೋಗುತ್ತೆ. ಮತ್ತೆ ಮತ್ತೆ ಒಂದೇ ವಿಚಾರ ಬೇಡ ಅಂದ್ರೂ ಸುಮ್ನೆ ಕೂತ್ಕೊಂಡು ತಲೆಯಲ್ಲಿ ಬಂದ್ಬಿಡುತ್ತೆ. ಮತ್ತೆ ಅದನ್ನೇ ಹಿರ್ಗಾ ಮರ್ಗ ಸ್ಮರಣೆ ಮಾಡ್ಕೊಳ್ಳೋದು, ಅದೇ ಒಳಹರವನ್ನ ವಿಚಾರ ಮಾಡೋದು, ಮತ್ತೆ ತಿರ್ಗಾ ಅದೇ ಸಿಕ್ಕಾಕೊಂಡ್ಬಿಟ್ಟು ತೀರ ಗದ್ದೆ ಹಬ್ಸ್ಕೊಂಡ್ಬಿಡ್ತೇವೆ. ನಮ್ಮ ಮುಂದಕ್ಕೆ ಹರಿವಿಕೆಗೆ ಬಿಡೋದಿಲ್ಲ, ಅದು ಸ್ಟಕ್ ಮಾಡಿಬಿಡೋದು. ನಮಗೆ ವಿಚಾರಶೀಲತೆಗೆ ಅವಕಾಶ ಕೊಡೋದಿಲ್ಲ, ನಮ್ಮ ಮನಸ್ಸಿನ ವಿಕಾಸತೆಗೆ ಅವಕಾಶ ಕೊಡೋದಿಲ್ಲ, ಭಾವದ ಅರಳಿವಿಕೆಗೆ ಅವಕಾಶ ಕೊಡೋದಿಲ್ಲ, ಖುಷಿಯಾಗ ಕ್ಷಣಕ್ಕೆ ಇರ್ಲಿಕ್ಕೆ ಬಿಡೋದಿಲ್ಲ ಶರೀರ ಮನ. ಸೊ ಅದಕ್ಕೋಸ್ಕರ ಯಾವ್ದು ಬೇಡ ಅನ್ಸುತ್ತೋ ಅಲ್ಲೂ ಡಿಲೀಟ್ ಮಾಡಿ, ಸ್ಮರಣೆ ಮಾಡ್ಕೊಳ್ಳೋದು ಡಿಲೀಟ್ ಮಾಡಿ. ಚಿತ್ತಲ್ಲಿ ವಾಸನೆ ಇತ್ತು ಅದನ್ನು ಕೂಡ ಡಿಲೀಟ್ ಮಾಡಿಬಿಡಿ. ಯಾವತ್ತು ಸ್ಮರಣೆಗೆ ಯಾವುದೊಂದು ಸಂದರ್ಭದಲ್ಲಿ ಒಳಗಡೆ ಇರುತ್ತೆ, ಯಾರೋ ಒಂದು ಸಂದರ್ಭನ ಹೇಳಿದಾಗ ನಮಗೆ ಸಡನ್ ಹೌದು ನಮಗೂ ಹೀಗಾಗಿತ್ತು ಅಂತ. ಒಳ್ಳೆಯದನ್ನ ಸ್ಮರಣೆ ಮಾಡ್ಕೊಡ್ರಿ, ಕೆಟ್ಟದ ಅಲ್ಲಿ ಡಿಲೀಟ್ ಮಾಡಿಬಿಡ್ರಿ. ನಿಮಗೆ ಅರಿವಿಗೆ ಬಂದರೂ ಕೂಡ ನೀವು ಎತ್ತಿ ಹೇಳಿಕ್ ಹೋಗ್ಬೇಡ್ರಿ. ಎತ್ತಿ ಹೇಳಿದಾಗ ಇನ್ನೂ ನಿಮ್ಮ ಸ್ಪಷ್ಟತೆ, ನಿಮಗೆ ಅದ್ರ ಪ್ರಭಾವ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಲ್ಲೇ ಮುಳುಗಿ ಹೋಗ್ತೀರಿ. ಒಂದ್ಸಲ ಪಕ್ಕಕ್ಕೆ ಸರಿಸಿದ್ವ ಯಾವುದೇ ಸಂದರ್ಭ ಬಂದರೂ ಕೂಡ ಆ ವ್ಯಕ್ತಿನ ಎದುರುಗಡೆ ಬಂದರೂ ಕೂಡ ಹೇಳಿಕ್ ಹೋಗ್ಬಾರ್ದು. ಅಥವಾ ಆ ವ್ಯಕ್ತಿ ಬಗ್ಗೆ ಇನ್ನೊಬ್ಬರಿಗೆ ಗಾಢಾಗಿ ಹೇಳಿದ್ರು ಕೂಡ ನೀವು ಅವನ ಬಗ್ಗೆ ಗಾಢಾಗಿ ವ್ಯಕ್ತ ಮಾಡಬಾರ್ದು. ಯಾಕಂದ್ರೆ ಇನ್ನೊಂದು ಡಿಲೀಟ್ ಮಾಡ್ಕೊಳ್ರಿ. ನೀವು ಡಿಲೀಟ್ ಮಾಡ್ಕೊಳ್ಳಿಲ್ಲ, ಮತ್ತೆ ಅದ್ರ ಜ್ಞಾಪಕ ತಿನ್ಕೊಂಡು ಎತ್ತಿ ಹೇಳ್ತಿರಲ್ಲ, ಆ ಪ್ರಭಾವ ಇಳಿದಿದ್ದು ಮತ್ತೆ ಪ್ರಭಾವ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಮನಸ್ಸಿನ ವಿಕಾಸತೆಗೆ ಅವಕಾಶ ಕೊಡೋದಿಲ್ಲ ಅದು. ಸೊ ಹಾಗಾಗಿ ದಯವಿಟ್ಟು ನಾವು ಅನ್ಕೊಂಡಿದ್ವಿ ಊಟದಿಂದ ಅಂತೆಲ್ಲ, ಊಟದ ಜಾಗರೂಕತೆ ಇರಲಿ. ಆಯಾ ಸೀಸನ್ ಸಂಬಂಧಪಟ್ಟಂತೆ ಪ್ರಕೃತಿ ಏನ್ ಕೊಡುತ್ತೋ ಆ ನೆಲದ ಭೂಮಿಯಲ್ಲಿ ಅದನ್ನ ಅರಳಿದನ್ನ ಅದನ್ನು ಸ್ವೀಕಾರ ಮಾಡ್ರಿ, ಹಿತಮಿತವಾಗಿ ಪ್ರಸಾದ ಮಾಡ್ರಿ. ಅದನ್ನ ಪ್ರತಿಯೊಂದು ತುತ್ತನ್ನು ಅಗಿಯುವಾಗ ಆ ತುತ್ತಿ ಮೇಲೆ ಒಂದಷ್ಟು ಭಕ್ತಿ ಗೌರವ ಇರಲಿ. ಯಾಕಂದ್ರೆ ಆ ತುತ್ತು ಹಣ ಕೊಟ್ಟು ನಾನು ತಂದಿರ್ಬೋದು, ಬೆಳೆದ ದಿನಬಾ ಅದನ್ನೆಲ್ಲ, ಹೌದಲ್ಲಿ ಬಿತ್ತಿದ ಬೇರೆ ಅದನ್ನೆಲ್ಲ, ಬಿತ್ತಲಿಕ್ಕೆ ಅನು ಮಾಡಿದ್ದು ಬೇರೆ ಆಯ್ತಲ್ಲ, ಅಲ್ಲಿ ತಂದು ಮಾರ್ಕೆಟ್ ಕೊಟ್ಟ ಬೇರೆ ಅದಲ್ಲ, ತಂದು ಕುದಿಸೋದು ಬೇರೆ ಅಲ್ಲ, ತಂದು ಇಡೋರು ಬೇರೆ ಅದರಲ್ಲ. ಅವೆಲ್ರಿಗೂ ಅದು ಋಣ ಹೋಗುತ್ತೆ. ಅವರಿಗೆ ಎಲ್ರಿಗೂ ಕೂಡ ನನಗೆ ನನ್ನ ಚೈತನ್ಯಕ್ಕೆ ತೃಪ್ತಿನೇ ಕೊಡ್ತಕ್ಕಂಥ, ನನಗೆ ಶಕ್ತಿನೇ ಕೊಡ್ತಕ್ಕಂಥ ಎಲ್ಲ ನನ್ನ ಬಾಯಿಗೆ ಬಂದಿದೆ ಅಂದ್ರೆ, ಸೊ ಹೀಗಾಗಿ ಇಲ್ಲಿ ಒಂದಷ್ಟು ಸದ್ಭಕ್ತಿಯಿಂದ ಅದನ್ನ ಚೆನ್ನಾಗಿ ಒಂದು ತುತ್ತನ್ನ ಅಗಿಬೇಕು, ಆನಂದಿಸ್ಬೇಕು, ಅನುಭವಿಸ್ಬೇಕು. ಅದು ರಕ್ತವಾಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ಒಳಗಡೆ ಪಾಸಿಟಿವ್ ಎನರ್ಜಿ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಮತ್ತೆ ಎಚ್ಚರ ಇರಬೇಕು, ಸಾಕು ಅನ್ಸಿದಾಗಲಿ ನಿಲ್ಲಿಸ್ಬಿಡ್ಬೇಕು. ಈ ಒಂದ್ಸಲ ನೀವು ಸ್ಟಾರ್ಟ್ ಮಾಡ್ರಿ ಪ್ರಕ್ರಿಯೆಯನ್ನ, ನನಗೆ ಇನ್ನೊಂದಷ್ಟು ಬೇಕು ಅನ್ಸಿದಾಗಲಿ ಸ್ಟಾಪ್ ಮಾಡಿಬಿಡ್ರಿ. ನೀವು ನೋಡ್ರಿ, ನಿಮಗೆ ಆಟೋಮೆಟಿಕ್ ನೆಕ್ಸ್ಟ್ ಡೇ ಆಟೋಮೆಟಿಕ್ ನಿಲ್ಲಿಸ್ಬಿಡ್ತೀರಿ, ಆಟೋಮೆಟಿಕ್ ನೆಕ್ಸ್ಟ್ ಡೇ ನಿಲ್ಲಿಸ್ಬಿಡ್ತೀರಿ, ನಿಮ್ಗೆ ಕಂಟ್ರೋಲ್ ಬಂದ್ಬಿಡುತ್ತೆ. ಬೇಕಾದ ರುಚಿ ಇರಲಿ, ಬೇಕಾದ ನನಗೆ ಇಷ್ಟ ಆಗಿದ್ದಿರಲಿ, 1-2ರಲ್ಲಿ ನಿಮ್ಮ ಮಾನಸಿಕತೆ ನಿಮ್ಮ ಬುದ್ಧಿನ ಕೆಲಸ ಕೊಡ್ರಿ, ನಿಲ್ಲಿಸ್ಬಿಡ್ರಿ, ಎಚ್ಚರಿಕೆಯಿಂದ ಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಅದು ಹರಿವಿಕೆ ಬಿಡೋದಿಲ್ಲ, ರುಚಿಗೆ ಹರಿವಿಕೆ, ವಿಷವಾಸನೆ ಕಡೆ ಹರಿವಿಕೆ ಬಿಡೋದಿಲ್ಲ. ಡಿಟರ್ಮಿನೇಷನ್ ಆಫ್ ಮೈಂಡ್ ಅಂತ ಹೇಳಿದ್ರೆ ಈ ಒಂದು ನಿರ್ಧಾರದ ಶಕ್ತಿ ನಿಮ್ಮ ಬುದ್ಧಿಗೆ ಬರ್ತಾ ಹೋಗುತ್ತೆ, ಬೌದ್ಧಿಕತೆ ವಿಸ್ತಾರ ಆಗ್ತಾ ಹೋಗುತ್ತೆ. ಸೊ ಈ ರೀತಿ. ಸೊ ಅದಕ್ಕೋಸ್ಕರ ಹಗರಕ್ಕೆ ಆಯಾ ಸಂಬಂಧಪಟ್ಟಂತೆ ಹಗರಕ್ಕೆ ಪ್ರಸಾದ ಮಾಡ್ರಿ. ಸೊ ಅದು ಆರೋಗ್ಯವನ್ನ ನೀವು ನಿರ್ಮಾಣ ಮಾಡ್ತಾ ಹೋಗುತ್ತೆ. ನಾ ಹೇಳ್ದಲ್ಲ, ನೀವು ಚಿತ್ತದಲ್ಲಿ ವಾಸನೆ ಆಗಿರ್ತಕ್ಕಂಥ ಯಾವುದು ಕೂಡ ಸ್ಮರಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಚಿತ್ತದಲ್ಲಿ ಖಾಲಿ ಮಾಡ್ಬೇಡ್ರಿ. ಇಟ್ಕೊಂಡ್ರಿ ಅಂದ್ರೆ ರೋಗ ಕೊನೆವರೆಗೂ ಇತ್ತು, ಯಾವುದೇ ವಾಸನೆಗಳು ನನಗೆ ಇವ ಎನಿಮಿಯ, ನನಗೆ ಶತ್ರು ಆದ, ನನಗೆ ಧೋಖ ಮಾಡ್ಯಾನ ಅಂತ ಈ ಭಾವನೆ ಒಳಗಡೆ ಇತ್ತು ಅಂದ್ರೆ ಇದು ಅಷ್ಟೇ ಇಲ್ಲ, ಲಾಸ್ಟ್ ಬ್ರೀತ್ ಹೋಗಿರ್ತಿರಲ್ಲ, ಮುಂದೆ ಒಂದು ಜನ್ಮ ಬರುತ್ತೆ, ಅದು ಎತ್ಕೊಂಡ್ ಬರುತ್ತೆ ಮತ್ತೆ ಇಲ್ಲಿ ಈ ಸ್ಮರಣೆಗೆ. ಅದಕ್ಕೆ ಹೇಳ್ತಾರಲ್ಲ, ಏನು ಒಂದ್ ಕಡೆ ಹೇಳ್ತಾರೆ ಸಂಚಿತ ಕರ್ಮ ಅಂತ, ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಅದು ಈ ಜನ್ಮದಲ್ಲ, ನಾನು ಏನೂ ತಪ್ಪೇ ಮಾಡಿಲ್ಲ, ನಾನು
ಅಷ್ಟೇ ಪ್ರಜ್ಞಾಪೂರ್ವಕ ಖುಷಿಯಾಗಿ ಆನಂದವಾಗಿ ನನ್ನ ಎಂಜಾಯ್ಮೆಂಟ್ಗೋಸ್ಕರ ದೇವರನ್ನ ನನಗೆ ಕೊಟ್ಟಿರತಕ್ಕಂಥ ಕಾಯಕವನ್ನ ಅಷ್ಟೇ ಪ್ರೀತಿಯಿಂದ, ಲವ್ ಆಫ್ ಆಕ್ಷನ್, ನನ್ನ ಕಾರ್ಯವನ್ನು ನನ್ನ ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೇನೆ ಅಂತಕ್ಕಂಥ ಭರವಸೆ ಇಟ್ಕೊಂಡ್ಬಿಟ್ಟು ಹೆಜ್ಜೆ ಹಾಕ್ರೆ ಹೋಗ್ರಿ, ಅವನ ನೆನಹಿನಿಂದ ಖಂಡಿತವಾಗ್ಲೂ ನಿಮಗೆ ಅವನ ಒಳ್ಳೆ ದಾರಿಯಲ್ಲಿ ಸತ್ಸಂಗವನ್ನ ಕಡಿಸ್ತಾ ಹೋಗ್ತಾನೆ. ಮತ್ತೆ ನಿಮ್ಮ ಬದುಕಿಗೆ ಪೂರ್ವಕ ಆಗಿರ್ತಕ್ಕಂಥ ಅನೇಕ ಜನರ ಸಹವಾಸವನ್ನು ಜೋಡಿಸ್ತಾ ಹೋಗ್ತಾನೆ. ನಿಮ್ಮ ಹರಿವಿಕೆಗೆ ಫೋರ್ಸ್ ಸಿಗುತ್ತೆ, ಸುಮ್ಮನೆ ಹರಿವೆಲ್ಲ ಫೋರ್ಸ್ ವೇಗ ಸಿಗುತ್ತಾ ಹೋಗ್ತದೆ ಅದಕ್ಕೆ. ಸೊ ಈ ತೆರನಾಗಿ ನಿಮ್ಮೊಂದು ವ್ಯವಸ್ಥಿತವಾದ ಬದುಕನ್ನ ಜೋಡಿಸ್ಕೊಂಡ್ರೆ ಅಂದ್ರೆ ನಿಜವಾಗ್ಲೂ ಆತನ ಕೊಟ್ಟಿರ್ತಕ್ಕಂಥ ಈ ಶರೀರ, ನಾನು ದೇವರ ಕೊಟ್ಟ ಆಯುಷ್ಯ ಈ ಕಾಯದೊಳಗೆ ಇದ್ದು ಅನುಭವಿಸಿ ಹೋಗುವ ಸಮಯಕ್ಕೆ ಇದು ಮಂಡಲ ಮಣ್ಣಾಗ್ಲಿಕ್ಕೆ ಬಿಡೋದಿಲ್ಲ. ಬದಲಿಗೆ ಈ ಜಗತ್ತಿನಲ್ಲಿ ಅನೇಕ ಜನರು ಕಣ್ಣಿಲ್ದಾನೆ, ಕಿವಿ ಇಲ್ದಾನ, ಒಂದಷ್ಟು ಕಿಡ್ನಿ, ಒಂದಷ್ಟು ಹಾರ್ಟ್, ಲಂಗ್ಸ್ ಇರ್ಲಾರ್ದನ್ನ ಬಳಲ್ತಾ ಇದೆ. ಆ ಒಂದು ವ್ಯಕ್ತಿಗೆ ಅಂತ ಒಂದು ಸಮಾಜಕ್ಕೆ ಕೊಟ್ಟಿದ್ರೆ ಅವ್ರು ಹೊಸ ಬದುಕನ್ನ ಕಟ್ಕೊಳ್ತಾರೆ. ಯಾಕಂದ್ರೆ ನಾವು ಇರೋ ತನಕ ನಾವೇ ಡ್ಯಾಮೇಜ್ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಹೇಳಿ, ಹೌದಲ್ಲ? ಸೊ ಅದಕ್ಕೋಸ್ಕರ ನಾನು ಇದ್ದು, ನಾನು ವಾಸಿಸಿ, ನಾನು ಆನಂದ ಖುಷಿಯಾಗಿದ್ದು ಅಷ್ಟೇ ಆರೋಗ್ಯವಾಗಿ ಶುದ್ಧವಾಗಿ ಇಟ್ಕೊಂಡು ಇದನ್ನ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ಗಳನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರೆಂಟ್ ಮಾಡ್ಲಿಕ್ಕೆ, ಇನ್ನೊಬ್ಬರಿಗೆ ಅವಕಾಶ ಮಾಡಿ ಬದುಕಲಿಕ್ಕೆ ಅವ್ರಿಗೆ ಕೊಟ್ಟಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಪುಣ್ಯದ ಫಲ ಬರುತ್ತೆ. ನೆಕ್ಸ್ಟ್ ಜನ್ಮ ಒಂದಿದ್ರೆ ಒಳ್ಳೆ ಸದ್ಗುರಿನ ಸಾನ್ನಿಧ್ಯದಲ್ಲೇ ಜನ್ಮ ತಾಳ್ತೀವಿ, ಸತ್ ಸಂಸ್ಕಾರ ಇರ್ತಕ್ಕಂಥ ಮನೆಗಳಲ್ಲೇ ಜನ್ಮ ತಾಳ್ತೀವಿ, ಸತ್ಸಂಗವನ್ನೇ ಸಿಗ್ತಾ ಹೋಗ್ತದೆ. ಇನ್ನೂ ಒಂದಷ್ಟು ಆತ್ಮದ ಮೋಕ್ಷಕ್ಕೆ ಕಡೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ನಿಮ್ಗೆ ಈಸಿಯಾಗಿ ಯಾವುದೇ ಆಬ್ಸ್ಟಿಕಲ್ಸ್, ಸಮಸ್ಯೆಗಳು ಬರೋದಿಲ್ಲ ನಿಮ್ಗೆ, ಅಷ್ಟು ಹಗುರವಾಗಿ ಮೂವ್ ಮಾಡಿಸ್ತಾ ಹೋಗ್ತವೆ. ಸೊ ಹಾಗಾಗಿ ಇಷ್ಟು ಜ್ಞಾಪಕ ಇಟ್ಕೊಳ್ರಿ. ಹಾಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ. ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ ಇಲ್ಲಿ. ಬಿ ಎಡ್ ಅಲ್ಲ, ಬಿ ಎಡ್ ಇನ್ನ ಎಷ್ಟು ವರ್ಷ ಟೀಚರ್ ಆಗ್ಲಿಕ್ಕೆ, ಹೊರಗಡೆ ಬರ್ಲಿಕ್ಕೆ? ಮುಗಿತ್ರ? ನೆನ್ಪಿಟ್ಕೊಳ್ಳಿ, ಹಿಂದೆ ನಮ್ಮವ್ವ ನಮ್ಮಪ್ಪ ಓದೋ ಸಮಯಕ್ಕ ನಮ್ಮ ಊರಾಗ ಎಷ್ಟು ಸ್ಕೂಲ್ ಇತ್ತು ಹೇಳ್ರಿ? ಎಷ್ಟಿತ್ತು? ಒಂದೂ ಇರ್ಲಿಲ್ಲ. ಒಂದು ಇದ್ರೆ ಸುತ್ತಲೂ 16 ಊರು ಬರೋದಿಲ್ಲ ಈ ಸ್ಕೂಲಿಗೆ, ಹೌದಲ್ಲ? ಬರ್ತಿತ್ತು. ಅವರೆಲ್ಲ ಎಷ್ಟು ಸಂಸ್ಕಾರವಂತ ನಮ್ಮವ್ವ ಅಪ್ಪ ನೋಡಿದ್ರೆ ತಿರುಗಿ ನೋಡ್ರಿ, ಎಷ್ಟು ಸಂಸ್ಕಾರವಂತರು, ಎಷ್ಟು ಗುಣವಂತರು, ಎಷ್ಟು ಹೃದಯವಂತರು, ಹೌದಲ್ಲ? ಆದ್ರೆ ಇವತ್ತು ಒಂದೇ ಊರಲ್ಲಿ 2-3 ಸ್ಕೂಲ್ ಇದೆ. ಒಂದೂರಿಗೆ ಇನ್ನೊಂದೂರಿಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಅಷ್ಟು ಸಹಜವಾಗಿ ನಮ್ಮ ಕೈ ಹಿಡಿತಾ ಇದೆ ಶಿಕ್ಷಣ ಇವತ್ತು. ಅದ್ರ ಆ ನೈತಿಕತೆ, ಆ ಮೌಲ್ಯ ಉಳಿದತ್ತೇನೆ ಗೊತ್ತಾ? ಆ ಸಂಸ್ಕಾರ ಉಳಿದತ್ತೇನೆ ಗೊತ್ತಾ? ಎಲ್ಲಿ ಕುಂದಿದೆ, ಎಲ್ಲಿ ವ್ಯತ್ಯಾಸ ಆಗಿದೆ? ಎಲ್ಲರಂತೆ ಶಿಕ್ಷಕರು ನೀವು ಆಗ್ಬೇಡ್ರಿ, ನಾನು ವಿನಂತಿ ಮಾಡಿಕೊಳ್ತೇನೆ, ಗೊತ್ತಿಲ್ಲ? ಎಲ್ಲರಂತೆ ನೀವು ಆಗ್ಬೇಡ್ರಿ. ವಿಶೇಷವಾದ ಭಿನ್ನ ರೀತಿಯಲ್ಲಿ ಶಿಕ್ಷಕರು ನೀವು ಆಗ್ರಿ. ಯಾರನ್ನ ಗುರುತಿಸ್ತಾರಲ್ಲ ಗೊತ್ತಿಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ಒಳಗಡೆ ಒಂದು ಚೈತನ್ಯ ಇದೆ, ನಿಯಮಾಂಶ ಇದೆ. ಅದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಮನವೇ ಸಾಕ್ಷಿ, ನಿಮ್ಗೆ ನೀವೇ ಸಾಕ್ಷಿ. ಅಷ್ಟು ಪ್ರಾಮಾಣಿಕತೆ ಹೆಜ್ಜೆ ಇಡ್ರಿ. ಯಾವಾಗಲೂ ಸೃಜನಾತ್ಮಕವಾಗಿರ್ರಿ. ನಿಮ್ದು ಅಧ್ಯಯನ ಸ್ವಾಧ್ಯಾಯ ನಡೀತಾ ಹೋಗ್ಲಿ. ಮತ್ತೆ ಶಿಕ್ಷಕರು ಖುದ್ದು ಹೆಲ್ಪ್ಫುಲ್ ಇರಬೇಕು. ಇವಾಗ ಪೇಷಂಟ್ ತರ ಸ್ಕೂಲಿಗೆ ಹೋದ್ರೆ ಇನ್ನು ಮಕ್ಳಿಗೆ ಏನು ಹೇಳ್ಕೊಡ್ತಾರೆ ಹೇಳಿ? ನೀವು ಮೂಡ್ ಆಫ್ ಮಾಡ್ಕೊಂಡು ಹೋದ್ರೆ ಮಕ್ಳಿಗೆ ಏನ್ ಕೊಡ್ತೀರಿ ಹೇಳಿ? ಹೌದಲ್ಲ? ನಿಮ್ಮ ಮೈಂಡ್ ಸೃಜನಾತ್ಮಕ ವ್ಯವಸ್ಥೆಗಳ ಇರೋದಿಲ್ಲ. ಇದ್ದಿದ್ದ ವಿಷಯನ ಮತ್ತೆ ಮತ್ತೆ ಹೇಳ್ತಾ ಹೋಗ್ತೀರಿ. ಹೊಸದಕ್ಕೆ ಅವಕಾಶನೇ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಅಧ್ಯಯನ, ನಿಮ್ಮ ಮುಖದ ಎಕ್ಸ್ಪ್ರೆಷನ್, ನಿಮ್ಮ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಸ್ಥೂಲಕಾಯ ನೀಟಾಗಿ ಇಟ್ಕೊಳ್ಳುವಂಥದ್ದು, ಅಷ್ಟು ಆರೋಗ್ಯವಾಗಿ ಗಟ್ಟಿ ನೀವು ಇರಬೇಕು. ನೀವು ಅಳಕ ಸ್ಕೂಲಿಗೆ ಹೋದ್ರೆ ಅಂದ್ರೆ ಅವು ಮೊದಲೇ ಎಚ್ಚರ ಮಕ್ಕಳು ಮಲ್ಕೊಳ್ಳುವಂತಹ ಅವಸ್ಥೆ ಬೇರೆ ಇರ್ತದೆ. ಅವು ಇನ್ನ ಬೋತಿ ಗ್ರಹಿಸಬಲ್ಲಂತ ಕೆಪಾಸಿಟಿ ಇರುತ್ತೆ, ಒಂದ್ ಸ್ವಲ್ಪ ಆಲಸ್ಯ ಇರುತ್ತೆ. ಅದನ್ನ ಎದ್ದೇಳಿಸ್ಬೇಕು, ನೀವು ಎಬ್ಬೇಳಿಸ್ಬೇಕು ಅವ್ರನ್ನ ಅಲ್ಲಿಂದ. ನೀವು ಎದ್ದೇಳಿಲ್ಲ, ನೀವೇ ಲೂಸ್ ಆದ್ರೆ ಅಂದ್ರೆ ಇನ್ನು ಮಕ್ಕಳ ಭವಿಷ್ಯ ಹೆಂಗ್ ಕೊಡ್ತೀರಿ ನೀವು? ಸೊ ಶಿಕ್ಷಣದ ಜೊತೆಗೆ ಒಂದಷ್ಟು ಸಂಸ್ಕಾರವನ್ನು ತುಂಬುವಂತ ಪ್ರಯತ್ನ ನಿಮ್ಗೆ ನಡೀಲಿ. ಒಂದಷ್ಟು ಗೌರ್ಮೆಂಟ್ ಶಿಕ್ಷಕರಾಗ್ಬೋದು, ಒಂದಷ್ಟು ಜನ ಪ್ರೈವೇಟ್ಗಳಲ್ಲಿ ಕೆಲಸ ಮಾಡ್ಬೋದು, ಇನ್ನೊಂದಷ್ಟು ಜನ ಇರದೆ ಮನೆಯಲ್ಲಿ ಇರ್ಬೋದು. ಮನೆಯಲ್ಲೇ ತಕ್ಷಣ ಟೀಚರ್ ಅಲ್ಲ ಅಂತೆಲ್ಲ, ಟೀಚರ್ ಸ್ವಭಾವ ಯಾವಾಗಲೂ ಇಟ್ಕೊಡ್ರಿ. ನಿಮ್ಮ ಮನೆಯಲ್ಲಿ ನೀವು ಸೆಲ್ಫ್ ಟೀಚರ್ ಆಗ್ರಿ. ನಿಮ್ಮ ಆರೋಗ್ಯವನ್ನ, ನಿಮ್ಮ ಲೈಫ್ ಸ್ಟೈಲ್ ಅನ್ನು ಚೆನ್ನಾಗಿ ಜೋಡಿಸ್ಕೊಳ್ರಿ. ಗೊತ್ತಾಯ್ತಿಲ್ಲ? ದಿನ ಬೆಳಗ್ಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಒಂದಷ್ಟು ಎಲ್ಲ ವ್ಯವಸ್ಥಿತವಾದ ಪೂಜೆ, ಇವೆಲ್ಲವನ್ನ ಮನೆಯೊಳಗೆ ಭಜನೆ, ಕಥೆಗಳು ಹೇಳುವಂಥದ್ದು, ಮಕ್ಕಳಿಗೆ ಗಮನ ಕೊಡುವಂಥದ್ದು, ಇವೆಲ್ಲ ಮಾಡ್ತಾ ಹೋಗ್ರಿ. ನಿಮ್ಮಷ್ಟಕ್ಕೆ ನೀವು ಟೀಚರ್ ಆಗ್ತೀರಿ. ನೀವು ಏನೇನೋ ಮಾಡ್ಬಿಟ್ಟು ಮಕ್ಕಳಿಗೆ ಮಾಡೋದ್ರೆ ಕೇಳಂಗಿಲ್ಲ, ಯಾವ ಮಕ್ಕಳಿಗೂ ಕೇಳೋದಿಲ್ಲ. ನೀವು ಚೆನ್ನಾಗಿ ಜೋಡಿಸ್ಕೊಂತ ಹೋಗ್ರಿ. ನೀವು ಟೀಚ್ ಆಗ್ರಿ. ಮೊದಲು ನೀವು ಟೀಚರ್ ಆಗ್ಬಿಡ್ರಿ, ಆಮೇಲೆ ಮಕ್ಕಳಿಗೆ ಟೀಚ್ ಮಾಡ್ರಿ. ನಿಮ್ಮ ಮನೆಯನ್ನ ಒಳ್ಳೆ ಸಂಸ್ಕಾರಯುತವಾಗಿ ಭಕ್ತಿಯಿಂದ ತುಂಬ್ರಿ. ಇದೇ ನಿಜವಾದ ಟೀಚರ್. ಹೊರಗಡೆ ಹೇಳೋದು ಒಂದು ಟೀಚರು, ನಿಮ್ಮಷ್ಟಕ್ಕೆ ನೀವು ಟೀಚರ್ ಆಗಿ ಒಳಗಡೆ ಇರೋದಲ್ಲದಲ್ಲ, ಅದನ್ನು ಚೆನ್ನಾಗಿ ಸಮೃದ್ಧವಾಗಿ ಇಡೋದಲ್ಲ, ಭಕ್ತಿಯಿಂದ ಇಡೋದಲ್ಲ, ಅದು ನಿಜವಾದ ಟೀಚರ್. ಅದನ್ನ ನಾವು ಎಲ್ಲಿ ತನಕ ಅಳವಡಿಸ್ಕೊಳ್ಳೋದಿಲ್ಲೋ ಅಲ್ಲಿ ತನಕ ಟೀಚರ್ ಆಗೋದಿಲ್ಲ, ಸಂಬಳ ಕೆಲಸ ಮಾಡಿದಂಗಾಗತ್ತೆ ಅಷ್ಟೇ. ಗೊತ್ತಿಲ್ಲ? ಈ ದುಡ್ಡಿಗೆ ಯಾರು ಬೇಕಾದ್ರೂ ಗಳಿಸ್ತಾರೆ ಈ ಜಗತ್ತಲ್ಲಿ. ದುಡ್ಡು ಮುಖ್ಯ ಅಲ್ಲ. ದುಡ್ಡಿನ ಜೊತೆ ನನ್ನ ಪ್ರಾಮಾಣಿಕ, ನನ್ನ ಬದುಕು, ನನ್ನ ದೇವನೊಂದಷ್ಟು ಆಯುಷ್ಯ ಕೊಟ್ಟಿದ್ದಾನೆ. ಹಾಗಾಗಿ ಅವನು ಕೊಟ್ಟ ಆಯುಷ್ಯ ಅವನಿಗೆ ಒಪ್ಪಿಗೆ ಆಗ್ಬೇಕಲ್ಲ.
ನಾನು ಒಂದು ಮನೆಗೆ ಹೋಗಿದ್ದೀನಿ ಅಂದ್ರೆ, ಒಂದ್ ಕಡೆ ಹೋಗಿದ್ದೀನಿ ಅಂದ್ರೆ ನನ್ನ ಸ್ವಭಾವಗಳನ್ನು ವರ್ತನೆಗಳನ್ನು ಒಪ್ಪಿಗೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ಮನೇಲಿ ಡಿಲೀಟ್ ಮಾಡ್ಬಿಡ್ತಾರೆ ಅವರು. ನಿಮ್ ಬಗ್ಗೆ ಅಸಹ್ಯ ಬೇರೆ ಬೇರೆ ಭಾವನೆಗಳು ಮೂಡ್ತಾ ಹೋಗುತ್ತೆ. ಹಾಗಾಗಿ ದೇವನ ಕೊಟ್ಟ ಆಯುಷ್ಯ ಅವನ ಕೊಡುಗೆ ಇದು, ಅವನ ಕಾಣಿಕೆ. ಹಾಗಾಗಿ ಅವನು ಒಪ್ಪಿಗೆ ಆಗ ನನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ. ಮಾಡದೇ ಇದ್ರೆ ಅವನಿಗೆ ಹೆಂಗೆ ಒಪ್ಕೊಂತಾನೆ? ಮತ್ತೆ ಸಾವಿರಾರು ಜನ್ಮಗಳೊಳಗೆ ಮತ್ತೆ 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 ಕಳಿಸ್ತಾನೆ, ಭವಿತನಕ್ಕೆ ಹಾಕ್ಬಿಡ್ತಾನೆ, ಮತ್ತೆ ನಡೆಸ್ತಾನೆ, ದುಃಖ ಕೊಡ್ತಾನೆ, ಬಳಸ್ತಾನೆ, ಹಿಗ್ಗಾಡ್ತಾನೆ, ಜಗ್ಗಾಡ್ತಾನೆ, ಕುಂದು ಕೊರತೆ ನೋವುಗಳನ್ನ ಮತ್ತೆ ಮತ್ತೆ ಬರಬಾರ್ದು ಬಂದು ಬಳಸ್ತವೆ. ಅದಕ್ಕೆ ಯಾವುದು ಗುರಿಯಾಗಬಾರ್ದು ಅಂದ್ರೆ ನನ್ನ ಪ್ರಾಮಾಣಿಕತೆ, ನನ್ನ ಭಕ್ತಿ, ನನ್ನ ಶ್ರದ್ಧೆ, ನನಗೆ ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ಪರಿಸರ, ನನ್ನ ಏನ್ ಕೊಟ್ಟಿದ್ರ ಸುತ್ತಲುವೆ ಅತ್ತೆ ಮಾವ ತಾಯಿ ಬಂಧು ಬಳಗ ಇವೆಲ್ಲರನ್ನ ಪ್ರೀತಿಯಿಂದ ನೋಡ್ತಕ್ಕಂಥ ದೃಷ್ಟಿಕೋನ, ಭಾವ ಒಂದು ಬರಲಿ ಸೇರಿಸ್ಕೊಳ್ಳುವಂತ ಸಮತೆ, ಸೇರಣೆ ಇಟ್ಕೊಂಡು ಹೆಜ್ಜೆ ಹಾಕ್ತಾ ಹೋಗ್ರಿ, ಬದುಕು ನಿಮ್ದಾಗ್ತಾ ಹೋಗುತ್ತೆ. ದೇವ ಅನಕಾಲಿ ಬದುಕು ಕೊಟ್ಟಿದ್ದ ಭಾವ ಹೋಗ್ತದೆ, ದೇವನಿಗೆ ಒಂದು ಧನ್ಯತೆ ಅನ್ನೋಂಥ ಕೃತಜ್ಞತ ಭಾವ ಬರ್ತಾ ಹೋಗ್ತದೆ. ಒಟ್ಟಾರೆ ಆನಂದವಾಗಿ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು, ಮುಂದಾದ್ರೂ ಸುಖ ಅಂತ ಅಲ್ಲಿಗೆ ಹೋಗ್ಬೇಡ್ರಿ. ನಿಮ್ಮ ಕೆಲಸ ಕೊಟ್ಟಿದ್ದನ್ನ ಅಷ್ಟೇ ಭಕ್ತಿಯಿಂದ, ಲವ್ ಆಫ್ ಆಕ್ಷನ್ ಅಂತ ಹೇಳಲ್ಲ, ಪ್ರೀತಿಯಿಂದ ಮಾಡ್ರಿ. ಏನ್ ಬರುತ್ತೋ ಅದು ಪ್ರೀತಿಯಿಂದ ಮಾಡ್ರಿ, ಅಪ್ಕೊಂಡ್ ಮಾಡ್ರಿ. ನಿಮ್ಗದು ಖುಷಿ ಕೊಡುತ್ತೆ, ಆನಂದ ಕೊಡುತ್ತೆ ಆಗುತ್ತೆ. ಯಾರಿಗೆ ಗೊತ್ತು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನ್ರಿ, ನಾಳೆ ಸುಖ ಅನುಭವಿಸ್ತೀನಿ ಅಂತಂದ್ರೆ ಆ ಆಯುಷ್ಯ ನನ್ನ ಕೈ ಒಳಗೈತೇನ? ಯಾರಿಗ ಗೊತ್ತು? ನಾಳೆ ಈ ಕ್ಷಣಕ್ಕಿಲ್ಲಿಂದ ಹೋದ ತಕ್ಷಣ ಹೋದ್ರೆ ಏನ್ ಮಾಡ್ತಾರೆ ಹೇಳ್ರಿ? ಮತ್ತೆ ಕೊನೆ ಕಷ್ಟ ತಗೊಂಡೇ ಹೋಗೋದಾ? ಕಷ್ಟ ತಗೊಳಿಕ್ ಬಂದಿವ ಇಲ್ಲಿ. ಅದಕ್ಕೋಸ್ಕರ ಈಚ್ ಅಂಡ್ ಎವ್ರಿ ಮೂವ್ಮೆಂಟ್ ಇದೆಲ್ಲ, ಈಚ್ ಅಂಡ್ ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಇದೆಲ್ಲ, ಪ್ರತಿಯೊಂದು ಕ್ಷಣಕ್ಕೂ ಕೂಡ ಮಾಡೋ ಕಾರ್ಯದಲ್ಲಿ ಎಂಜಾಯ್ಮೆಂಟ್ ಇರಲಿ, ವಿಕಾಸದ ಕಡೆ ಇರಲಿ, ಹರಿವಿಕೆ ಇರಲಿ, ಆನಂದವಾಗಿ ಅನುಭವಿಸ್ರಿ. ಅದನ್ನ ಪೇನ್ ಬರುತ್ತೋ, ಪ್ಲೆಸರ್ ಬರುತ್ತೋ, ಖುಷಿ ಬರುತ್ತೋ, ದುಃಖ ಬರುತ್ತೋ, ಅವನಿಗೆ ಅರ್ಪಿತವಾಗಿ ಒಂದಷ್ಟು ಸಮತೆ ಭಾವದಿಂದ, ಸೈರಣೆಯಿಂದ ಅಪ್ಕೊಂಡು ನಡ್ರಿ. ಪ್ರತಿ ಕ್ಷಣವೂ ಕೂಡ ಆನಂದ ಸುಖ ನಿಮ್ದು ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ದುಃಖದಲ್ಲೇ ಕಣ್ಣೀರು ತೊಳಿತೀವಿ, ನಾಳೆ ದಿವಸ ನಮ್ಮಲ್ಲಿ ಇರುತ್ತೆ ಭರವಸೆ ಇಲ್ಲ, ಹೊರದು ಹೋಗ್ತದೆ. ಹಾಗೆ ಸೊ ಅಂತ ಖುಷಿ, ಸಮೃದ್ಧದ ಬದುಕು, ಆನಂದದ ಬದುಕು ನಿಮ್ಮದಾಗ್ಲಿ. ಶಿಕ್ಷಕರೇ ಮರಿಬೇಡ್ರಿ, ಸಂಬಳಗೋಸ್ಕರ ಅಲ್ಲ, ಆತ್ಮ ವಿಕಾಸಕ್ಕೋಸ್ಕರ ಕಾಯಕ ಇರಲಿ, ತಾನಾಗಿ ಹರಿದು ಬರ್ತದೆ ಅದು. ಮಕ್ಕಳಿಗೆ ಸಂಸ್ಕಾರನ ತುಂಬ್ರಿ. ಹೇಳದಲ್ಲ, ಒಂದು ಊರಲ್ಲಿ ಒಂದು ಎಲ್ಲೋ ಕಡೆ ಹಳ್ಳಿ ಸಣ್ಣ ಆಸ್ಪತ್ರೆ ಇದ್ರೆ ಅದಕ್ಕೆ ಯಾರು ಹೋಗ್ತಿರ್ಲಿಲ್ಲ, ಹೌದಲ್ಲ? ಇವತ್ತು ಪ್ರತಿ ಒಂದು ಊರಿಗೂ ಕೂಡ ಒಂದೊಂದು ಆಸ್ಪತ್ರೆಗಳಾಗಿದೆ. ಆರೋಗ್ಯ ಕೈಯಲ್ಲಿ ಇಲ್ಲ, ಮಿತಿ ಮೀರಿ ಹೋಗಿದೆ. ಡಾಕ್ಟರ್ಸ್ ಪೇಷಂಟ್ ನೋಡ್ ಮಾಡಿ ಅವರೇ ಖುದ್ ಪೇಷಂಟ್ ಆಗ್ಬಿಟ್ಟಪ್ಪ ಅಂತ ಹಣೆ ಬರ. ಮತ್ತೆ ಇನ್ಯಾರನ್ನೋ ಬ್ಲೇಮ್ ಮಾಡೋದ್ ಬೇಡ. ಈ ಸಮಾಜ ಒಳಗಡೆ ಏನೇನು ವ್ಯವಸ್ಥೆ ನಡೆದಿದೆ, ಏನ್ ನಡೆದಿದೆ ಗೊತ್ತಿಲ್ಲ. ಹಾಗಾಗಿ ಅವರವ್ರ ಮನವೇ ಸಾಕ್ಷಿ, ಅವರವರೇ ಸಾಕ್ಷಿ, ಅದಕ್ಕೆ ಅವ್ರ ಪ್ರಾಮಾಣಿಕತೆನೇ ಸಾಕ್ಷಿ. ಇನ್ನೊಬ್ಬರ ಬಗ್ಗೆ ಬ್ಲೇಮ್ ಮಾಡ್ಲಿಕ್ಕೆ ಅವತ್ತು ಅವಕಾಶ ಕೊಡಬಾರ್ದು. ಫಸ್ಟ್ ನನ್ನನ್ನು ಕರೆಕ್ಷನ್ ಮಾಡ್ಕೊಂಡು ನನ್ನನ್ನು ಸರಿ ದಾರಿಯಲ್ಲಿ ಇಡುವಂತ ಪ್ರಯತ್ನಗಳು ನಾವೆಲ್ಲ ಸಾಗೋಣ. ಅದಕ್ಕೆ ಸದ್ಗುರುವಿನ ಕರುಣೆ ನಮ್ಮೆಲ್ಲರ ಹೃದಯದಲ್ಲಿ, ಅದು ಗುರುಕರುಣೆ ಮುಖಾಂತರ ಬಂದಿದ್ದನ್ನ ಅರ್ಥ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಹೆಜ್ಜೆ ಇಡುವಂತ ದಾರಿಯಲ್ಲಿ ನಾವೆಲ್ಲ ಸಾಕ್ತಾ ಹೋಗುವ. ಜೊತೆಗೆ ಇನ್ನೊಂದು ಅಂಶ, ಇದೇ ಭಾಗದಲ್ಲಿ ರಾಜೋಳ ಹತ್ರ ಒಂದು 2 ಎಕರೆಯಲ್ಲಿ ಕಲ್ಯಾಣದ ಅಂಗಳದಲ್ಲಿ, ಅದು ಕಲ್ಯಾಣದ ಅಂಗಳ, ಅದು ನೀ ದೂರ ಅಲ್ಲ, ಕಲ್ಯಾಣ ಅಂಗಳದಲ್ಲಿ ಒಂದಷ್ಟು ಯಾಕೆಂದ್ರೆ ಒಂದು ಮನೆಯ ಕುಟುಂಬದ ನಿಜವಾದ ಸಂಪತ್ತು, ಶಕ್ತಿ ಅಂತಂದ್ರೆ 1 ಕೋಟಿ ದುಡ್ಡು ಮನೆ ಒಳಗಡೆ, ಒಂದು ದೊಡ್ಡ ಬಂಗ್ಲೆ, ಮುಂದ್ಗಡೆ ಒಂದು ಕಾರು, ಒಂದಷ್ಟು ಗೋಡೌನ್, ಒಂದಷ್ಟು ಕೆಲಸಗಳು, ಅದೇ ನಿಜವಾದ ಸಂಪತ್ತು. ಕರೆಕ್ಟ್ನಾ? ಎಸ್, ಕರೆಕ್ಟ್. ಸುಮ್ಮನೆ ಹೇಳ್ಬೇಡ್ರಿ. ಅದನ್ನ ನಂಬ್ಕೊಂಡು ನಡೀತಿದೀವಲ್ಲ, ಈಗ ಹೆಜ್ಜೆ ಹಾಕ್ತಿದೀವಲ್ಲ, ಹೌದಲ್ಲ? ಅದನ್ನು ಸಂಪತ್ತೆ. ಇನ್ನೊಂದು ಸಂಪತ್ತಿದೆ, ಈಗ ಗೊತ್ತಾ? ನಿಮ್ಮ ಆರೋಗ್ಯನ ಸಂಪತ್ತು. ಜೊತೆಗೆ ನಿಮ್ಮ ಮಕ್ಕಳು, ನಿಮ್ಗೆ ಎಷ್ಟೇ ಕಷ್ಟ, ದುಃಖಗಳು, ನೋವುಗಳನ್ನು ಸವಿಸ್ಕೊಂಡು ನಿಮ್ಮ ಮಕ್ಕಳನ್ನು ಬೆಳೆಸ್ತೀರಿ, ನಿಮ್ಮ ಜೀವ ಇರುತ್ತೆ ಅಲ್ಲಿ, ಹೌದಲ್ಲ? ಹಾಗಾಗಿ ನಿಮ್ಮೆಲ್ಲ ಎಷ್ಟೇ ಕಷ್ಟ ಹೊರಗಡೆ ಅನುಭವಿಸಿದ್ರು ಕೂಡ, ದುಃಖ ನೋವು ಆದ್ರೂ ಕೂಡ ಮನೆಯೊಳಗೆ ಸುಖವನ್ನು ತಂದಿಡ್ತೀರಿ. ನಿಮ್ಮ ಮಕ್ಕಳು ಚೆನ್ನಾಗಿ, ನನ್ನ ಮಗ ಬೆಳೆದ್ರೆ ಸಾಕ್ರಿ, ನನ್ನ ಮಗ ಸಂಸ್ಕಾರ ಅಂತಂದ್ರೆ ಸಾಕ್ರಿ ಅನ್ನೋಂಥ ಭಾವ ನಿಮಗೆ ನಿರ್ಲಿಪ್ತತೆ, ಸರಳತೆ, ಹಗುರವನ್ನು ಮಾಡ್ತಾ ಹೋಗುತ್ತೆ. ಮುಂದೆ ಬೆಳೀತಾ ನಿಮ್ಮ ಪರಿಶ್ರಮ ತಕ್ಕಂಗೆ ಮಗ ಸಂಸ್ಕಾರವಂತ ಆಗ್ಲಿಲ್ಲ, ನೀತಿವಂತ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ಹೇಳಿ? ಆ ಮನೆ ಸುಖ ಕಳ್ಕೊಳ್ಳುತ್ತೆ, ನೆಮ್ಮದಿ ಕಳ್ಕೊಳ್ಳುತ್ತಾ, ಇಡೀ ಮನೆ ಕಷ್ಟದಲ್ಲಿ ಕಣ್ಣೀರು ಹಾಕ್ತಾ ಹೋಗುತ್ತೆ. ಹಾಗಾಗಿ ನೋಡ್ತಿದ್ದೀನಲ್ಲ ಹೊರ ಜಗತ್ತು ಹೇಗಿದೆ, ಮಕ್ಕಳು ಅಂತ ವ್ಯವಸ್ಥೆಗಳು ಹೆಂಗೆ ಪ್ರವಾಹ ಹರಿತಾ ಇದೆ ಅಂತ. ಯಾವ ವ್ಯವಸ್ಥೆ ಕಡೆ ನಮ್ಮ ಪ್ರಜ್ಞೆ, ನಮ್ಮ ಮಕ್ಕಳು ಹರಿಬೇಕೋ ಆ ರೀತಿ ಹರಿತಾ ಇಲ್ಲ. ಯಾವ ರೀತಿಯಲ್ಲಿ, ಯಾವ ದಿಕ್ಕಿನಡೆಗೆ ಹರಿಬೇಕಾಗಿದ್ದೀನಿ, ಯಾವ ದಿಕ್ಕಿನಡೆ ಹರಿತಾ ಇದೆ ವಿಚಾರ ಮಾಡ್ರಿ. ನೀಟಾಗಿ ಕಾಲುವೆ ಸಂಗಟ ಹರಿಯಿತು ಅಂದ್ರೆ ಹೊಲ ಗದ್ದೆಗಳಿಗೆಲ್ಲ ಬರುತ್ತೆ, ಕೆರೆ ನದಿಗಳ ತುಂಬಿಕೊಳ್ತಾವ. ಎತ್ತ ಸ್ಪ್ರೆಡ್ ಪ್ರವಾಹ ಆಗ್ತಂದ್ರೆ ಮನೆಗಳ ಸರ್ವನಾಶ ಆಗ್ತವೆ. ಪಕ್ಷಿ ಪ್ರಾಣಿಗಳು, ಪ್ರಕೃತಿ ಹೆಸರಿಲ್ಲದ ನಡುವೆ ಹೋಗ್ತದೆ. ಸೊ ಅದಕ್ಕೋಸ್ಕರ ನಿಮ್ಮ ಮನೆ ಸಂಪತ್ತನ್ನ ನಾನು ಕಾಪಾಡ್ತೇನೆ ಅಂತ ಹೇಳಿಕ್ಕೆ ಒಂದು ಭರವಸೆ ಇದೆ ನಮಗೆ.
ನಿಮ್ಮ ಮನೆ ಸಂಪತ್ತು ಅಂದ್ರೆ ನಿಮ್ಮ ಮನೆ ಮಕ್ಕಳಿಗೆ ನಾನು ವಿಚಾರ ಮಾಡಿದೆ, ಈ ನೆಲದ ಸಂಸ್ಕೃತಿ, ಈ ನೆಲದ ಪರಂಪರೆ, ಈ ನೆಲದ ಭಕ್ತಿ, ಗೌರವ, ಸ್ವಾಭಿಮಾನ ಕಾಪಾಡ್ತಕ್ಕಂಥ ಶಕ್ತಿ ಈ ಮನೆಯ ಮಕ್ಕಳಲ್ಲಿರಬೇಕು. ಹೌದಲ್ಲ? ನಮ್ಮ ಮನೆ ಕಿಮ್ಮತ್ ನಾವನ್ನ ಹೆಚ್ಚಿಸ್ಬೇಕು, ಬೇರೆ ಹೆಚ್ಚಿಸಲ್ಲ. ಹೀಗಾಗಿ ಭರತ ಭೂಮಿಯ ಇದು ಜಂಬೂದೀಪ ಅಖಂಡ ಪ್ರತಿಯೊಳಗೆ ಕೇಳಿರ ಎಡಾಳಿನ ಭಾಷೆಯ ಅಂತ ಹೇಳ್ತಾರೆ. ಹೀಗಾಗಿ ಬಸವಾದಿ ಪ್ರಮಥರು ಪಾದ ಇರ್ತಕ್ಕಂಥ ಈ ಪವಿತ್ರ ಭಾರತ ಸಂಸ್ಕೃತಿನೆಲ್ಲ ಎಂದೆಂದು ಅಳಿದು ಹೋಗಬಾರ್ದು. ಇದು ಅದಕ್ಕೆ ವಾರಸ್ದಾರು ನಾವು ಮತ್ತು ನಮ್ಮ ಮಕ್ಕಳು. ಹಾಗಾಗಿ ಆ ಪ್ರಜ್ಞೆಯನ್ನ ಸಮರಲ್ಲಿ 2 ತಿಂಗಳ ರಜೆ ಇರುತ್ತೆ, ಅಂತಹ ಸಮಯದಲ್ಲಿ ನಿಮ್ಮ ಮಕ್ಕಳನ್ನ ನಮ್ಮ ಶಿಬಿರದಲ್ಲಿ ಅವರ ಬಸವ ಭಾರತಿ ಯೋಗಧಾಮಲ್ಲಿ ಇಟ್ಕೊಂಡು ಅವರು ವ್ಯವಸ್ಥಿತವಾಗಿ ಅವರಿಗೆ ನನ್ನ ತಂದೆ ತಾಯಿ ಕಿಮ್ಮತ್ತೇನು, ನನ್ನ ಕಿಮ್ಮತ್ತೇನು, ನನ್ನ ಏತಕ್ಕಾಗಿ ನಾನು ಬಂದಿದ್ದೀನಿ ಇಲ್ಲಿ, ನನ್ನ ಮವ್ವ ಅಪ್ಪನ ಕಿಮ್ಮತ್ತೇನು, ನನ್ನ ಸಂಬಂಧಗಳ ಕಿಮ್ಮತ್ತೇನು, ನನ್ನ ಕುಟುಂಬದಲ್ಲಿ ನನ್ನ ಜವಾಬ್ದಾರಿ ಏನು, ಸಮಾಜದೊಳಗಡೆ ನನ್ನ ಜವಾಬ್ದಾರಿ ಏನು, ನಾನು ಯಾಕಂದ್ರೆ ಏತಕ್ಕಾಗಿ ಶಿಕ್ಷಣ ಪಡಿಬೇಕು, ಮತ್ತೆ ಈ ರಾಷ್ಟ್ರದೊಳಗಡೆ ನನ್ನ ಜವಾಬ್ದಾರಿ ಏನಿದು, ತನ್ನ ವ್ಯಕ್ತಿತ್ವದ ಜವಾಬ್ದಾರಿ, ತನ್ನ ವ್ಯಕ್ತಿತ್ವದ ಜವಾಬ್ದಾರಿ ಏನು, ಕುಟುಂಬದಲ್ಲಿ ಸಮಾಜದಲ್ಲಿ ತನ್ನ ಜವಾಬ್ದಾರಿ ಏನು, ರಾಷ್ಟ್ರದ ಉದ್ಧಾರದಲ್ಲಿ, ರಾಷ್ಟ್ರದ ಪ್ರಗತಿಯಲ್ಲಿ ನನ್ನ ಜವಾಬ್ದಾರಿ ಏನು ಅನ್ನತಕ್ಕಂಥ ಈ ಮನೋಭೂಮಿಕೆಯನ್ನ ನಿಮ್ಮ ಮಕ್ಕಳ ಹೊರದಲ್ಲಿ ಬಿತ್ತಬೇಕು ಅನ್ನೋ ಒಂದು ಮಹದಾಶೆ ನನ್ನದ್ರೆ. ಸೊ ಆ ದಿಶೆ ಒಳಗಡೆ ಅದನ್ನ ಹೆಜ್ಜೆ ಹಾಕ್ತಿರೋದು ನಾನು. ನಿಜವಾಗ್ಲೂ ಒಂದಷ್ಟು ಹೇಳ್ಕೊಳ್ಳೋದು ನಿಮಗೂ ಗೊತ್ತಾಗುತ್ತೆ. ಯಾಕಂದ್ರೆ ನಾನು MSc ಮಾಸ್ಟರ್ ಆಫ್ ಸೈನ್ಸ್ ಇನ್ ಯೋಗ ಥೆರಪಿ ಓದಿದ್ದು. ಇವತ್ತು BE MTech ಮುಗಿಸಿದ್ರಷ್ಟು ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ MSc ಮುಗಿಸಿದ್ರಿಗೆ ಪ್ರದೇಶಗಳು ಕೈ ಬೀಸಿ ಕರೀತಾ ಇದೆ, ಯೋಗ ಸ್ಟುಡಿಯೋಗಳು ಕೈ ಬೀಸಿ ಕರೀತಾ ಇದೆ, ಲೆಕ್ಕ ಇದ್ದಷ್ಟು ಜನ ಕರೀತಾ ಇದ್ದಾರೆ. ತಿಂಗಳಿಗೆ 2 ಲಕ್ಷ 3 ಲಕ್ಷ 1 2 3 ಕ್ಲಾಸಸ್ ಮಾಡ್ಕೊಂಡು ಹ್ಯಾಪಿ ಆಗಿರ್ತಾರೆ ಹೋಲ್ ಡೇ ಅವರು. ಸೊ ಅಂತ ಜೀವನವನ್ನು ಬಿಟ್ಟು ಹಂಗೆ ಮಾಡಬಾರ್ದು. ಅಷ್ಟೇ ಇಲ್ಲ, ಹೊರದೇಶಗಳಿಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ, ಪಾಸ್ಪೋರ್ಟ್ ಎಲ್ಲ ಮೊದಲೇ ತಯಾರು ಮಾಡಿ ಇಟ್ಕೊಂಡಿದ್ದೆ. ಚೀನಾ ಇಂಟರ್ವ್ಯೂ ಕೊಟ್ಟಿದ್ದೆ, ಸೆಲೆಕ್ಷನ್ ಆಗಿತ್ತು. ವಿಪರ್ಯಾಸ ಅಂದ್ರೆ ಕೊರೋನಾ ಬಂತು. ನಂದಷ್ಟು ಜನ ನನ್ನ ಜೊತೆ ಇರೋ ಫ್ರೆಂಡ್ಸ್ ಹೋದ್ರು, ಅವರು ಇವತ್ತು ಅಲ್ಲೇ ಇದ್ರೆ ಕೆಲಸ ಮಾಡ್ತಿದ್ದಾರೆ, ಅವರು ಚೆನ್ನಾಗಿ ಸಂಬಳ ತೆಗಳ್ತಾ ಇದ್ದಾರೆ, ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ತೋರುವ ಜಗತ್ತನ್ನ. ಆದ್ರೆ ನಾನು ಅವತ್ತು ಏನ್ ತಿಳಿಯಲು ಬಂತು ಗೊತ್ತಿಲ್ಲ. ಸೊ ನಾನು ಹೋಗ್ಲಿಲ್ಲ, ಒಂದು ಹೆಜ್ಜೆ ಹಿಂದಿಟ್ಟೆ, ವಿಚಾರ ಮಾಡಿದೆ, ನನ್ನ ದೇಶಕ್ಕೋಸ್ಕರ ಎಷ್ಟು ಜನ ತ್ಯಾಗ ಬಲಿದಾನವನ್ನ ಬದುಕನ್ನ ತಮ್ಮದೆಲ್ಲವನ್ನ ಸಮರ್ಪಣೆ ಮಾಡಿದರೆ, ನಾನು ಒಂದಷ್ಟು ಹಣಕ್ಕೋಸ್ಕರ, ನಾನು ಒಂದಷ್ಟು ಸ್ಥಿತವಂತನಾಗ್ಲಿಕ್ಕೆ, ನಾನಷ್ಟೊಂದು ಸಮೃದ್ಧವಾಗ್ಲಿಕ್ಕೆ, ನಾನು ಎಲ್ಲರ ಮಧ್ಯೆ ದೊಡ್ಡವನಾಗ್ಬೇಕು, ನಾನು ದೊಡ್ಡವನ ಅನ್ಸ್ಕೋಬೇಕು, ನಾನು ಏನೋ ಕಮ್ಮಿ ಅನ್ಸ್ಕೋಬಾರ್ದು, ತಲೆ ಎತ್ತ ತೋರಿಸ್ಬೇಕು ಅನ್ನೋಂಥ ಆ ಸ್ವಾಭಿಮಾನದೊಳಗೆ, ಅಹಂಕಾರದೊಳಗೆ ಹೋದ್ರೆ ನನ್ನ ಶಕ್ತಿ ಪರಿಶ್ರಮ ಎಲ್ಲೋ ಹಾಳಾಗ್ತದೆ, ನನ್ನ ಪ್ರಾಣದ ಬಳಲಿಕೆ ಆಗ್ತದೆ, ಪ್ರಾಣಕ್ಕೆ ಉತ್ಸಾಹ ಸಿಗೋದಿಲ್ಲ, ನನ್ನ ಜೀವನ ವ್ಯರ್ಥ ಆಗ್ತೀನಿ ಅಂತ ಎಲ್ಲೋ ಕಡೆ ಅರಿವು ನನಗೆ ಕಾಡ್ತು. ನಾನು ರೂಮಿಂದ ಹೊರಗಡೆ ಬರಲಿಲ್ಲ, ನಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಕೂಡಲಿಲ್ಲ, ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡೆ. ಏನ್ ಮಾಡೋದು ಅಂತ ಸುಮ್ಮನೆ ಏಕಾಂತವಾಗಿ ಅವರು ಅಲ್ಲೇ ವಾಕಿಂಗ್ ಮಾಡ್ತಾ ಇದ್ದೆ. ನಾನು ಒಳಗಡೆ ಅನಿಸ್ತು, ಇಲ್ಲ ಹೋಗೋದು ಬೇಡ, ಯಾಕಂದ್ರೆ ಹೋಗಿ ಬಂದ ತಕ್ಷಣ ಒಂದಷ್ಟು ಹಣ ಮಾಡ್ಕೊಂಡು ಇಲ್ಲಿ ಬಂದು ಮಾಡ್ಬೇಕು ಅಂದಾಗ ಆ ಮನಸ್ಥಿತಿ ಇರ್ಬೇಕಲ್ಲ. ಬಂತು ಈ ರೀತಿಯಲ್ಲಿ ನಾನು ಯೂನಿವರ್ಸಿಟಿ ಒಳಗಡೆ ಅಲ್ಲಿ ತುಂಬಾ ಶಿಕ್ಷಣಗಳಿದೆ, ಆಯಾ ರೋಗಗಳಿಗೆ ಸಂಬಂಧಪಟ್ಟಂತೆ ಆಯಾ ಅಭ್ಯಾಸಗಳು, ಯೋಗ, ಪ್ರಾಣಾಯಾಮ, ಧ್ಯಾನ, ಪಂಚಕರ್ಮ, ಫಿಸಿಯೋಥೆರಪಿ, ಆಯುರ್ವೇದ ಕೊಡ್ತಾ ಹೋಗ್ತಾರೆ. ಇದೇ ಮಾಡರ್ನಲ್ಲೆಲ್ಲ ಇಂಗ್ಲಿಷು ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡೋದೇ ಇಲ್ಲ, ತುಂಬಾ ಕಷ್ಟ. ಒಂದಷ್ಟು ಅವ್ರು ಹೋಗಿದ್ದಾರೆ ಕೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದಷ್ಟು ಕನ್ನಡ ಬಲ್ಲವರು ಕೂಡ ಅವರಿಗೆ ಕನ್ನಡ ಇಂಗ್ಲಿಷ್ ಮಾತಾಡಿ ರೂಢಿ ಆಗ್ಬಿಡುತ್ತೆ, ಕನ್ನಡ ಕಷ್ಟ ಅಲ್ಲಿ. ಸೊ ಈಗ ಅಂತ ವ್ಯವಸ್ಥೆಗಳೇ ಒಂದು ಬೀದರ್ ಜಿಲ್ಲೆ ಒಬ್ಬ ತಾಯಿ ಬಂದಿದ್ರು, ಪಾಪ ಹೊಲದಲ್ಲಿ ಕೆಲಸ ಮಾಡೋ ಆ ಕೂಸಿಗೆ ಆರಾಮಿಲ್ಲ, ತಗೊಂಡ್ಬಂದಿದ್ದಾರೆ ಆರಾಮಾಗುತ್ತೆ ಅಂತ. ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಿರ್ತಾ ಇರಲಿಲ್ಲ. ನಾನು ಅಲ್ಲಿ ಆಕ್ಚುಲಿ ನಾವೆಲ್ಲ ಹುಡುಗರಿಗೆ, ನಮ್ದು ಸ್ಟೂಡೆಂಟ್ಸ್ಗಳಿಗೆ ಬೇರೆ ಕಡೆ ಇದೆ, ಪೇಷಂಟ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬಂದ್ರೆ ಬೇರೆ ವ್ಯವಸ್ಥೆ ಇದೆ. ನನ್ನ ಯಾವಾಗ ಒಂದಷ್ಟು ಜನ ಲೇಟ್ ಆಯ್ತು ಹೋಗ್ಲಿಕ್ಕೆ, ಮೆಸ್ ಖಾಲಿ ಆಗಿತ್ತು, ಅವ್ರ ಕಡೆ ಹೋದೆ. ಪ್ರಸ್ತಾವ ಮಾಡ್ಬೇಕಾದ್ರೆ ಅಮ್ಮ ತಟ್ಟೆ ತೊಳಿಬೇಕಾದ್ರೆ ಭೇಟಿ ಆದ್ರು. ಅಮ್ಮ ಏನು ಮಾತಾಡಿದ್ರೆ ಗೊತ್ತಾಯ್ತು ಹೀಗೆ ಅಂತ. ಅಯ್ಯೋ ಶಿವ, ಅಂದ್ರೆ ಇಂಗ್ಲಿಷಲ್ಲಿ ಕ್ಲಾಸ್ ನಡೀತಿದೆ, ಅವ್ರಿಗೆ ಕನ್ನಡ ಸಿಗೋದಿಲ್ಲ. ಯಾವಾಗ ತನ್ನ ಮಾತೃಭಾಷೆಯಲ್ಲಿ, ತನಗೆ ಅರ್ಥ ಆದ ಭಾಷೆಯಲ್ಲಿ ಜ್ಞಾನ ತಿಳಿಲಿಲ್ವೋ, ಅರ್ಥ ಆಗಲಿಲ್ವೋ, ಸಮಾಧಾನ ಆಗೋದಿಲ್ಲ ಅವ್ರಿಗೆ. ಹಾಗಾಗಿ ಅವನ ಜೊತೆ ಅವ್ರು ಹೋಗೋ ತನಕ ನಾನು ಜೊತೆ ಇದು ಕ್ಲಾಸಸ್ ಮಾಡಿದೆ. ಅವಾಗ ವಿಚಾರ ಒಂದಷ್ಟು ಅದು ಹೊಳಿತು, ಒಂದಷ್ಟು ಅನೇಕ ವಿಚಾರಗಳು, ಪ್ರಭಾವಗಳು ನನ್ನ ತಲೆಯಲ್ಲಿ ಆ ಏಕಾಂತವಾಗಿದ್ದಾಗ ಬಂತು. ಇಲ್ಲ, ನಿಜವಾಗ್ಲೂ ಈ ಒಂದು ನನ್ನ ಜಿಲ್ಲೆ ಒಳಗಡೆ, ನನ್ನ ಭಾಗದಲ್ಲಿ, ಅದು ಕಲ್ಯಾಣದಲ್ಲಿ, ಯಾಕಂದ್ರೆ ಎಷ್ಟೆಷ್ಟೋ ಶರಣರು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದ ಕಲ್ಯಾಣಕ್ಕೆ ಬಂದಿದ್ದಾರೆ. ನಾನು ಕಲ್ಯಾಣ ಬಿಟ್ಟು ಹೋದ್ರೆ ಇದಕ್ಕೇನು ಕಿಮ್ಮತ್ ಕೊಟ್ಟಂಗಾಗತ್ತೆ, ಗೌರವರಿಗೆ, ಶರಣರಿಗೆ ಏನ್ ಕಿಮ್ಮತ್ ಗೌರವ ತೋರಿಸಿದಂಗಾಗತ್ತೆ. ಆ ಸ್ವಾಭಿಮಾನ ಬಂತು ಒಂದಷ್ಟು ನನಗೆ ಅಭಿಮಾನ. ಹಾಗಾಗಿ ಬೇಡ, ನಮ್ಮ ಭಾಗದಲ್ಲಿ, ನಮ್ಮ ಬಸವ ಕಲ್ಯಾಣ ಅದು ವ್ಯಾಪ್ತಿ ಒಳಗಡೆ ಒಂದು ಯೋಗ ಧಾಮನ ಮಾಡ್ಬೇಕು. ಅಲ್ಲಿ ಎಲ್ಲಾ ರೀತಿಯಲ್ಲಿ ಮಕ್ಕಳಿಗೆ ಆರೋಗ್ಯವಾಗಿ, ಹದಗೆಟ್ಟದವರಿಗೆ, ಆರೋಗ್ಯವಾಗಿದ್ದವರಿಗೆ ಒಂದಷ್ಟು ಖುಷಿ ಕೊಡುವಂಥದ್ದು, ಏನೋ ಒಂದಷ್ಟು ಮಾನಸಿಕ ಕಾನ್ಫ್ಲಿಕ್ಟ್ಗಳು, ಒತ್ತಗಳು, ದದ್ದುಗಳು ಬಿದ್ದವರಿಗೆ ಒಂದಷ್ಟರಲ್ಲಿ ನೆಮ್ಮದಿಯನ್ನು ಕೊಡ್ತಕ್ಕಂಥ ಹೊಸ ಬದುಕನ್ನು ಕಟ್ಕೋಬಲ್ಲೆ, ಇದೇ ಹೊಸ ಬದುಕನ್ನ ನೆಲೆಗೆ ತೋರುವ ಜಗತ್ತಿನಲ್ಲಿ ಇದೆ ಅನ್ನೋ ಅಂತ ಭಾವ, ಆಶಾಭಾವ, ಇಂಥ ಒಂದು ಉತ್ಸಾಹದ ಜೀವನನ ಮೂಡಿಸ್ಬೇಕು.
ಜೊತೆಗೆ ಇಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಕಾರ್ಯವನ್ನು ಮಾಡ್ಬೇಕು, ತೋರುವ ಜಗತ್ತು ಮಕ್ಕಳಿಗೆ ಯಾವ ಕಡೆ ಹರಿತಾ ಇದ್ದಾರೆ, ನಮ್ಮ ದೇಶ ಏನಾಗ್ಲಿಕ್ಕಿಲ್ಲ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ನಮ್ಮ ಶರಣರ ತ್ಯಾಗ ಬಲಿದಾನ ಶುಷ್ಕ ಆಗತ್ತಲ್ಲ, ಶೂನ್ಯ ಆಗತ್ತಲ್ಲ. ಹಾಗಾಗಿ ಈ ಮಕ್ಕಳನ್ನ ನಿರ್ಮಾಣ ಮಾಡ್ಬೇಕು, ಇದೆಲ್ಲ ನಮ್ಮ ಕಡೆ ಮಾಡ್ಬೇಕು ಅಂತ ಹೇಳಿ ಅವತ್ತು ನಾನು ಇಂಟರ್ವ್ಯೂ ಹೋಗ್ಲಿರೋ ಭೇಟಿನೂ ಮಾಡಿಲ್ಲ. ನೆಕ್ಸ್ಟ್ ಡೇ ಕೇಳಿದ್ರು ಎಲ್ಲ ನಮ್ಮ ದೀದಿ ಮೇಸ್ಟರ್ಗಳೆಲ್ಲ ದೀದಿ ಅಂತ ಹೇಳ್ತಾರೆ, ಟೀಚರ್ಸ್ಗಳೆಲ್ಲ ಟೀಚರ್ಸ್ ಅನ್ನಂಗಿಲ್ಲ, ಸರ್ ಅನ್ನಂಗಿಲ್ಲ, ದೀದಿ ಅಣ್ಣ. ಸೊ ಈ ರೀತಿಯಲ್ಲಿ ಭಯ ಅಂತ ಹೇಳ್ತಾರೆ. ಕೇಳಿದ್ರೆ ಯಾಕೆ ಹೋಗ್ಲಿಲ್ಲ ಅಂತ, ಇಲ್ಲ ಇಲ್ಲ ಹೀಗಿದೆ ಅಂತ ಹೇಳಿ ಒಬ್ಬರು ತುಂಬಾ ಆತ್ಮೀಯರು ಅವ್ರ ಹತ್ರ ಹೇಳ್ಕೊಂಡು ಹೇಗೆ ಅಂತ. ಸರಿ ಇದೆ, ಮತ್ತಿನ್ಗ ಏನ್ ಮಾಡ್ತಿಲ್ಲ, ಬೇಕಲ್ಲ ಒಂದಷ್ಟು ಆಧಾರ ಬೇಕಲ್ಲ, ದುಡ್ಡು ಬೇಕಲ್ಲ ನಿನಗೆ ಮಾಡ್ಬೇಕಾದ್ರೆ. ಇನ್ನು ಯಾರು ಸಪೋರ್ಟ್ ಮಾಡ್ತಾರೆ, ನಿನ್ಗೆ ಯಾರು ನಂಬ್ತಾರೆ, ನಿನ್ಗೆ ಯಾರು ಬಾ ಅಂತ ಕರೀತಾರೆ, ಅಥವಾ ಯಾವ್ದೋ ಮಠದಲ್ಲಿ ಇದ್ದರೆ ನಿನಗೆ ಯಾರು ಸಪೋರ್ಟ್ ಕೊಡ್ತಾರೆ, ನಿನ್ನ ಆಶೆಗಳು ನಿನ್ನ ವಿಚಾರಗಳು ಯಾರು ಸಪೋರ್ಟ್ ಕೊಡ್ತಾರೆ ಅಂತ ಕೇಳಿ. ಸೊ ಅಂದ್ರೆ ಒಂದಷ್ಟು ಹೋಗಿ ಹೊರದೇಶ ಗಳಿಸ್ಕೊಂಡ್ ಬರ್ರಿ, ಇಲ್ಲಿ ಅದನ್ನ ಹಾಕ್ರಿ ಒಳಗಡೆ ಬಂಡವಾಳ ಇಟ್ಕೊಂಡು ಮಾಡ್ರಿ ಅಂತ. ಯಾರಿಗ್ ಗೊತ್ತು ಹೋಗಿ ಬರೋ ತನಕ ಮಾನಸಿಕತೆ ಉಳಿತಂತ ಯಾರಿಗ್ ಗೊತ್ತು. ಆ ತೋರುವ ಜಗತ್ತಿನ ಆಕರ್ಷಣೆ ಬದುಕ ಹಂಗದ, ವಲ್ಲ ಅಂದ್ರೂ ಕೂಡ ತನ್ನ ಪ್ರವಾಹದೊಳಗೆ ಹಿಡ್ಕೊಂಡ್ಬಿಡುತ್ತೆ ಹೆಂಗದ. ಸೊ ಆ ವಿಚಾರನ ಫ್ಲಾಪ್ ಮಾಡ್ಬಿಟ್ಟು ಇಲ್ಲಿ ಹೆಜ್ಜೆ ಇಟ್ಟಿದ್ದೀನಿ, ಒಂದ್ ಹಂತಕ್ಕೆ ಬಂದಿದೆ. ಇನ್ನೊಂದಷ್ಟು ಕೆಲಸ ಉಳ್ಕೊಂಡಿದೆ, ಗೊತ್ತಿಲ್ಲ. ನಾನು ಯಾರ ಹತ್ರ ಹೇಳ್ಕೊಳ್ಳಲ್ಲ, ವಿಷಯ ತಿಳಿಸ್ತೀನಿ, ಕೇಳೋದಿಲ್ಲ. ಯಾಕೆಂದ್ರೆ ಇದು ನನ್ನ ಮೇಲೆ ನಾವು ಭರವಸೆ ಇಟ್ಕೊಳ್ಳೋದಕ್ಕಿಂತ ನಾನು ನಂಬಿದಂತ ನನ್ನ ಜೀವನನ್ನ ಅವ್ರ ಪಾದಕ್ಕೆ ಸಮರ್ಪಿತ ಮಾಡ್ಕೊಂಡಿದ್ದೀನಿ. ನಾನು ಆದ್ಯ ಗುರು ಬಸವ ತಂದೆ, ಹಾಗಾಗಿ ಅವ್ರ ಅಂತರಂಗದಲ್ಲಿ ಅವ್ರ ಪಾದಕ್ಕೆ ಒಂದಷ್ಟು ಮನವಿ ಅಜ್ಜಿ ಹಾಕ್ತೀನಿ ನಾನು, ದೇವ ಹೀಗಿದೆ ಅಂತ. ಅವ್ರು ಯಾರ ಅಂತರಂಗದ ಪ್ರವೇಶ ಕೆಲಸ ಮಾಡಿಸ್ತಾರೆ ಗೊತ್ತಿಲ್ಲ, ಒಂದ್ ಹಂತಕ್ಕೆ ಬಂದಿದೆ, ಇನ್ನೊಂದಷ್ಟು ಉಳ್ಕೊಂಡಿದೆ. ಸೊ ಆದಷ್ಟು ಬೇಗದು ಕೆಲಸ ಆಯ್ತು ಅಂದ್ರೆ ಬೇಸಿಗೆ ಒಳಗದು ಪ್ರಾರಂಭ ಮಾಡಬೇಕು ಅಂತಿದೆ. ಸಮರಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದು. ಸೊ ಇನ್ನು ಮಿಕ್ಕಿ ಸಮಯದಲ್ಲಿ ಒಂದಷ್ಟು ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು ಆಶಾಭಾವ ಇಟ್ಕೊಂಡು, ಒಂದು ಉತ್ಸಾಹನ ಇಟ್ಕೊಂಡು, ಒಂದು ಭರವಸೆ ನಂಬಿಕೆನ ಇಟ್ಕೊಂಡು, ಹೊರಗಡೆ ಜಂಗಮ ಮಾಟ, ಜಂಗಮ ಸೇವೆ, ಒಳಗಡೆ ಒಂದಷ್ಟು ಲಿಂಗದ ಕೂಟ, ಇವೆರಡನ್ನ ಸಾಗಿಸ್ಬೇಕು, ಸಾರ್ಥಕತೆ ಬದುಕನ್ನ ಮಾಡಬೇಕಂತ ಇಚ್ಛೆ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ನೀವು ಸದಾ ಸಂಪರ್ಕದಲ್ಲಿ ಇರ್ರಿ. ಆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಂಬರ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ರಿ. ಸಂಪರ್ಕದಲ್ಲಿ ಬರ್ತಾ ಇರಿ. ಬರ್ತಾ ಹೋದ್ರೆ ನಿಮಗೊಂದು ನಿಜವಾಗ್ಲೂ ನಿಮ್ಮ ಜೀವನಕ್ಕೆ ಹೊಸ ತಂದ್ಕೊಡುತ್ತೆ. ನಾನು ಯಾವಾಗ್ಲೂ ಅಲ್ಲಿ ಒಂದೇ ಪ್ರಾರ್ಥನೆ ಮಾಡ್ಕೊತೀನಿ, ದೇವ ನನ್ನ ಸಂಪರ್ಕದಲ್ಲಾಗ್ಲಿ ಅಥವಾ ಈ ಆಶ್ರಮಕ್ಕೆ ಬಂದವರಾಗ್ಲಿ ಪ್ರತಿಯೊಬ್ಬರ ಯಾವುದೇ ರೀತಿಯಿಂದ ದುಃಖ ಇಟ್ಕೊಂಡ್ಬರ್ಲಿ, ಅವ್ರ ಕಣ್ಣೀರಿಗೆ ಉತ್ತರ ಕೊಡುವಂಥದ್ದು, ಖುಷಿಯನ್ನು ತಂದ್ಕೊಡ್ತಕ್ಕಂಥ ಕೆಲಸ ಇಲ್ಲ ಆಗ್ಲಿ ಅಂತ ಅಷ್ಟೇ ಪ್ರಾರ್ಥನೆ ಮಾಡ್ತೀನಿ ನಾನು. ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಹಾಗೆ ಇರಲಿ. ಸೊ ಎಲ್ರಿಗೂ ಶುಭವಾಗಲಿ. ಸಮಯ 7 ಗಂಟೆ 6 ನಿಮಿಷ ಆಸ್ಪಾಸ್, ಒಂದಷ್ಟು ಸರಿಯಾದ ಸಮಯಕ್ಕೆ ಬಂದಿದ್ವಿ, ಹೌದಲ್ಲ? ಇನ್ನೊಂದು 10 ನಿಮಿಷ ನಿಮ್ಗೆ ಯಾರಾದ್ರೂ ಒಂದಷ್ಟು ಇಷ್ಟು ದಿವಸ ಜರ್ನಿ ತಗೊಂಡ್ಬಂದಿರಿ, ಸಾಮಾನ್ಯ ಜರ್ನಿ ಎಲ್ಲ ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡಿದ್ರಿ ಗೊತ್ತಿಲ್ಲ, ಅನ್ಸುತ್ತೆ ಎಂಜಾಯ್ ಮಾಡಿದ್ರಿ ಅಂತ. ಒಂದಷ್ಟು ಒಂದು 4 ಜನ ನಿಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೋಬೋದಿಲ್ಲ, ಅವಕಾಶ ಅದಕ್ಕೆ. ಬೇಗ ತುಂಬಾ ಎಳಂಗಿಲ್ಲ, ಜಸ್ಟ್ 2 ಲೈನ್ಸ್ 2 ಮಿನಿಟ್ಸ್ ಅಷ್ಟೇ, 2 ನಿಮಿಷದಲ್ಲಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಕ್ಲೋಸಿಂಗ್ ಪ್ರೇಯರ್ ಮಾಡ್ಬಿಡುವ ಕ್ಲೋಸಿಂಗ್ ಪ್ರೇಯರು. ಅವಕಾಶ ಸಿಗೋದಿಲ್ಲ. ಮತ್ತೆ ನಿಮ್ಗೆ ಏನಾರು ಇಲ್ಲ ಬರ್ಕೊಂಡ್ಬಂದು ಹೇಳ್ಬೇಕಂತನಿಲ್ಲ, ಓದ್ಕೊಂಡ್ಬಂದು ಹೇಳ್ಬೇಕಂತನಿಲ್ಲ, ನಿಮ್ಗೆ ಏನ್ ಅನ್ಸಿದೆಯೋ ಅದನ್ನ ಹೇಳೋದಷ್ಟ. ಈ ಸಬ್ರೆ ಬರ್ರಿ ಇವನ ಬರೀ ಮೈಕ್ ಕೊಡ್ರಿ, ಆನ್ ಮಾಡಿ. ಜಸ್ಟ್ 2 ನಿಮಿಷ ಈಗ ಬಂದ್ಬಿಡ್ರಿ, ಮುಂದ್ಗಡೆ ಬರ್ರಿ. ಗೆಟ್ ರೆಡಿ. ಎಲ್ರಿಗೂ ಶರಣಾರ್ಥಿ. ನಾವು ಇವತ್ತೇ ಬಂದಿದ್ದೆವು, ಆದರೆ ನಮ್ಗೆ ನಮ್ಮ BEd ವಿದ್ಯಾರ್ಥಿಗಳಿಗೆ ಏನದ ಅಂತಂದರೆ ಅವರಿಗೊಂದು 50 ಮಾರ್ಕ್ಸಿದು ವ್ಯಕ್ತಿತ್ವ ವಿಕಸನ ಮತ್ತು ಯೋಗ ಅಂತ ಒಂದು ಸಹಪಾಠಿ ಚಟುವಟಿಕೆ ಇದೆ ಸರ್. ಹಾಗಾಗಿ ಅದಕ್ಕೆ ಭಾಳ ಈ ನಾವು ಅವ್ರಿಗೆ ಹೇಳ್ತಿರ್ತೀವಲ್ಲ, ಯೋಗ ಮಾಡಬೇಕು, ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡ್ಕೊಳ್ಬೇಕು, ವಿಚಾರಗಳೆಲ್ಲ ಬೇಕು ನಮಗೆ ಅಂತ ನಾವು ಹೇಳ್ತಿರ್ತೀವಿ. ಅದಕ್ಕೆ ಪೂರಕವೆಂಬಂತೆ ಇವತ್ತಿನ ಈ ಒಂದು ವಾತಾವರಣ ನಮಗೆ ಒಳ್ಳೆಯ ಒಂದು ವಿಚಾರವನ್ನು ತಂದುಕೊಡ್ತು. ಜೊತೆಗೆ ಆರಂಭಿಕವಾಗಿರುವಂಥ ಎಲ್ಲ ಪ್ರಕ್ರಿಯೆಗಳನ್ನು ಯಾವ ರೀತಿ ಪ್ರಾರಂಭಿಸಬೇಕು ಅನ್ನೋದನ್ನು ತಾವು ಹೇಳ್ಕೊಟ್ಟಿದ್ರಿ. ಭಾಳ ನಮಗೆ ಉಪಯುಕ್ತ ಆಗ್ತಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಧನ್ಯವಾದಗಳು. ನಿಮ್ಮ ಪರಿಚಯ ಮಾಡಿಕೊಡ್ರಿ, ಹಾಗೆ ಪರಿಚಯ ಮಾಡಿಕೊಟ್ಟು. ಹಲೋ, ಎಲ್ಲರಿಗೂ ಶರಣ. ಮುಂದೆ ಬನ್ನಿ.
ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ರಾಹುಲ್ ಇಜಾರೆ. ನಾನು ಈಗ ಜಸ್ಕಾಮಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾಗಿ ಕೆಲಸ ಮಾಡ್ತೀನಿ ಹುಮ್ನಾಬಾದಲ್ಲಿ. ಮೊದಲನೇದಾಗಿ ನನ್ನ ಒಂದು ಹೃತ್ಪೂರ್ವಕ ವಂದನೆಗಳು ಶರಣು ಶರಣಾರ್ಥಿ ಗುರುಜಿಯವರಿಗೆ. ಅದೇ ರೀತಿ ಎಲ್ಲರಿಗೂ ಸ್ವಾಗತ. ನಾನು ಇಲ್ಲಿ ಸತತ 3ನೇ ವರ್ಷ ಬರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರತಿ ವರ್ಷವೂ ಕೂಡ 10 ರಿಂದ 15 ದಿನ ಈ ಒಂದು ಯೋಗ ಶಿಬಿರ ಇದೆ, ಇದಕ್ಕೆ ನಾನು ಅಟೆಂಡ್ ಆಗ್ತಾ ಇದ್ದೀನಿ. ಮೊದಲು ಕೂಡ ನಾನು ಸಹಾಯಕ ಕಾರ್ಯ ಅಭಿಯಂತರ ಆದಾಗ 1 ತಿಂಗಳ ಕೋರ್ಸ್ ಇತ್ತು ನಮ್ಮ ಹತ್ರ, ಅಂದರೆ ನಮ್ಮ ಕೋಚಿಂಗ್ ಇದರಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ. ಅಲ್ಲಿಯೂ ಕೂಡ ಯೋಗ ಹೇಳ್ತಿದ್ರು ರಾಮು ಸರ್ ಅಂತ. ಅವರು ತುಂಬ ಆ್ಯಕ್ಟಿವ್ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಯೋಗ ಟೀಚರ್ಸ್ಗಳು ಆ್ಯಕ್ಟಿವ್ ಇದ್ದಾರೆ. ಅವರು ಯೋಗದೊಂದು ಡೆಫಿನೇಷನ್ ಹೇಳಿದ್ದಾರೆ, ನಂಗೆ ಇನ್ನೊಂದು ಥರ ನೆನಪಿದೆ. ಯೋಗ ಅನ್ನೋದು ಮಾಟ ಅಲ್ಲ, ಇದು ಒಂದು ಮಂತ್ರ ಅಲ್ಲ. ಇದು ಏನಪ್ಪಾ ಅಂತಂದ್ರೆ, ಒಂದು ಕುಂಬಾರನು ಮಡಿಕೆ ಮಾಡುವಾಗ, ಚಮ್ಮಾರನು ಚಪ್ಪಲಿ ಹೊಲಿಯುವಾಗ ಏನು ತದೇಕ ಚಿತ್ತದಿಂದ ಮಾಡುವ ಒಂದು ಕ್ರಿಯೆ ಅದಲ್ಲ, ಇದನ್ನ ಯೋಗ ಅಂತ ಹೇಳ್ತಾರೆ. ನಮ್ಮ ಸರ್ ಪ್ರತಿ ಡೇ ಹೇಳ್ತಿದ್ರು. ಅಂದ್ರೆ ಯೋಗ ಅಂತ ನಮ್ಗೆ ಏನಂತಂದ್ರೆ ಕಾನ್ಸಂಟ್ರೇಷನ್ ಬೀಳುತ್ತದೆ, ನಮ್ಮ ಚಿತ್ತ ಇರುತ್ತೆ ಒಂದೇ ಕಡೆ ಇರ್ತದೆ. ಇದು ಮಾಡೋದ್ರಿಂದ ನಮ್ಮ ದೈನಂದಿನ ಕ್ರಿಯೆಗಳು ತುಂಬಾ ಹೆಲ್ಪ್ ಆಗ್ತದೆ. ಇವತ್ತಿನ ದಿನ ಏನಾಗ್ತಿದೆಪ್ಪ ಅಂದ್ರೆ, ನಾವು ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಬರೀ ನಮ್ಮ ಕೆಲಸ ದುಡ್ಡು ಇದರಿಂದನೇ ತುಂಬಾ ಓಡ್ತಾ ಇದೀವಿ. ನಾವು ನಮ್ಮ ಆರೋಗ್ಯದ ಕಡೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ಎಲ್ಲರಿಗಿಂತ ದೊಡ್ಡ ಆಸ್ತಿ ನಮ್ಮ ಒಂದು ದೇಹನೇ ಇದೆ. 2 ಕಣ್ಣುಗಳು ಎಷ್ಟೋ ಲಕ್ಷ ಕೊಟ್ಟರು ಬರೋದಿಲ್ಲ, ಕಿಡ್ನಿ ಬರೋದಿಲ್ಲ, 2 ಕೈ ಕಾಲು ಏನು ನೈಸರ್ಗಿಕವಾಗಿ ಬಂದಿದೆ, ಅದ್ರ ವ್ಯಾಲ್ಯೂ ಯಾರಿಗೂ ತಿಳಿತಾ ಇಲ್ಲ. ಅದೇ ನೀವು ಒಂದು ಹ್ಯಾಂಡಿಕ್ಯಾಪ್ ಇದ್ದು ನೀವು ಹೋಗಿ ಕೇಳ್ರಿ, ನೀವು ಒಂದು ಕೈ ಇಲ್ಲ ಅಂದ್ರೆ ಅವ್ನು ಹೇಗೆ ಸಫರ್ ಆಗ್ತಾ ಇದ್ದಾನೆ, ಒಂದು ಕಾಲಿಲ್ಲ ಅಂದ್ರೆ ಹೇಗೆ ಸಫರ್ ಆಗ್ತಾ ಇದ್ದಾರೆ, ಒಂದು ಕಣ್ಣಿಲ್ಲ ಅಂದ್ರೆ ಹೇಗೆ ಸಫರ್ ಆಗ್ತಾ ಇದ್ದಾರೆ. ಎಲ್ಲ ತುಂಬಾ ಕಷ್ಟದಿಂದ ಅವರ ಒಂದು ಜೀವನ ಕಳೀತಾ ಇದ್ದಾರೆ. ಅದು ನಮ್ಗೆ ಯಾರಿಗೂ ಕಾಣ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ಡೈಲಿ ಲೈಫಲ್ಲಿ ಬ್ಯುಸಿ ಲೈಫಲ್ಲಿ ಗಾಡಿಯಲ್ಲಿ ಹೋಗ್ತಾ ಫಾಸ್ಟ್ ಹೋಗ್ತೀವಿ, ಮನೇಲಿ ಹೋಗಿ ಏನ್ ಮಾಡ್ತೀವಿ, ಮತ್ತೆ ಮೊಬೈಲ್ ನೋಡ್ತೀವಿ ಅಷ್ಟೇ. ಎಲ್ಲೋ ಟೈಮ್ ಉಳಿಸಿ ಎಲ್ಲೋ ವೇಸ್ಟ್ ಮಾಡ್ತಾ ಇದೆ. ಅದನ್ನು ಮಾಡೋದು ಬೇಡ. ಯಾವುದೇ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಸಮಾಧಾನವಾಗಿ ಮಾಡಿ ಎಲ್ಲ ನಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ಬೇಕು. ಇದ್ರ ಜೊತೆ ಇನ್ನೊಂದು ಹೇಳ್ತೀನಿ ನಾನು, ಇವತ್ತಿನ ದಿನ ಏನಾಗ್ತಿದೆಪ್ಪ ಅಂದ್ರೆ, ಡಾಕ್ಟರ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು. ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಆದಾಗ, ಜ್ವರ ಇರಲಿ, ಮತ್ತೊಂದು ಎಕ್ಸರ್ಸೈಸ್ ಇರಲಿ, ಹೋದಾಗ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅದಕ್ಕೆ ಪ್ರಿಕಾಷನ್ ಕ್ಯೂರ್ ಹೇಳ್ತಾ ಇಲ್ಲ, ಪ್ರಿಕಾಷನ್ ಹೇಳ್ತಾ ಇಲ್ಲ. ಇದು ಮಾಡಿದ್ರಿಂದ ಬಂದಿದೆ, ಮಾಡಕ್ ಹೋಗ್ಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಜ್ವರ ಬಂದಿದ್ದಾನ ತೋರಪ್ಪ, ಹೋರಿ 2 ದಿನ ಹೋರಿ, ಕಮ್ಮಿ ಆಯ್ತು ಆ ಕಡೆ ಹೋರಿ, ಇಲ್ಲ ಮತ್ತೆ ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ಈಗ ಡಾಕ್ಟರ್ಸ್ಗಳು ಎಲ್ಲೂ ನಮಗೆ ಅಂದ್ರೆ ಏನ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ಸ್ವಲ್ಪ ಕೇರ್ ತಗೊಳ್ತಾ ಇಲ್ಲ. ಎಲ್ಲೂ ಅಂದ್ರೆ, ಸರ್ ನೀವು ಏನ್ ಮಾಡಿದ್ರಿ, ಅವ್ರದ್ದು ಇದು ಮಾಡ್ತಾ ಇಲ್ಲ ಕರೆಕ್ಟ್ ರೂಟೀನ್, ಇದು ಮಾಡಿದ್ರಿಂದ ಹಿಂಗೆ ಆಗ್ತದೆ ಸರ್, ಇದನ್ನು ಮಾಡಕ್ ಹೋಗ್ಬೇಡಿ, ನಿಮ್ಮ ಮನೆಯಲ್ಲಿ ಮಾಡಬೇಡ ಅಂತ ಹೇಳ್ರಿ, ಮಕ್ಕಳಿಗಾಯ್ತು ಇದು ಎಲ್ಲೂ ಹೇಳ್ತಾ ಇಲ್ಲ. ಯಾಕಂದ್ರೆ ಅವರು ಅಷ್ಟು ಬ್ಯುಸಿ ಆಗಿದ್ದಾರೆ, ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವೇ ಒಂದು ಖುದ್ದಾಗಿ ನಾವು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ನಾವು ಅಳವಡಿಸ್ಕೊಂಡು ನಮ್ಮ ಮುಂದೆ ಮಕ್ಕಳಿಗಾಯ್ತು, ನಮ್ಮ ಫ್ರೆಂಡ್ಸ್ಗಾಯ್ತು ಎಲ್ಲರಿಗೂ ಹೇಳ್ಬೇಕು. ಅದೇ ರೀತಿ ಸರ್ ನಿನ್ನೆ ಹೇಳಿದ್ರು ಊಟದ ಬಗ್ಗೆನು. ಊಟ ಹಿತಾಹಾರ ಮಿತಾಹಾರ ಹಿತಾಹಾರ ಅಂತ. ಯೋಗ ಮಾಡೋದ್ರಿಂದ ನಾನು ಹೇಳ್ತೀನಿಲ್ಲ, ನಂದು ಡೈಲಿ ಏನಾಗ್ತಿದೆಪ್ಪ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಆಗ್ತಿದೆ. ಮತ್ತೆ ಬೆಳಿಗ್ಗೆ ಆಟೋಮೆಟಿಕ್ ಆಗಿ ನನಗೆ ಹೆಲ್ಪ್ ಆಯ್ತು ಹೇಳಕ್ಕೆ. ಯಾವುದೇ ತರ ನನಗೆ ಇಲ್ಲಿ ಅಲಾರಾಮ್ ಬೇಕಾಗ್ತಿಲ್ಲ. ಆಟೋಮೆಟಿಕ್ 5 o'clock ಆಟೋಮೆಟಿಕ್ ಎಚ್ಚರಿಕೆ ಆಗ್ತಿದೆ. ಇದರಿಂದ ಏನಪ್ಪಾ ಅಂತಂದ್ರೆ, ನಮಗೆ ಡೈಲಿ ಮಾಡೋದ್ರಿಂದ ಬಾಡಿ ಫ್ಲೆಕ್ಸಿಬಿಲಿಟಿ ಇರ್ತದೆ, ಯಾವುದೇ ತರಹದ ರೋಗ ರುಜಿನಗಳು ಅವಾಯ್ಡ್ ಆಗ್ತವೆ. ಇದೇ ರೀತಿ ನೀವು ಏನು 15 days ಇಡ್ತಾ ಇದ್ದೀರಾ ಸರ್, ಇದೇ ಕಂಟಿನ್ಯೂ ಮಾಡಿ, ಎಲ್ಲಾದ್ರೂ ಒಂದು ಕ್ಲಾಸ್ ಇಟ್ಟು ರೆಗ್ಯುಲರ್ ಆಗಿ ಮಾಡಿ, ನಮ್ಗೆ ಎಲ್ಲರಿಗೂ ಹೆಲ್ಪ್ ಮಾಡಿ ಅಂತ ಹೇಳಿ 2 ಮಾತು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮಃ. ಎಲ್ಲರಿಗೂ ಶರಣ. ನಾನು ಯೋಗ ಮಾಡೋದ್ರಿಂದ ನನಗೆ ಬಹಳ ಖುಷಿ ಉತ್ಸಾಹ ಬರ್ತಾ ಇದೆ. ಇನ್ನ ಮಾಡಬೇಕು, ಇನ್ನ ಕಲಿಬೇಕು ಎಂಬ ಆಸೆ ಬರ್ತಾ ಇದೆ. ಯಾಕಂದ್ರೆ ನನ್ನ ಶರೀರಕ್ಕೆ ಚಿಂತನೆ ತಂದು ಕೊಟ್ಟಿದೆ. ಅದಕ್ಕಾಗಿ ನನಗೆ ಭಾಳ ಸಂತೋಷ ಇದೆ. ನಾನು ಅಪ್ಪಾಜಿಯವ್ರಿಗೆ ಭಾಳ ಆಭಾರಿಯಾಗಿರ್ತೀನಿ. ಇದು ದಿನ ಮಾಡ್ತಾ ಇದ್ರೆ ನಿಮ್ಮ ಶರೀರಕ್ಕಾಗಲಿ ನಮ್ಮ ಮನಸ್ಸಿಗಾಗಲಿ ಭಾಳ ಸಂತೋಷ, ಅತಿ ಸಂತೋಷವಾಗಿ ಕೊಡ್ತೀವಿ ಅಂತ ಹೇಳಿ ನಾ ಭಾಳ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಡಾಕ್ಟ್ರು ನೀವು ಅಬ್ಸರ್ವ್ ಮಾಡಿರಬೇಕು, ಬಿಗಿನಿಂಗ್ ಅಲ್ಲಿ ಸೇರ್ಬೇಕು ಅಂತ ಮಾಡ್ತಿದ್ರು, ಈಗ ಅಖಾಡಕ್ಕೆ ಇಳಿದಿದ್ದಾರೆ ಈಗ. ಮತ್ತೆ ನಮ್ಮ ಸುಭಾಷ್ ಹೇಳ್ಕೊಂಡೆ ಅಪ್ಪಾಜಿ ಇದ್ರೆ, ಅವ್ರಿಗೆ ಆ ಫ್ರೆಂಡ್ಸ್ ಆಗಿ ಇಬ್ರು ಒಟ್ಟಿಗೆ ಅಲ್ಲಿ ಮಾಡ್ತಿದ್ರು. ಚಡ್ಡಿ ದೋಸ್ತರು, ಇಲ್ಲೂ ಚಡ್ಡಿ ದೋಸ್ತರಾಗಿದೆ ಈಗ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಶರಣಾರ್ಥಿ. ಇವಾಗ
ನಾನು ಫಸ್ಟ್ ಟೈಮ್ ನಾನು ಶಿಬಿರ ಅಟೆಂಡ್ ಆಗಿದ್ದು ಯೋಗ ಅಂತ ನಾನು ಲೈಫ್ದಾಗೆ ನೋಡಿದ್ದೆ, ಒಳ್ಳೆ ಟಿವಿದಾಗ ನೋಡಿದ್ದು ಸ್ವಲ್ಪ ಮತ್ತೆ ಈ ಸಲ ನನ್ನ ಮನಸ್ಸಿನಲ್ಲಿ ಅವತ್ತಿನ ದಿವಸ ಉದ್ಘಾಟಕರಾಗಿ ಕರೆದಿರು ಯೋಗ ಶಿಬಿರ ಅಂತ. ಅವತ್ತು ನನಗೆ 6 ಗಂಟೆಗೆ ಗೊತ್ತಾಯ್ತು, ಇಮಿಡಿಯೇಟ್ ಬಂದ. ಅವತ್ತು ನೋಡಿದ್ರೆ ನಾನು ಡಿಸೈಡ್ ಮಾಡಿದೆ ಈ ಸಲ ಯೋಗ ನೋಡೇ ಬೇಡೋಣ ಅಂತ. ನಾ ಏನು ತಿಳ್ಕೊಂಡೆ ಈ 10 ದಿನದಾಗ ಯೋಗ ಬಗ್ಗೆ, ಯಾಕಂದ್ರೆ ಈ ವಚನಗಳು ನಾವು ಯಾವಾಗ ಹೇಳ್ತೇವೆ, ಈ ವಚನಗಳೇನು ಆರ್ಟ್ ಆಫ್ ಲಿವಿಂಗ್, ಜೀವನ ಹೆಂಗೆ ಮಾಡ್ಬೇಕಂದ್ರೆ ಪ್ರತಿಯೊಂದು ವಚನ ನಮ್ಗೆ ಪಾಠ ಕಲಿಸ್ತದೆ ಜೀವನ ಹೆಂಗೆ ಮಾಡ್ಬೇಕು. ಇದು ಏನದ ಯೋಗ ನಾ ತಿಳ್ಕೊಂಡಿದ್ದು ಆರ್ಟ್ ಆಫ್ ಹೆಲ್ತ್ ಹೆಂಗೆ ಮೇಂಟೈನ್ ಮಾಡಬೇಕು. ಈಗ ಇದು ಸಣ್ಣವ್ರು ಹಿಡಿದು ವಯಸ್ಸಾಗದರ್ಥ ಇರೆಸ್ಪೆಕ್ಟ್ ಆಫ್ ಏಜ್. ಯಾಕಂದ್ರೆ ನಮ್ಮಲ್ಲಿ ಏನು ತಿಳುವಳಿಕೆ ಈ 60-70 ವರ್ಷ ಈಗೇನು ಯೋಗ ಮಾಡಿ ಏನು ದಿನ ಇರೋದದ, ಇದೇನು ತಪ್ಪು ತಿಳುವಳಿಕೆ ಅದ. ಇದ್ರ ಸಲುವಾಗಿ ಈ ಯೋಗ ಎಲ್ಲಿ ಸ್ಟಾರ್ಟ್ ಆಗಬೇಕು ಅಂದ್ರೆ ಮಕ್ಕಳಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಯಾಕೆ ನಾವು ಈ ಯಾವುದೇ ಆಗಲಿ ಎಕ್ಸಸೈಸ್ ಏನು ಮಾಡ್ತಾ ಇದ್ದೇವೆ, ಯಾವುದೇ ಯೋಗ ಮಾಡಲಿ, ಈಗ ಕಾಯಿಲೆಗಳು ಬಾಡಿ ನಾವು ಹುಟ್ಟಿದಾಗ ಎಲ್ಲರ ಬಾಡಿ ಸರಿನೇ ಇದೆ. ಅದು ಎಲ್ಲರಾಗಿ ನಾವು ಯಾರು ಎಕ್ಸಸೈಸ್ ನಾವು 10-15 ವರ್ಷ ನಾವು ನೋಡ್ತೀನಿ, ನಾನು ಯಾರು ಏನು ಎಕ್ಸಸೈಸ್ ಮಾಡೋದಿಲ್ಲ, ಯಾರು ಯೋಗ ಮಾಡಿದ್ರೆ ನಾವು ಹೆಂಗೆ ಫಿಟ್ ಇದ್ದೆವು, ರಾತ್ರಿ ಎಲ್ಲ ಏನು ಮುಂಜಾನೆ ಅದು ಮಾಡ್ತಿದ್ವಿ ಹೇಳಿ 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 ಕಡೆಗೆ ನಾವು ಬುದ್ಧಿ ಯಾವ ಕಲಿತಾ ಇದ್ದೆವು. 40-50 ವರ್ಷ ಆದ್ಮೇಲೆ ಈಗ ನಾವು ವಾಕಿಂಗ್ದಾಗ ನೋಡ್ತೀನಿ, ಎಲ್ಲರೂ ಏನು ಸಿಗ್ನಲ್ ಬಿತ್ತು, BP ಬಿತ್ತು, ಶುಗರ್ ಬಂತಂದ್ರೆ ವಾಕಿಂಗ್ ಚಾಲು. ಅದ್ರ ಬದಲಿ ನಾವು ಇದು ಒಂದು ನಮ್ಮ ಮೆಸೇಜ್ ನಮ್ಮ ಮಕ್ಕಳಿಗೆ, ಯಾಕೆ ಎಲ್ಲರೂ ಈ ಸೈಡ್ ನೋಡ್ರಿ, ಎಲ್ಲರೂ ಹೆಚ್ಚಕಮ್ಮ ನಾವು 50-60+ ಇತ್ತು, ಈ ಕಡೆ ಇನ್ನೂ ಸಣ್ಣವರು ಇದ್ದಾರೆ. ಆದ್ರೆ ಇದು ಯಾವಾಗ ಚಾಲು ಆಗಬೇಕು, ಗುರುಜಿಯವರು ಭಾಳಷ್ಟು ಹೇಳಿದ್ರು, ಇವೆಲ್ಲ ಆಧ್ಯಾತ್ಮಿಕರು, ಅದು ವಚನಗಳು ಕೇಳಿ ಕೇಳಿ ಇದನ್ನು. ಬಟ್ ನಾವು ಸ್ಟಾರ್ಟ್ ಮಾಡೋದು ಕೇಳೋರು ಎಲ್ಲ 10-15-20 ವರ್ಷನಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಯೋಗ ಇನ್ನೂ ಸಕ್ಸಸ್ ಆಗ್ತದೆ. ಇದರಲ್ಲಿ ಏನಿದೆ ಎಲ್ಲ ಫ್ಲೆಕ್ಸಿಬಿಲಿಟಿ ಇರ್ತದೆ. ಈಗ ನನಗೆ ಸೂರ್ಯ ನಮಸ್ಕಾರದಾಗ ನಮ್ಗೆ ಏನು ಡಿಫಿಕಲ್ಟ್ ಆಗ್ಲತ್ತದ, ಅವ್ರಿಗೆ ಸಾಹೇಬನ್ ನಮ್ಗೆ ಅಪ್ಪವ್ರು ಅವಾಗ ಹದ್ದರು ಇನ್ನೂ ಆಗ್ತದ ಅಂತ. ಬಟ್ ನಾನು ಮೆಸೇಜ್ ಏನು ಒಯ್ಯೋದು ಅಂದ್ರೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಅವ್ರ ಫ್ಲೆಕ್ಸಿಬಿಲಿಟಿ ಇರ್ತದ, ಅದರಿಂದ ತಾನಾಗೆ ಯೋಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದ. ಈ ನಾವೆಲ್ಲ 60+, 70+ ಯೋಗದಲ್ಲಿ ಮಾಡ್ರೆ ಎಲ್ಲರೂ ಟೈಟ್ ಇದೆ. ಇದಕ್ಕಿಂತ ನಾವು ಈಗ ಟೇಕ್ ಹೋಮ್ ಮೆಸೇಜ್ ಅಂದ್ರೆ ಮುಂದೆ ಏಜ್ ವೈಸ್ ಯಾವ ವಯಸ್ಸಿನಲ್ಲಿ ಇತ್ತಂದ್ರೆ ಆಯಾ ವಯಸ್ಸಿನ ತಕ್ಕ ನಾನು ಎಷ್ಟು ನಮ್ಮ ಪಾಸಿಬಲ್ ಇದ್ದು ನಾವು ಕಲ್ತ್ಬಿಟ್ಟು, ಹಿಂಗೆ ಯಾರ್ದವ್ರು ಪಾಸಿಬಲ್ ಏನೇನೋ ಎಲ್ಲ ಕಲ್ತಿದ್ದ. ಹಿಂಗಾಗಿ ಇವರಿಗೆ ತುಂಬಾ ನಮ್ದು ಏನು ಲೋಕೇಶ್ ಗುರುಜಿಯವ್ರು ಈ ಯಂಗ್ ವಯಸ್ಸಿನಲ್ಲಿ ಹಂಗ ಎಕ್ಸ್ಪೀರಿಯನ್ಸ್ 70-80 ವರ್ಷದವ್ರು ಏನೇನು ಬೇಕು ಎಲ್ಲ ಮಾತು ಹೇಳಿದಾರ. ಅವ್ರಿಗೆ ತುಂಬಾ ಧನ್ಯವಾದ ಹೇಳಿ ಇದು ಯಂಗ್ ಜನ್ರೇಷನ್ ಹೋಗ್ಲಿ. ಮತ್ತು ಯಾರು ಈಗೆಲ್ಲ ಬುಕ್ದಲ್ಲಿ ನಮ್ದು ಡಾಕ್ಟರ್ ಕಡೆಗೆ ಏನು ಚಾಪ್ಟರ್ ಇದೆ ಯೋಗನೇ ಇದೆ, ಎಲ್ಲ ಇವು ಅದ್ರಾಗ ರೆಸ್ಪಿರೇಟರಿ ಸಿಸ್ಟಮ್ದಾಗಂತೂ ಎಲ್ಲರೂ ಅಡ್ವೈಸ್ ಮಾಡ್ತಾರೆ. ಯೋಗ ಎಲ್ಲ ಪ್ರಾಣಾಯಾಮ ಇದು ನಾವು ಕಲಿಯುವಾಗ ಇರಲಿಲ್ಲ ಬುಕ್ದಾಗ, ಈಗ ಎಲ್ಲ ಬುಕ್ದಲ್ಲಿ ಬಂದಿದೆ. ಆರ್ಥೋಪೆಡಿಕ್ ಡಾಕ್ಟರ್ನು ಫಿಸಿಯೋಥೆರಪಿ ಅಥವಾ ಯೋಗ ಅವ್ರನ್ನೂ ಎಲ್ಲರೂ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ನಾವು ಮೊದಲಿನಿಂದ ಕಲಿತು ಹೋದ್ರೆ ಬೇಮಾರ್ ಬಿದ್ದ ಮೇಲೆ ಯೋಗ ಬೇಕೇ. ಅದ್ರ ಸಲುವಾಗಿ ದಯಮಾಡಿ ನೀವು ಫಾಲೋ ಮಾಡಿ, ಅವ್ರು ಹೇಳಿದ ಪ್ರಕಾರ ನಾವು ಭೀ ಎಲ್ಲ ಮಾಡೋಣ ಅಂತೇಳಿ ಅವ್ರಿಗೆ ಪ್ರಾಮಿಸ್ ಮಾಡಿ ನಮ್ಮ ಕಡೆ ಅವ್ರಿಗೆ ಆಶ್ವಾಸನೆ ಕೊಡ್ತೇವೆ. ಎಲ್ಲರೂ ನಾವು ಮನೇಲಿ ಮಾಡೇ ಮಾಡ್ತೀವಿ ಹೇಳಿ ಮಕ್ಕಳು ಧನ್ಯವಾದ ಹೇಳಿ. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಗೊತ್ತಿರ್ಬೇಕು, ಇನ್ನೊಂದು ಸ್ಪೀಟ್ ಮಾಡಿ ಬರ್ರಿ. ಮೊದಲಿಗೆ ಲೋಕೇಶ್ ಗುರುಜಿಯವರ ಪಾದಗಳಿಗೆ ಕೊರಮಟ್ಟು ಇಲ್ಲಿ ಬಂದಂಥ ಶರಣ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ತಾವು ತಪ್ಪದೆ ಪ್ರತಿನಿತ್ಯ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಆತ್ಮೀಯರೇ, ಇಷ್ಟು ದಿನಗಳವರೆಗೆ ತಾವೆಲ್ಲ ಮಾಡಿ ನೋಡಿ ಅನುಭವಿಸಿದಿರಿ. ಈ ಸಂತೋಷ ಮತ್ತೆಲ್ಲಿಯೂ ಸಿಗೋದಿಲ್ಲ. ಅಂಥ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸತತವಾಗಿ ಪ್ರಯತ್ನ ಮಾಡ್ತೀರಿ ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಇವರು ಆಸೆಗಳು ಎಷ್ಟು ದೊಡ್ಡದಾಗಿದೆ, ಇವರು ಭಾಷಣಗಳನ್ನು ನೋಡಿದ್ದೆ, ಅವ್ರು ಹೇಳ್ತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಸಣ್ಣ ಮಕ್ಕಳಲ್ಲೇ ಬೆಳೆಸಬೇಕು ಅಂತಕ್ಕಂಥ ಬೇಸಿಗೆ ರಜೆಯಲ್ಲಿ ಎಲ್ಲೋ ಮಕ್ಕಳು ಬೇಸಿಗೆಯಲ್ಲಿ ಬಿಸಿಲಲ್ಲಿ ತಿರುಗುತ್ತಾ ಇರ್ತಾರೆ. ಅಂಥ ಮಕ್ಕಳನ್ನು ಒಂದು ಸಂಸ್ಕಾರಯುಕ್ತ ಯೋಗ ಕೊಡಬೇಕು ಅಂತ ಅವ್ರಿಗೆ ಆಸೆ ಇಟ್ಕೊಂಡಿದ್ದಾರೆ. ಅದು ಬಹಳ ದೊಡ್ಡ ಆಸೆ. ಅದು ನಮ್ಮ ದೇಶದ ಸಂಪತ್ತು ಅಷ್ಟೇ. ಯಾಕೆಂದರೆ ನಮ್ಮ ದೇಶ ಒಳ್ಳೆಯದಾಗಿರ್ಬೇಕಾಗಿದೆ, ನಾವು ಒಳ್ಳೆಯದಾಗಿರ್ಬೇಕು, ಮಕ್ಕಳು ಒಳ್ಳೆಯದಾಗಿರ್ಬೇಕು, ಅದು ಸಂಪತ್ತು.
ಅದನ್ನು ಬೆಳೆಸುವಂಥ ದೊಡ್ಡ ಗುರಿ ಇಟ್ಕೊಂಡಿದ್ದಾರಲ್ಲ, ಅದಕ್ಕೆಲ್ಲ ನಾವು ನೀವೆಲ್ಲರೂ ತನು ಮನದಿಂದ ಅದಕ್ಕೆ ಒಂದು ಆಶೀರ್ವಾದ ಮಾಡಬೇಕು, ಆ ತನು ಮನದಿಂದ ಸಹಾಯ ಮಾಡಬೇಕು ಅಂತ ಕೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಇದು ನಾವು ಎಷ್ಟೇ ಹೇಳಿದರೂ ಕಡಿಮೆ, ಯಾಕೆಂತಂದ್ರೆ ಅಂಥ ಒಂದು ಅಗಾಧ ಶಕ್ತಿ ನಿಮ್ಮೆಲ್ಲರಲ್ಲಿ ಬೆಳೆಸಿದ್ದಾರೆ 10 ತಿಂಗಳವರೆಗೆ. ಇದು ಹೀಗೆ ಸತತವಾಗಿ ಅದು ನಮ್ಮ ಹತ್ರನೇ ಇದೆ. ಯಾವಾಗ ಬೇಕು ಆವಾಗ ನೀವು ಸಮಯ ಕಳೀಲಿಕ್ಕೆ ಯೋಗಧಾಮಕ್ಕೆ ಹೋಗಬೇಕು. ಹೋಗಲು ನಿಮಗೆಲ್ಲ ತುಂಬ ಅಲ್ಲೆಲ್ಲ ಹೊಸ ಹೊಸ ವಿಚಾರಗಳು ಸಿಗ್ತವೆ ಅಂತ ಭಾವಿಸ್ಕೋತೀನಿ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಓಂ ಏನ್ ಹೆಸರು? ನಮ್ಮ ಯೋಗಾಶ್ರಮ ಹೆಸರು ಗೊತ್ತಲ್ಲ, ಏನ್ ಹೇಳ್ರಿ ಒಂದ್ಸಲ ಜೋರಾಗಿ ಹೇಳ್ರಿ. ಹಿಂದ್ಗಡೆ ಕೇಳಿಸ್ತಾನೆ ಇಲ್ಲ ಅಲ್ಲಿ. ಒಂದ್ಸಲ ಮಾಸ್ ಸೌಂಡ್ ಬರಲ್ಲ, ಜೋರು ಎಲ್ರೂ ರೆಡಿ. ಇನ್ನೊಂದ್ಸಲ ಈ ಕೇಳಿಸ್ತಾನೆ ಇಲ್ಲ ಈ ಕಿವಿಗೆ. ರೆಡಿ ಎಲ್ರು ಒಂದ್ಸಲ. ಬಸವನ ಬೆಳಕು ವಿಶ್ವದೆಲ್ಲೆಡೆ. ಆ ಬಸವನ ಜೊತೆ ಭಾರತೀಯ ಸಂಸ್ಕಾರ ಹೋಗ್ಬೇಕು. ಬಸವ ಸಂಸ್ಕಾರದ ಬೆಳಕು ಭಾರತ ತುಂಬೆಲ್ಲ ಪಸರಿಸ್ಬೇಕಾದ್ರೆ ನೀರು ಹೋಗ್ಬೇಕೆನ್ನೋ ಭಾವದಿಂದ ಬಸವ ಭಾರತಿ ಅಂತ ನಾನು ಹೆಸರಿಟ್ಟಿದ್ದೇನೆ. ಯೋಗಧಾಮ, ಯೋಗದ ಮುಖಾಂತರ ಹೋಗ್ಬೇಕು, ಶಿವಯೋಗದ ಮುಖಾಂತರ ಹೋಗ್ಬೇಕು, ಯೋಗ ಶಿವಯೋಗಗಳ ಕೂಟ ನಡೀತಿರ್ಬೇಕು. ಸೊ ಆ ಭಾವದಲ್ಲಿ ಇಟ್ಟಿರೋದದು. ನಿಮ್ಮೆಲ್ರಿಗೂ ಅಲ್ಲಿಂದ ಹೆಚ್ಚೆಚ್ಚಾಗಿ ನನಗೆ ನಾನು ಹೇಳ್ತೀನಿ, ವೈಯಕ್ತಿಕವಾಗಿ ನನಗೆ ಏನು ಕೊರತೆ ಇಲ್ಲ, ನನ್ನ ಬದುಕಬಲ್ಲೆ. ನಾನು ಮಾಡ್ತಾ ಇರೋದು ಈ ಸಮಾಜಕ್ಕೋಸ್ಕರ, ನಿಮ್ಮೆಲ್ಲರಿಗೋಸ್ಕರ, ನಿಮ್ಮೆಲ್ಲ ಮಕ್ಕಳಿಗೋಸ್ಕರ. ಅದು ನೆನ್ಪಿಟ್ಕೊಡ್ರಿ. ನಾನು ನನ್ನ ಸ್ವಂತಕ್ಕೋಸ್ಕರ ನಾನು ಯಾರಾದ್ರೂ ಕೈ ಚಾಚೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನನ್ನ ಕಾಯಕದ ನನ್ನ ಶಕ್ತಿ ಇದೆ, ನಾನು ದುಡಿತೀನಿ, ನನ್ನ ಬದುಕನ್ನು ನಾನು ನಿರ್ಮಾಣ ಮಾಡ್ಕೊತೇನೆ. ಬಟ್ ನಾನು ನಾನೊಂದು ಸ್ಯಾಕ್ರಿಫೈಸ್ ಅಂತಲ್ಲ, ಇದೊಂದು ರೀತಿಯಲ್ಲಿ ನನ್ನ ಉತ್ಸಾಹಕ್ಕೋಸ್ಕರ, ನನ್ನ ಆನಂದಕ್ಕೋಸ್ಕರ ನಾನು ಮಾಡ್ತಿರೋದು. ಮತ್ತು ಮಾಡ್ತಿರೋದು ಅನ್ನೋದಕ್ಕಿಂತ ನಾನು ಮಾಡ್ತಾ ಇಲ್ಲ, ಗುರುದೇವ ಮಾಡಿಸ್ಕೊತಾ ಇದ್ದಾನೆ. ಅವನು ಮಾಡಿಸ್ಕೊಳ್ಳುವ ಮನೆ ಹತ್ತ ತಲಸಿದಳೆ ಒಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕ ಕೂಡಲೇ ಸಂಗಮ ದೇವ ಅಂತ ಆ ಗುರುದೇವ ನಮ್ಮ ಒಳಗಡೆ ಅಂತರಂಗದ ಮುಖಾಂತರ ಮಾಡಿಸ್ಕೊತಾ ಇದ್ದಾರೆ. ಜೊತೆಲಿ ನೀವೀರಿ ನಿಮ್ಮ ಸಹಕಾರ ಪ್ರೀತಿ ಸದಾಕಾಲ ಇರ್ಲಿ ಅಂತ ಹೇಳ್ತಾ ಮತ್ತೆ ಒಂದಷ್ಟು ರೆಡಿ ಆಗ್ರಿ. ನಾಳೆ ಕೊನೆ ದಿವಸ ಇರೋದು, ಯಾರೊಬ್ಬರು ಮಿಸ್ ಮಾಡ್ಕೊಬೇಡ್ರಿ. ಅದ್ಭುತವಾದ ಕ್ಷಣಗಳು ನಿಮ್ಗೋಸ್ಕರ ಇದೆ. ಶರಣು ಶರಣಾರ್ಥಿಗಳು ಶುಭವಾಗ್ಲಿ. ಒಂದು ಕೊನೆಯದಾಗಿ ಪ್ರೇಯರ್ ಹೇಳ್ಬಿಡುವ. ಎಚ್ಚರಿಕೆ ಪ್ರವಾಹ, ಆನಂದದ ಪ್ರವಾಹ ನಿಮ್ಮ ಒಳಗಡೆ ಇರಲಿ. ಗುರುದೇವ ನೀನು ನನಗೆ ಕರುಣಿಸು ಸದಾಕಾಲ. ನನ್ನ ಅರಿವು ಮರಿನೊಳಗೆ ಸಿಲುಕಿದಾಗ ನೀನು ಅಲ್ಲಿಂದ ನನಗೆ ಎತ್ತಿಕೋ ಗುರುದೇವ. ನೀನು ಎತ್ತಿಕೊಳ್ಳುವಂತಹ ಪ್ರಸಂಗ ನನ್ನ ಅರಿವಿಗೆ ಬರುವಂತೆ ಮಾಡು ಗುರುದೇವ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ನಮ್ಮ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ, ಎನ್ನ ಭವದ ಕೇಡು ನೋಡಯ್ಯ, ಎನ್ನ ಭವದ ಕೇಡು ನೋಡಯ್ಯ. ನಿಧಾನವಾಗಿ 2 ಕೈ ಒಂಚೂರು ಬಿಸಿ ಮಾಡಿಕೊಂಡು ಮುಖವಾಗಿ ಸ್ಪರ್ಶ ಕೊಡ್ರಿ. ಕಣ್ಣು, ತಲೆ, ಕಿವಿ, ಕುತ್ತಿಗೆ, ಈ ಕಡೆ 2 ಭುಜ, ಮೊಳಕೈ, ಈ ಕಡೆ ಸೊಂಟ, ತಲೆ ಎತ್ತಿ ತೀರ್ಕೊಂಡು ಶಕ್ತಿ ಇಟ್ಕೊಳ್ರಿ. ನಿಧಾನವಾಗಿ ತೊಡೆ ಸ್ನಾಯುಗಳತ್ತ ಕೈ ತೀರ್ಕೊಂಡು ಹೋಗ್ರಿ. ತಲೆ ಮುಂದ್ಗಡೆ ಭಾಗಿಸ್ಕೊಡ್ರಿ. ವಿತ್ ಸ್ಮೈಲಿಂಗ್ ಫೇಸ್, ಮುಖದಲ್ಲಿ ಪ್ರಸನ್ನತೆ ಇಟ್ಕೊಂಡು ನಿಧಾನವಾಗಿ ಕಣ್ಬಿಡ್ರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿಗಳು. ಬನ್ನಿ ನಾಳೆ ಅಪ್ಲಿಕೇಶನ್ ಫಾರ್ಮ್ ಯಾರು ತಂದು ಕೊಟ್ಟಿಲ್ಲ, ತಂದು ಕೊಡಿ.